Okay, then next article is part 3 of the Constitution fundamental rights alli grouping ಮಾಡಿದ್ದಾರೆ 14 to 18 right to equality, okay, 19 to 22 right to freedom, 23 to 23 and 24 right against exploitation. ಇದರಲ್ಲಿ prohibition of traffic in human beings and forced labor, bonded labor, ಜೀತದಾಳದ ಪದ್ಧತಿ ಇತ್ತಲ್ಲ, all that comes under this article, ಅದು that has been prohibited. ಶಿವಕಾಶಿ ಮ್ಯಾಚ್ ಫ್ಯಾಕ್ಟ್ರಿಗಳಲ್ಲಿ ಮಕ್ಕಳನ್ನ ಗನ್ ಪೌಡರ್ನ ಆ ಕಲರ್ ಪೇಪರಲ್ಲಿ ಪಟಾಕಿಗಳು ಮಾಡೋಕ್ಕೆ ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ರು. ಎಮ್ ಸಿ ಮೆಹ್ತಾ ಫೇಮಸ್ ಎನ್ವೈರನ್ಮೆಂಟ್, ಈಸ್ ಅ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್. ಅವರು he filed a petition before Supreme Court and then brought these people, rescued all the children who were working in the match factories in Shivkasi and agarbatti ಫ್ಯಾಕ್ಟ್ರಿಗಳಲ್ಲಿ ಕಡ್ಡಿಗೆ ಅಗರಬತ್ತಿ ಪೌಡ್ರನ್ನ ಮೆತ್ತೋದನ್ನು ಕೆಲಸ ಮಾಡ್ತಿದ್ರು. ಸೊ ಅದರಿಂದ ಅವ್ರಿಗೆ ಫ್ಯೂಮ್ಸ್ ಆಫ್ ಗನ್ ಪೌಡರ್, ಅಗರಬತ್ತಿ ಪೌಡರ್ ನಾಸ್ಟ್ರಿಲ್ಗೆ ಹೋಗಿ ಬ್ರಾಂಕೈಟಿಸ್ಸು ಅವೆಲ್ಲ ಆಸ್ಮಾ ಎಲ್ಲ ಆಗೋದು. ಸೊ ಹಾಗಾಗಿ ದೇ ವರ್ ಆಲ್ ರೆಸ್ಕ್ಯೂಡ್. ಸೊ ಆಲ್ ದಟ್ ಕಮ್ಸ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ದ ಇನ್ನೋಸೆಂಟ್ ಚಿಲ್ಡ್ರನ್ by having them to do labor in these hazardous factories anta. So all these things, forced labor, ಜೀತದಾಳದ ಪದ್ಧತಿ, ಸಾಲ ತೊಗೊಂಡಿರ್ತಾರೆ ತಂದೆ ತಾಯಿ, ಮಕ್ಕಳನ್ನ ಕಳಿಸಿ ಸಾಲ ಕೊಟ್ಟವನ ಮನೇಲಿ ಹೋಗಿ ಕೆಲಸ ಮಾಡುವಂಥ ಅಂತ. ಸೊ ಭೂತಯ್ಯನ ಮಗ ಅಯ್ಯು ಉದಾಹರಣೆಗೆ ಹೇಳಬೇಕು ಅಂದರೆ ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಆ ಸಾಲ ತೀರೋವರೆಗೂ ಅಲ್ಲಿ ಕೆಲಸ ಮಾಡಬೇಕು. ಸೊ ಆಲ್ ದಟ್ ಫೋರ್ಸ್ಡ್ ಲೇಬರ್, ಬಾಂಡೆಡ್ ಲೇಬರ್, ಆಲ್ ದೀಸ್ ಥಿಂಗ್ಸ್ ಆರ್ ಬ್ಯಾನ್ಡ್ ಆ್ಯಂಡ್ as per the constitutional fundamental right. So you should not engage anybody to do a bonded labor. So hangagi traffic in human beings, traffic is movement of vehicle on the road is traffic, vehicular traffic. Traffic in human beings andre you are shifting human beings from one place to another without their consent at times, or ಸುಳ್ಳು ಹೇಳಿ ಬಾಂಬೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ರೆಡ್ ಲೈಟ್ ಏರಿಯಲ್ಲಿ ತೊಗೊಂಡೋಗಿ ಮಾರ್ಬಿಡೋದು, Ram Teri Ganga Maili, Mandi, see all these movies, you will know all these things. Trafficking in human beings is also prohibited under the law. Okay, so all these things, ಕೆಲಸ ಕೊಡಿಸ್ತೀನಿ ಗಲ್ಫಲ್ಲಿ ಅಂದ್ಬಿಟ್ಟು ಶೇಕ್ ಮನೆಯಲ್ಲಿ ಮಾರ್ಬಿಡೋದು, ನಿಮ್ಮನ್ನು ಸೆಕ್ಸ್ ಸ್ಲೇವ್ ಆಗಿ ಅವರು ಬಳಸ್ಕೋತಾರೆ. ಆಲ್ ದೀಸ್ ಥಿಂಗ್ಸ್ ಆರ್ ಪ್ರೊಹಿಬಿಟೆಡ್ ಅಂಡರ್ ದಿಸ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಅವ್ರು ಪಾಸ್ಪೋರ್ಟ್ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೋ ಕೇಸ್ಗಳು ನೋಡ್ತಾ ಇರ್ತೀರಿ, ಬೆಂಗಳೂರಲ್ಲಿಂದ ಮಂಗಳೂರಿಂದ ನರ್ಸ್ಗಳು ಹೋಗಿ ಅವರು ದೆನ್ ದೇ ವೇರ್ ಟು ಬಿ ರೆಸ್ಕ್ಯೂಡ್ ಫ್ರಮ್ ದಟ್ ಪ್ಲೇಸ್ ಆ್ಯಂಡ್ ಥಿಂಗ್ಸ್ ಲೈಕ್. ಆಲ್ ದೀಸ್ ಥಿಂಗ್ಸ್ ಆರ್ ಪ್ರೊಹಿಬಿಟೆಡ್ ಅಂಡರ್ ಆರ್ಟಿಕಲ್ 23. ಎಲೆಕ್ಷನ್ ಡ್ಯೂಟಿ ಈಸ್ ನಾಟ್ ಫೋರ್ಸ್ಡ್ ಲೇಬರ್. ಸಿ, ನಾನು ಯಾಕೆ ಉದಾಹರಣೆಗಳು ಕೊಟ್ಟು ಹೇಳ್ತೀನಿ ಅಂದರೆ ಉದಾಹರಣೆ ಗೊತ್ತಾಗಬೇಕು. ಎಲೆಕ್ಷನ್ ಡ್ಯೂಟಿನ ರಿಫ್ಯೂಸೇ ಮಾಡೋಂಗಿಲ್ಲ. ಓಕೆ, ಅನ್ಲೆಸ್ ಯು have taken leave before the notification is announced. ಲೀವ್ ತೊಗೊಂಡಿದ್ರೆ ಯು ಆರ್ ಎಕ್ಸೆಂಪ್ಟೆಡ್. ಅವರು ನಿಮ್ಮನ್ನು ಬಂದು ಕೇಳಲ್ಲ, ನಿಮ್ಮ ಡಿಪಾರ್ಟ್ಮೆಂಟಿಂದ ಲಿಸ್ಟ್ ತೊಗೊಂಡೋಗಿ ಅವ್ರು ಸುಮ್ಮನೆ ರೌಂಡ್ ಆಫ್ ಮಾಡಿ ಕಳಿಸ್ತಾರೆ, ಇಂಥವ್ರನ್ನ ಇಂಥ ಡ್ಯೂಟಿಗೆ ಹಾಕಿ ಅಂತ ಅಷ್ಟೇ. ಓಕೆ, ಎಲೆಕ್ಷನ್ ಡ್ಯೂಟಿ ಈಸ್ ನ್ಯಾಷನಲ್ ಸರ್ವಿಸ್ ಅಂಡರ್ ದ ಫಂಡಮೆಂಟಲ್ ಡ್ಯೂಟೀಸ್ ಚಾಪ್ಟರ್. ನ್ಯಾಷನಲ್ ಸರ್ವಿಸ್, ಓಕೆ, ರಾಷ್ಟ್ರೀಯ ಸೇವೆ ಇದು. ಸೊ ಹಂಗಾಗಿ ಯು ಕಾಂಟ್ ರಿಫ್ಯೂಸ್. ಮೊದಲು ಮ್ಯೂಚುವಲ್ ಟ್ರಾನ್ಸ್ಫರ್, ನನಗೆ ಯಲಹಂಕ ಕೊಟ್ಟಿದ್ದಾರೆ, ಇನ್ನೊಬ್ರಿಗೆ ಆನೇಕಲ್ ಕೊಟ್ಟಿದ್ದಾರೆ, ನಾನು ಆನೇಕಲ್ದವನು, ಸೊ ಐ ಆಸ್ಕ್ ಯಲಹಂಕಗೆ ನೀನು ಇವನ್ನ ಅಲ್ಲಾಕಿ ಸರ್, ನಾನು ಇಲ್ಲಾಕಿ. ಇವಾಗ ಅವೆಲ್ಲ ಮಾಡೋದೇ ಇಲ್ಲ. ದೇ ವೋಂಟ್ ಡು ಆಲ್ ದಟ್ ಎಕ್ಸ್ಚೇಂಜ್ ಫೆಸಿಲಿಟಿ ಇವಾಗ ಇಲ್ವೇ ಇಲ್ಲ, ತೆಗೆದುಬಿಟ್ಟಿದೆ ಎಲೆಕ್ಷನ್ ಕಮಿಷನಲ್ಲಿ. ಸೊ ದಿಸ್ ಈಸ್ ನಾಟ್ ಅ ಫೋರ್ಸ್ಡ್ ಲೇಬರ್. ಓಕೆ, ಸೆನ್ಸಸ್ ಡ್ಯೂಟಿ ವರ್ಕ್ ಬೈ ಸ್ಕೂಲ್ ಟೀಚರ್ಸ್ ಈಸ್ ನಾಟ್ ಫೋರ್ಸ್ಡ್ ಲೇಬರ್. ಇಟ್ ಇಸ್ ಟ್ರೀಟೆಡ್ ಆಸ್ ನ್ಯಾಷನಲ್ ಸರ್ವಿಸ್. ಓಕೆ, ಯಾರ ಹತ್ರ ಇದನ್ನೆಲ್ಲ ಮಾಡಿಸೋದು ಇಲ್ಲದೇ ಇದ್ದರೆ ಅಲ್ವೇ? ಸೊ ನಿಮಗಾಗಿ ಮಾಡ್ತಿರೋದು. ಈಗ ಸರ್ಕಾರ ನಿಮ್ಮಿಂದ ಜನರಿಗಾಗಿ ಜನರಿಗೋಸ್ಕರ ಅಲ್ವಾ? ಸೊ ಜನರೇ ಅದಕ್ಕೆ ಸಹಾಯ ಮಾಡಬೇಕು. ಸೊ ದಟ್ ಈಸ್ ಟ್ರೀಟೆಡ್ ಆಸ್ ನ್ಯಾಷನಲ್ ಸರ್ವಿಸ್. ಸೊ ದಿಸ್ ಎಲೆಕ್ಷನ್ ಡ್ಯೂಟಿ ಈಸ್ ನಾಟ್ ಫೋರ್ಸ್ಡ್ ಲೇಬರ್. Prohibition of employment of children below child labor is prohibited. I need not explain much on these things. Idene, this is child labor. In restaurants alli rescue ಮಾಡಿದ್ದಾರೆ ಚೈಲ್ಡ್ ಲೇಬರ್ನ. ಎಷ್ಟೋ ಇದರಲ್ಲಿ you have seen child labor in Gujarat. I will show you a video on child labor in cotton mills in Gujarat. The girl doesn't know what is being paid to her. Okay, ಅವನು ಕ್ಯಾಮ್ರಲ್ಲಿ ಲೈವ್ ಆಗಿ ಹೇಳ್ತಾನೆ ಅವನು, ಸರ್ बच्चों को नहीं पूछेंगे चेक पोस्ट में, हम लोग को पूछते हैं, हम लोग कुछ बहाना बोल के ट्रांसपोर्ट करते हैं फ्रॉम राजस्थान टू गुजरात. Children are being transported to work in cotton ginning mills, okay, where they beat the cotton. Other fumes ಹೋಗುತ್ತೆ ಒಳಗೆ. So all this job is done. I'll show you that video I have here. I will show you that video also.
Okay, child labor is prohibited. Article 25 to 28, right to freedom of religion. Uniform civil code ಬಂದರೆ ಇದು ಹೋಗುತ್ತೆ ಅನ್ಕೋಬೇಡಿ, ಇಟ್ಸ್ ಆಲ್ ಅ ಮಿತ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದು ಇದಿರುತ್ತೆ. Article 25 to 28, you can start your own temple trust, you can have your own mosque to be set up, you have your own church, you can see churches inside the house in Kerala. Okay, private churches are there in Kerala inside the house. I will show you Satyameva Jayate one video also, where the Pulela community, they have a church, so nobody else goes to that church except their community. Bengaluru ಅಲ್ಲಿ ಗವಿಪುರಂ ದೇವಸ್ಥಾನದ ಎದುರುಗಡೆ ಬ್ರಿಗೇಡ್ ಹಿಲ್ ವ್ಯೂ ಅಂತ ಕಟ್ಟಿದ್ದೀವಿ. ಆ ಜಾಗದಲ್ಲಿ ಓನರ್ ಮನೆಯಲ್ಲಿ ಪ್ರೈವೇಟ್ ಟೆಂಪಲ್ ಇತ್ತು, ಮನೆ ಒಳಗೆ. ಓಕೆ, ಐ ಹ್ಯಾವ್ ಸೀನ್ ದ ಟೆಂಪಲ್. ಅದಕ್ಕೆ ಅವ್ರ ಮನೆಯವ್ರ ಪೂಜೆ ಮಾಡೋಕ್ಕೆ ಮಾತ್ರ ಪ್ರೈವೇಟ್ ಟೆಂಪಲ್ ಇತ್ತು. ಓಕೆ, ಆ ಪ್ರಾಪರ್ಟಿ ಡೆವಲಪ್ ಮಾಡೋವಾಗ ಅದೆಲ್ಲ ಒಡೆದಾಕಿದ ಮೇಲೆ ಅಲ್ಲಿದ್ದ ವಿಗ್ರಹನ ತೊಗೊಂಡೋಗಿ ಊರಲ್ಲಿ ಅವ್ನು ಪ್ರತಿಷ್ಠಾಪನೆ ಮಾಡೋವರೆಗೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಹೂರ್ತಾನೇ ಬರಲಿಲ್ಲ, ಲೆಕ್ಕ ಹಾಕಿ. ದೇವ್ರ ವಿಗ್ರಹ ಇದ್ದಿದ್ದಕ್ಕೆ ಅದು ತೆಗೆದ ಮೇಲೂ ಅದು ಪ್ರತಿಷ್ಠಾಪನೆ ಆಗೋವರೆಗೂ ದಿ ಬಿಲ್ಡರ್ ಕುಡ್ ನಾಟ್ ಇವನ್ ಡೆವಲಪ್ ಇಟ್. ಓಕೆ, ದೇರ್ ವಾಸ್ ಸಮಥಿಂಗ್ ಆರ್ ದಿ ಅದರ್ ಕಮಿಂಗ್ ಇನ್ ದ ವೇ ಆಲ್ವೇಸ್. ಯಾರೋ ಕೇಸ್ ಹಾಕಿದ್ರು, ಟೆಂಪಲ್ ಪ್ರಾಪರ್ಟಿ ಅಂದರು, ಈ ಥರ ಎಲ್ಲ ಸುಮಾರು ಆಯಿತು ಅದರಲ್ಲಿ. ಓಕೆ, ಫೈನಲಿ ಟೆಂಪಲ್ ಪ್ರಾಪರ್ಟಿ ಎಲ್ಲ ಅವರೇ ದಾನ ಮಾಡಿರೋದು ರಾಮಕೃಷ್ಣ ಆಶ್ರಮಕ್ಕೆ ಲ್ಯಾಂಡು, ಇವ್ರು ಯಾಕೆ ಎನ್ಕ್ರೋಚ್ ಮಾಡ್ತಾರೆ ಅಂತೆಲ್ಲ ಆಗಿ ಫೈನಲಿ ದೀಸ್ ಆರ್ ಆಲ್ ಥಿಂಗ್ಸ್. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ, ವಫ್ ಪ್ರಾಪರ್ಟಿ ಡೊನೇಟ್ ಮಾಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಆಲ್ ಪ್ರಾವಿಷನ್ಸ್ ಅವೈಲೇಬಲ್ ಅಂಡರ್ ದಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಧರ್ಮೇಂದ್ರ ಆ್ಯಂಡ್ ಹೇಮಮಾಲಿನಿ they married by converting to Islam. Okay, they could not marry because Dharmendra was a married man. Okay, so they had to convert to another religion to get married. Atara, these are all things which media you will get to see. So they will because there is a provision for them under that Islamic law where you can marry anta. Okay, so here now the latest judgment of the Supreme Court is they are without getting divorce. Okay, if the married couple marries a second time, okay, the person that the second marriage ಆಗೋ ಲೇಡಿ ಆಗಲಿ ಜೆಂಟ್ಸ್ ಆಗಲಿ, ಅಸ್ಯೂಮ್ ಗಂಡ ಡೈವರ್ಸ್ ಮಾಡ್ದೇನೆ ಇನ್ನೊಬ್ರನ್ನ ಮದುವೆ ಆಗ್ತಾನೆ. ಆ ಇನ್ನೊಬ್ರನ್ನ ಮದುವೆ ಆದ್ನಲ್ಲ, ಅವಳಿಗೆ ಗೊತ್ತಿದೆ ಇವ್ರು ಮದುವೆ ಆಗಿದ್ದು, ದಿಸ್ ಮ್ಯಾನ್ ವಾಸ್ ಅ ಮ್ಯಾರಿಡ್ ಮ್ಯಾನ್. Both were punished in this case. This is just last week's judgment, you see on the newspaper, it is there. Both have been punished. ಅದರಲ್ಲಿ ಪನಿಷ್ಮೆಂಟ್ ಆಗಿದೆ ಅವರಿಗೆ. ಟು ಸೆಂಡ್ ಅ ಮೆಸೇಜ್ ಟು ದಿ ಕಂಟ್ರಿ ಅಂತಾನೆ ಬರ್ದವ್ರೆ ಜಜ್ಮೆಂಟಲ್ಲಿ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, ಯು ನ್ಯೂ ದಟ್ ಶಿ ವಾಸ್ ಅ ಮ್ಯಾರಿಡ್ ಮ್ಯಾನ್ ಅಂಡ್ ಈಸ್ ನಾಟ್ ಡಿವೋರ್ಸ್, ವೈ ಆರ್ ಯು ಮ್ಯಾರಿಂಗ್? ಯಾವುದ್ರಿ ಭಾಗ್ಯಲಕ್ಷ್ಮಿ ಸೀರಿಯಲ್ಲು? ಹಾಂ, ನೋಡಿ ಕಲರ್ಸ್ ಕನ್ನಡ ಅಲ್ಲಿ ಅವ್ರು ಮದುವೆ ಕೊಟ್ಟಿದ್ದಾರೆ. ಭಾಗ್ಯಲಕ್ಷ್ಮಿ ತಾನೇ ಅದು ಸೀರಿಯಲ್, ಕಲರ್ಸ್ ಕನ್ನಡ. ಹಾಂ, ಅದರಲ್ಲಿ ಆಮೇಲೆ ಇನ್ನೊಂದು ಯಾವುದದ, ಇನ್ನೊಂದು ಸೀರಿಯಲಲ್ಲಿ ವೈಷ್ಣವ್ನ ಮದುವೆ ಆಗೋಕ್ಕೆ ಕೀರ್ತಿ, ಅದು ಕೇಸ್ ಅದೇನೆ. ಅವಳು ಮದುವೆ ಆಗೋಳು, ಅವಳು ಇವಾಗ ಥ್ರೆಟನ್ ಮಾಡಿ ನೆನ್ನೆ ಸೀರಿಯಲಲ್ಲಿ ಬರೀರಿ ಅಂತ ಅವಳಲ್ಲ. ಹಾಂ ಅಲ್ವಾ, ನೀವೆಷ್ಟು ನೋಡ್ತೀರ ಅದರ ಹತ್ರಷ್ಟು ನಾನು ನೋಡಿರ್ತೀನಿ, ಅದಕ್ಕೆ ಅದನ್ನು ಯೂಸ್ ಮಾಡಿ ಹೇಳೋದು ನಿಮಗೆ, ಯಾಕೆಂದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಬೇಗ. ನಾನು ಒಂದು ಲ್ಯಾಪ್ಟಾಪ್ ಬರೀ ಟಿ ವಿ ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ, ಇಲ್ಲಿ ಕೆಲಸ ಮಾಡ್ತಾಯಿರ್ತೀನಿ, ಅದು ಓಡ್ತಾ ಇರುತ್ತೆ. ನಾನು 2 ಗಂಟೆಗೆ ಮಲಗಿದ್ದೀನಿ. ಓಕೆ, ಬಟ್ ಐ ಹ್ಯಾವ್ ಬೀನ್ ವಾಚಿಂಗ್, ಐ ವಾಚ್ ಸೋ ಮೆನಿ ಚಾನಲ್ಸ್. ಓಕೆ, ಸೊ ನೈಟಲ್ಲಪ್ಪ ಇವೆಲ್ಲ ವಾಚ್ ಮಾಡೋದು, ಡೇ ಟೈಮಲ್ಲ. ನಾನು ಸೀರಿಯಲ್ ಬರೆಯೋರಿಗೆ ಅಗ್ರಿಮೆಂಟ್ ಮಾಡಿದ್ದೀನಿ ದೂರದರ್ಶನ ಜೊತೆಯಲ್ಲಿ. ಓಕೆ, ಸೀರಿಯಲ್ಗಳಿಗೆ ಪೈಲಟ್ ಪ್ರಾಜೆಕ್ಟ್ ಅಗ್ರಿಮೆಂಟ್ ಆಗಬೇಕು ದೂರದರ್ಶನಲ್ಲಿ ಪ್ರಸಾರ ಆಗಬೇಕಾದ್ರೆ ಅವಾಗೆಲ್ಲ. ಸೊ ಅವಾಗ ಐ ಹ್ಯಾವ್ ಡನ್ ಸಮ್ ಅಗ್ರಿಮೆಂಟ್ಸ್. ಅವಾಗ ಚಲಿಸು ಅಂತ ಒಂದು ಸುನಿಲ್ ಪುರಾಣಿಕ್, ಲಿಂಗದೇವರು ಆ್ಯಂಡ್ ಅಯೋಬಿ ಚಂದ್ರು ಅಂತ ಇದ್ದರು. ಅಯೋಬಿ ಚಂದ್ರು ಇಸ್ ನೋ ಮೋರ್, ಈ ಡೈಡ್. ಅವರಿಬ್ಬರು 3 ಜನದ ಪಾರ್ಟ್ನರ್ಶಿಪ್ ಫಾರ್ಮ್ ಮಾಡಿ ಚಲಿಸು ಅಂತ, ಚ ಅಂದರೆ ಚಂದ್ರು, ಲಿ ಅಂದರೆ ಲಿಂಗದೇವರು, ಸು ಅಂದರೆ ಸುನಿಲ್ ಪುರಾಣಿಕ್. ಸುನಿಲ್ ಪುರಾಣಿಕ್ ಯಾವುದ್ರಲ್ಲಿ ಇರೋದ, ಗೌರಿನ ಯಾವುದದು ಸೀರಿಯಲ್ಲ ಈಸ್ ದೇರ್ ಅಲ್ರಿ, ಅದು ಯಾವುದೋ ಒಂದು ಅದ್ರ ನೆಕ್ಸ್ಟ್ ಸೀರಿಯಲ್ ಬರುತ್ತಲ್ಲ, ಬೆಂಗಳೂರಿಗೆ ಬಂದವರಲ್ಲ ಅವ್ರು ಅದರಲ್ಲಿ. ಹಾಂ, ಸೊ ದಿಸ್ ಈಸ್ ಫ್ರೀಡಮ್ ಆಫ್ ರಿಲಿಜನ್. ಸೊ ಯು ಕ್ಯಾನ್ ಚೇಂಜ್ ಯುವರ್ ರಿಲಿಜನ್ ಎನಿ ನಂಬರ್ ಆಫ್ ಟೈಮ್ಸ್. ವಾಪಸ್ ಈ ಥರ ಯಾವಾಗ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಯು ಸಾ ಅಂಬೇಡ್ಕರ್ ಸೆಡ್, I am born a Hindu, I will not die as a Hindu. He converted to Buddhism. So this is cultural and education rights, all protection of minorities rights. Okay, this is all protected under this particular article. ಈಗ RTE Act ಅಲ್ಲಿ 25% ರಿಸರ್ವೇಷನ್ ಫಾರ್ RTE ಸ್ಟೂಡೆಂಟ್ಸ್. ಪ್ರೈವೇಟ್ ಸ್ಕೂಲ್ನವರು RTE Act ಇಂದ ಎಕ್ಸೆಂಪ್ಟ್ ಮಾಡಬೇಕು ಅಂದರೆ ದೇ ಹ್ಯಾವ್ ಟು ಟೇಕ್ ಮೈನಾರಿಟಿ ಸರ್ಟಿಫಿಕೇಟ್ ಫ್ರಮ್ ದಿ ನ್ಯಾಷನಲ್ ಮೈನಾರಿಟೀಸ್ ಕಮಿಷನ್ ಇನ್ ಡೆಲ್ಲಿ. ಓಕೆ, ಜಯನಗರ 5th ಬ್ಲಾಕ್ ಹೋಗಿ ಹೋಲಿ ಕ್ರೈಸ್ಟ್ ಸ್ಕೂಲ್ ಇದೆ, MES ಸ್ಕೂಲ್ ಪಕ್ಕ. ಯಾರೋ ಜಯನಗರದವ್ರು ಇದ್ದಾರಲ್ಲ, ಇಲ್ಲಾರೋ ಅಲ್ಲಿ ಹೋಗಿ ನೋಡಿ, ಬೋರ್ಡ್ ಇದೆ, ದಿಸ್ ಈಸ್ ಅ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಂತ ಬೋರ್ಡೇ ಹಾಕಿದ್ದಾರೆ.
because they have taken a certificate, they don't have to give 25% seats for minority for RTE quota. If you take a minority certificate from National Minorities Commission, you are exempted from admitting students under the RTE quota. Though payment will be made by government, you are exempted from giving this quota students to that. You can be a linguistic minority, Kannadigaru, Kasargodalli minority, Marathi, Konkani Matadaru, Karnatakadalli minority, Govadalli now minority. So, athara religious minority, linguistic minority, different minorities idare. All those rights are protected under this particular article. So, minority educational institution. Okay, churchgulu ಭಾಷೆ ಆಧಾರದ ಮೇಲೆ ಚರ್ಚ್ಗಳಲ್ಲಿ ನಡೆಯೋದು. ಓಕೆ ಓಕೆ ತೆಲುಗು ಮೆಸ್ಪಾ ಚರ್ಚ್ ಅಂತ ಇದೆ, ತೆಲುಗುವಲ್ಲೇ ಪ್ರವಚನ ಆಗೋದಲ್ಲಿ. ಓಕೆ ನಮ್ಮ ತಮಿಳ್ ಚರ್ಚ್ ಇದೆ, ಸೌತ್ ಎಂಡ್ ಸರ್ಕಲಲ್ಲಿ ಕನ್ನಡದಲ್ಲೇ ಆಗುತ್ತೆ. ಸೌತ್ ಎಂಡ್ ಸರ್ಕಲಲ್ಲಿ ಒಂದು ಚರ್ಚ್ ಇದೆ ಮೆಟ್ರೋ ಸ್ಟೇಷನ್ ಪಕ್ಕ, ಅಲ್ಲಿ ಕನ್ನಡದಲ್ಲಿ ಆಗುತ್ತೆ. ಸೊ ಡಿಫ್ರೆಂಟ್ ಚರ್ಚ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಆಲ್ಸೋ ದೇರ್ ಆರ್ ಡಿಫ್ರೆಂಟ್ ಚರ್ಚಸ್. ಕ್ಯಾಥಲಿಕ್ ಸಿರಿಯನ್ ಚರ್ಚ್, ಹೋಲಿ ಗೋಸ್ಟ್ ಚರ್ಚ್. ಗೋಸ್ಟ್ ಕ್ಯಾನ್ ಬಿ ಹೋಲಿ, ವೈ ನಾಟ್? ಇಫ್ ಗಾಡ್ ಕ್ಯಾನ್ ಬಿ ಹೋಲಿ, ವೈ ಕಾಂಟ್ ಗೋಸ್ಟ್ ಬಿ ಹೋಲಿ? ಇದೆ, ಹೋಗಿ ನೋಡಿ, ವಿವಿಯಾನಿ ರೋಡ್ ಕುಕ್ಸ್ಟೌನ್ಗೆ ಹೋಗಿ, ಹೋಲಿ ಗೋಸ್ಟ್ ಚರ್ಚ್, ನೇಮ್ ಆಫ್ ದ ಚರ್ಚ್ ಇಸ್ ದಿಸ್. ಓಕೆ, ಪ್ರಿಯಾ ಮ್ಯಾಸ್ಕ್ರನಸ್ ಮನೆ ಅವ್ರ ಪಕ್ಕದಲ್ಲ, ಹಿಂದ್ಗಡೆನೇ ಇದೆ ಅದು. ಓಕೆ, ಸೊ ದಿಸ್ ಇಸ್ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ ಅಂತಿತ್ತು, ಅದು ರಿಪೀಲ್ ಆಗಿದೆ. ದಿಸ್ ಆರ್ಟಿಕಲ್ ಇಸ್ ನಾಟ್ ದೇರ್. ಈ ಎಲ್ಲ ರೈಟ್ಸು 14 to 30 ಇರೋ ರೈಟ್ಸು ಏನಾದರೂ ಉಲ್ಲಂಘನೆ ಆದರೆ ನೀವು ಹೈಕೋರ್ಟು ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ, ಇವೆಲ್ಲ ರೆಮಿಡಿಯಲ್ ರೈಟ್ಸ್. Article 30 to 35 remedial rights. Under Article 32 you can go to Supreme Court directly, like Aruna Shanbag case. Under Article 226, 227 you can go to High Court of that particular state. You need not go to Supreme Court directly. Supreme Court ಹೋಗೋ ದುಡ್ಡಿದ್ದು ಅದು ಅಲ್ಲಿ ಲಾಯರ್ ಫೀಸ್ ಕೊಡೋದಕ್ಕೆಲ್ಲ ಆಗಿ ಓಡಾಡೋಕ್ಕೆ ಶಕ್ತಿ ಇದ್ದರೆ ಹೋಗಿ ಅಂತ. ಸೊ ಆಲ್ ದೀಸ್ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಕ್ರಿಮಿನಲ್ ಕೇಸಲ್ಲಿ ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಆದರೆ, ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಕೊಟ್ಟ ಮೇಲೂ ಪೊಲೀಸ್ನವ್ರು ಹುಡುಕ್ತಾ ಇಲ್ಲ ಅಂದರೆ, ಪೊಲೀಸ್ನವ್ರನ್ನೇ ಪಾರ್ಟಿ ಮಾಡಿ ನೀವು ಹೈಕೋರ್ಟ್ಗೆ ಕೇಸ್ ಹಾಕಿದ್ರೆ, ದೇ ವಿಲ್ ಇಶ್ಯೂ ಅ ರಿಟ್ ಡೈರೆಕ್ಟಿಂಗ್ ದ ಪೊಲೀಸ್ ಟು ಟ್ರೇಸ್ ದಿ ವೇರ್ ಅಬೌಟ್ಸ್ ಆಫ್ ದಿಸ್ ಮಿಸ್ಸಿಂಗ್ ಪರ್ಸನ್ ಆರ್ ಗೆಟ್ ದಿ ಇನ್ಫಾರ್ಮೇಷನ್ ಅಬೌಟ್ ದ ಮಿಸ್ಸಿಂಗ್ ಪರ್ಸನ್ ಅಂತ. ಸತ್ತೋಗಿರ್ಬೋದು. So you bring the information that he is dead and proof and show it to the court, or you have to find these people and do. I'll tell you an interesting story. I think a boy and girl got married. Okay, the girl was from North India, boy was from Bangalore. Ansate. The girl's parents came to know about the marriage. So they came and told the boy, ನಾವು ಹಳ್ಳಿನವರು ಅಲ್ಲಿ ಸೋಷಿಯಲ್ ಸ್ಟಿಗ್ಮಾ ಆಗುತ್ತೆ, ನಮ್ಮನ್ನ ಬಹಿಷ್ಕಾರ ಮಾಡ್ತಾರೆ, ಸೊ ಹಂಗಾಗಿ ವಿಲ್ ಗೆಟ್ ಯು ಮ್ಯಾರಿಡ್ ಒನ್ಸ್ ಅಗೇನ್, ಸೆಂಡ್ ದ ಡಾಟರ್ ಅಂತ ಡಾಟರ್ನ ಕರ್ಕೊಂಡೋದ್ರು. 1 month ಆದಮೇಲೆ ವಿ ವಿಲ್ ಫೈನಲೈಸ್ ಅಂಡ್ ಟೆಲ್ ಯು ಅಂತ ವಾಪಸ್ ಕರ್ಕೊಂಡೇ ಬರಲಿಲ್ಲ. ಸೊ ದಿಸ್ ಬಾಯ್ filed a complaint against the in-laws that my wife has been taken away forcibly by parents ಅಂತ habeas corpus ಹಾಕೊಂಡು ಹೈಕೋರ್ಟ್ಗೆ ಹೋಗಿ ಅವರು they directed the police to go bring the girl from there. They literally went there, brought the girl and the parents in front of the high court and produced them. That is why produce the body ಅಂದರೆ doesn't mean it's ಬದುಕಿರೋರು ಲೆಕ್ಕ ಅಂತ. ಓಕೆ, ನಾಟ್ ಸತ್ತಿರೋರದ ಬಾಡಿ ತಗೊಂಬಂದು ಇಡಿ ಅಂತಲ್ಲ. ಆಮೇಲೆ ಓಕೆ, ಕಾರ್ಪಸ್ ಈಸ್ ಬಾಡಿ ಕಾರ್ಪೊರೇಟ್ in company law. So atara they brought them before the court. The girl was asked whether you married out of your own will and volition anta keli. Then they directed the parents to not to interfere with these children. They are adults of marriageable age, and asked her to go with the husband. Chiranjeevi's daughter's case, she took a order from the high court, protection order, to get married to that person whom she divorced afterwards. Second marriage was performed in the resort near Devnalli. ಚಿಕ್ಕಬಳ್ಳಾಪುರ ನಂದಿ ಹಿಲ್ಸ್ ಹತ್ರ ಅವ್ರ ರಿಸಾರ್ಟಲ್ಲಿ. ಇನ್ನೊಂದು ಆ ಫಸ್ಟ್ ಒನಲ್ಲಿ ಅಲ್ಲಿ ಚಿರಂಜೀವಿ ಬ್ರದರ್ ಶೋಡ ದ ಗನ್ನೋ ಏನೋ ಅಂತ ಟಿ ವಿ ಮಾಧ್ಯಮದಲ್ಲಿ ತೋರಿಸಿದ್ರು. ದೇ ಟುಕ್ ಅವೇ, ದೇ ಸೀಸ್ ದಿ ಗನ್ ಫ್ರಮ್ ಹಿಮ್ ಬಿಕಾಸ್ ಹಿ ವಾಸ್ ಹ್ಯಾವಿಂಗ್ ದಿ ಲೈಸೆನ್ಸ್ಡ್ ರಿವಾಲ್ವರ್, ಫಿಯರಿಂಗ್ ದಟ್ ದೆರ್ ಮೇ ಬಿ ಥ್ರೆಟ್ ಟು ದಿಸ್ ನೀಸ್ ಅಂತ. ಸೊ ಆ ಥರ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ತೋರಿಸಿದ್ದಾರೆ. ಸೊ ಆಲ್ ದೀಸ್ ಥಿಂಗ್ಸ್ಗೆ ಹೇಬಿಯಸ್ ಕಾರ್ಪಸ್. ದಿಸ್ ರಿಟ್ ಆಫ್ ಮ್ಯಾಂಡಮಸ್ ಇಸ್ ಟೇಕಿಂಗ್ ಡೈರೆಕ್ಷನ್, asking the authority to do a particular job which they are refusing to do a public authority perform their public duty ಮಾಡದೇ ಇದ್ದರೆ you can go. Prohibition ಅಂದರೆ to prohibit some public authority of somebody assuming a wrongful office. So to prevent him from assuming wrongful assumption of office, you can go and ask for a writ to be issued against that person. Quo warranto is a warning which will be issued. Writ of certiorari to cancel to challenge the lower court order in the high court when you go, asking them to cancel the lower court order. So that is what you will ask for a writ of certiorari. So these are all constitutional remedial rights which are invoked to protect all your rights from Article 12 to Article 14 to Article 30 anta. Okay, so this is the end of the writs. Fundamental rights. So duties are 11, very short duties. I'll just show you that.
then we'll open it for you to ask any questions. We'll just show you some video also before that. This is fundamental duties added by the 42nd Amendment, 51A anta capital A ಮಾಡಿ. Part 4 ಆದಮೇಲೆ Part 3 is fundamental right, Part 4 is directive principles of state policy. They are like the duties of fundamental duties to citizens ಹೆಂಗಿದೆಯೋ ಹಂಗೆ duties to the government to frame policies. ಅದಕ್ಕೆ ಅದರ ಹೆಸರೇ directive principle of state policy. State to make policies on different aspects which are listed from Article 36 to Article 51 ವರೆಗೂ ಏನೇನಿದೆಯೋ ಆ ಆರ್ಟಿಕಲಲ್ಲಿರೋ ಎಲ್ಲ ಇದ್ರ ಮೇಲೂ ಪಾಲಿಸೀಸ್ ಮಾಡೋ ಅಧಿಕಾರ is rules to the government and are laid down in this directive principles of state policy anta. And duties alli to abide, the first duty is abide by constitution and respect the national anthem. National code anta ondide, 2000 national code ide. Adu size of the national flag to be hoisted and 100 feet ಆದಮೇಲೆ ಹಾಯ್ಸ್ಟ್ ಆಗಿರೋ ಫ್ಲಾಗ್ನ ದಿನ ಇಳಿಸೋ ಅವಶ್ಯಕತೆ ಇಲ್ಲ. Go to international airport, there's a big flag post. Go to this Indira Gandhi fountain area near Basava Bhavan, you have a big flag post. You don't need to lower the flag every day. Okay, ದಿನ ಇಳಿಸಿ ಹಾರಿಸೋ ಅವಶ್ಯಕತೆ ಇಲ್ಲ. ವಿಧಾನಸೌಧ ಹೈಕೋರ್ಟ್ ಮೇಲಿರೋ ಎಲ್ಲ ಫ್ಲಾಗ್ಗಳೆಲ್ಲ ದಿನನಿತ್ಯ ಹಾಯ್ಸ್ಟ್ ಮಾಡೋಕ್ಕೆ ಒಬ್ಬನ ನೇಮಿಸಿದ್ದಾರೆ. he will come and hoist in the morning sunrise, come back in the evening and lower, unfurl the flag in the evening ಅಂತ. National anthem has to be played. You need not sing the national anthem. Statutory government heads of the state na invite governor na karadre function has to start with national anthem. I remember Hansraj Bharadwaj in a function when he came, they started singing Kannada Nadagite. Nadagite ilve illa, yav rajyadallu Nadagite illa. This is a misunderstanding. Only Jammu Kashmir had a state flag. There was no state flag in any state. Jammu Kashmir had a separate state flag because they had a constitution. Ivaga ali national flag. Okay, so this no other state has a state flag, no state flag hoisting or no state anthem is there. Okay, Mysore Rajdadalli there was a national anthem for Mysore kingdom, and so that is all gone after the agreement to get into the Union of India admelinda. Okay, national anthem has to be played. You don't have to sing, you have to stand. President Hansraj Bharadwaj avaga object ಮಾಡಿ, if you are singing, if you have to play the national anthem, otherwise I am going out anta andru. He said you have to start and end with the national anthem. When you invite governor, head of the state, you have to start with the national anthem, end the function with the national anthem. So this is what happens. To cherish and follow ideals of national freedom movement. So national freedom movement alli unity amongst diversity. These are the ideals also. So all these things, ಆದರ್ಶಗಳು ಏನೇನಿತ್ತೋ ಸ್ವತಂತ್ರದ ಟೈಮಲ್ಲಿ ಅದನ್ನೆಲ್ಲ ನೀವು ಫಾಲೋ ಮಾಡಬೇಕು ಅಂತ ನಿಮ್ಮ ಮೂಲಭೂತ ಕರ್ತವ್ಯ. ಅಪ್ಹೋಲ್ಡ್ ಪ್ರೊಟೆಕ್ಟ್ ಸಾವರ್ನಿಟಿ ಇಂಟೆಗ್ರಿಟಿ. ಓಕೆ, ನಿಮ್ಮ ಸಾರ್ವಭೌಮತೆ, ಸೊ ಏಕತೆ ಹಾಗೂ ಅಖಂಡತೆಯನ್ನು ಕಾಪಾಡಬೇಕು ಅನ್ನೋದು, ದಿಸ್ ಇಸ್ ಪಾರ್ಟ್ ಆಫ್ ಯುವರ್ ಡ್ಯೂಟಿ. ಡಿಫೆಂಡ್ ದ ಕಂಟ್ರಿ ಆ್ಯಂಡ್ ರೆಂಡರ್ ದಿಸ್ ನ್ಯಾಷನಲ್ ಸರ್ವಿಸಲ್ಲೇ ವೋಟಿಂಗ್ ಎಲೆಕ್ಷನ್ ಡ್ಯೂಟಿ ಬರೋದು, ಟು ರೆಂಡರ್ ನ್ಯಾಷನಲ್ ಸರ್ವಿಸ್. ಓಕೆ, ದ ವರ್ಲ್ಡ್ ವಾರ್ ಟೈಮಲ್ಲಿ all Indians were just invited to come and join the war because lot of human beings' lives were lost. So they needed people to come and be part of it anta. So this is to defend the country, to render national service anta. Okay, so to promote harmony and fraternity, this is peaceful coexisting. ಅದೇ ಎಲ್ಲ ಜನ ಎಲ್ಲ ಧರ್ಮದವ್ರ ಜೊತೆಯಲ್ಲಿ ನಾವು ಸಹಬಾಳ್ವೆ ಅಂತೀವಲ್ಲ, ಅದೆಲ್ಲ ಯು ಹ್ಯಾವ್ ಟು ಫಾಲೋ ಅನ್ನೋದಕ್ಕೆ ಯಾವುದೇ ಮತಭೇದ ಆಗಲಿ ಭಾಷೆ ಭೇದ ಆಗಲಿ ಮಾಡಬಾರ್ದು ಅನ್ನೋದಕ್ಕೆ. ಟು ರಿನೌನ್ಸ್ ಡಿರಾಗೇಟ್ರಿ ಪ್ರಾಕ್ಟೀಸಸ್ ಆಫ್ ಡಿಗ್ನಿಟಿ ಟು, ಇದು ಇಂಪಾರ್ಟೆಂಟು. ಓಕೆ, ಹಳೆ ಸಂಪ್ರದಾಯಗಳು ಕೆಲವಿತ್ತು. ಯಲ್ಲಮ್ಮನ ಜಾತ್ರೆಯಲ್ಲಿ ಕೋಣ ಬಲಿ ಕೊಡೋರು ಅದು ಕ್ಯಾನ್ಸಲ್ ಆಗಿದೆ. ಓಕೆ, ಬೆಳಗಾಮಲ್ಲಿ ಸೌಂದತ್ತಿ ವಿಲೇಜ್ ಅನ್ನೋದರಲ್ಲಿ ಬೆತ್ತಲೆ ಸೇವೆ ನಡೆಯೋದು. ಓಕೆ, ದೇವದಾಸಿ ಕಲ್ಚರಲ್ಲಿ ಬೆತ್ತಲೆ ಸೇವೆ ನಡೆಯೋದು. ಓಕೆ, ಎಲೆಗಳನ್ನ ಕಟ್ಕೊಂಡು ಅವರು ಬೆತ್ತಲೆ ಸೆಮಿ ನ್ಯೂಡ್ ಪೆರೇಡ್ ನಡೆಯೋದು, ದಟ್ ಹಸ್ ಬೀನ್ ಬ್ಯಾನ್. ಡಿರಾಗೇಟ್ರಿ ಪ್ರಾಕ್ಟೀಸಸ್ ಅಗೇನ್ಸ್ಟ್ ದ ಡಿಗ್ನಿಟಿ ಆಫ್ ದಿ ವಿಮೆನ್. ಫ್ರೆಟರ್ನಿಟಿ ಅಶೋರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್, ಪ್ರಿಯಾಂಬಲಲ್ಲಿ ಹೇಳಿರೋದು. ಡಿಗ್ನಿಟಿ ಆಫ್ ವಿಮೆನ್ ಪ್ರೊಟೆಕ್ಟ್ ಮಾಡೋದಕ್ಕೆ ಇವೆಲ್ಲ ಗೊಡ್ಡು ಸಂಪ್ರದಾಯಗಳನ್ನೆಲ್ಲ ಬದಿಗಿಟ್ಟಿದ್ದಾರೆ, ಅದೆಲ್ಲ ಕ್ಯಾನ್ಸಲ್ ಆಗಿದೆ. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಡಿರಾಗೇಟ್ರಿ ಪ್ರಾಕ್ಟೀಸಸ್. ಬೆತ್ತಲೆ ಸೇವೆ ಅಂತ ಒಂದು ಪಿಕ್ಚರೇ ಬಂದಿದೆ, ಲೋಕೇಶ್ ಮಾಡಿದ್ರು ಹೀರೋ, ಅದರಲ್ಲಿ ಮಂಜುಳಾ ಇದ್ದಾರೆ, ನೋಡಿ ಆ ಫಿಲ್ಮು, ಗೂಗಲ್ ಮಾಡಿ ಯೂಟ್ಯೂಬಲ್ಲಿ, ಯು ವಿಲ್ ನೋ ವಾಟ್ ದ ಪ್ರಾಕ್ಟೀಸಸ್ ಅಂತ. ಓಕೆ, ಸೊ ದಿ ದೇವದಾಸಿ ಪೀಪಲ್ ವುಡ್ ನೆವರ್ ಮ್ಯಾರಿ ಅ ಮ್ಯಾನ್ ಪರ್ಮನೆಂಟ್ಲಿ, ದೇ ವಿಲ್ ಬಿ ಕಾಂಕ್ಯುಬೈನ್ as a mistress to some people over a particular period of time ಅಂತಿದೆಲ್ಲ ಅದು ಏನೇನೋ ಸಂಪ್ರದಾಯಗಳಿತ್ತು. ಆಲ್ ದಟ್ has been done away with in the because of the
of the constitutional fundamental right and to respect the dignity of the women. To value, preserve rich composite cultural heritage. Cultural heritage alli paintings of Roerich are kept in Chitrakala Parishat. Okay, cultural heritage monument, UNESCO heritage site anta tag kodutte. Hampi is UNESCO heritage site. Taj Mahal, all these are protected monuments. Paintings, Venkatappa Art Gallery under renovation ide ಈಗ. Okay, all these are all rich. ನಮ್ಮ ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಸಾಂಸ್ಕೃತಿಕ ತಾಣಗಳು ಪ್ಲಸ್ ಎಲ್ಲ all these things have to be preserved. So all these things rich composite. ಇವಾಗ ನೀವು ಹೋಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ಗೆ ಹೋಗಿ 29ನೇ ತಾರೀಕುವರೆಗೂ ಮಹಾರಾಜ ಜಯಚಾಮರಾಜ ಒಡೆಯರ 105ನೇ ಜನ್ಮ ಆಚರಣೆಯಲ್ಲಿ ಫೋಟೋ ಎಕ್ಸಿಬಿಷನ್ ಹಾಕಿದ್ದೀವಿ. ಮಾಯಾಚಂದ್ರ, who is a good friend of mine, he's the one who has arranged this photo exhibition. You will get to see Mysore Maharajaradu family archives ಇಂದ ತಂದಿರೋ ಫೋಟೋ ಇಟ್ಟಿದ್ದೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, BP ವಾಡಿಯಾ ರೋಡ್. ದಯವಿಟ್ಟು ಹೋಗಿ ನೋಡಿ. 29ನೇ ತಾರೀಕುವರೆಗೂ ಇದೆ, 10 ರಿಂದ 7 ಗಂಟೆವರೆಗೂ ಇರುತ್ತೆ ದಿನ. ಓಕೆ, ಅವರ ಜಯಚಾಮರಾಜ ಒಡೆಯರ ಇಬ್ಬರು ಹೆಣ್ಮಕ್ಳು ಕಮಲಾಕ್ಷಿ ಆ್ಯಂಡ್ ಇಂದ್ರಾಕ್ಷಿ ದೇವಿ ಅವರಿಬ್ಬರೇ ಬಂದು ಇನಾಗ್ರೇಟ್ ಮಾಡಿದರು. ಐ ವಾಸ್ ದೇರ್ ಆನ್ ದಟ್ ಇನಾಗ್ರೇಷನ್ ಡೇ. ಸೊ ಪ್ಲೀಸ್ ಗೋ ಸಿ, ಇಟ್ಸ್ ವರ್ತ್ ಸೀಯಿಂಗ್. ಯು ವಿಲ್ ಸಿ ಮಹಾರಾಜ ವಿತೌಟ್ ದಿ ಟರ್ಬನ್ ನೋಡೇ ಇರಲ್ಲ ನೀವು. ಮಹಾರಾಜ ವಿತೌಟ್ ದಿ ಟರ್ಬನ್ ಲುಕ್ಸ್ ಲೈಕ್ ಅ ಹಾಲಿವುಡ್ ಸ್ಟಾರ್. ಓಕೆ, ಆಮೇಲೆ ಪುಸ್ತಕ ಬರೆದಿರೋದೇ ಒಬ್ಬರು ದೀಪ್ತಿ ಅಂತ ಪುಸ್ತಕ ಬರೆದಿದ್ದಾರೆ, ಮ್ಯಾವರಿಕ್ ಮಹಾರಾಜ ಅಂತ. ಓಕೆ, ಅದು ಪೇಪರಲ್ಲಿ ಮೊನ್ನೆ ದೂರದರ್ಶನ್ ಚಂದನಾಲ್ ತೋರಿಸಿದ್ದಾರೆ. ಪ್ಲೀಸ್ ಗೋ ಸಿ ದಿ ಎಕ್ಸಿಬಿಷನ್, ವರ್ತ್ ಸೀಯಿಂಗ್. ನೀವು ನೋಡಿಲ್ದಿರೋದೆಲ್ಲ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. BP ವಾಡಿಯಾ ರೋಡ್, ಬಸವಂಗುಡಿ, ನಿಯರ್ ಗಾಂಧಿ ಬಜಾರ್. ಓಕೆ, BP ವಾಡಿಯಾ ರೋಡ್. ಓಕೆ, ಬಸವಂಗುಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್. ಹೋಗಿ ನೋಡಿ, ವರ್ತ್ ಸೀಯಿಂಗ್. ಓಕೆ, ಈ ಫೋಟೋಗ್ರಾಫೂ ಈಸ್ ಪಾರ್ಟ್ ಆಫ್ ದಿ ಕಲ್ಚರಲ್ ಹೆರಿಟೇಜ್ ಆಫ್ ಮೈಸೂರು ಮಹಾರಾಜ ಫ್ಯಾಮಿಲಿ. ಸಿ, ದಟ್ಸ್ ದ ಎಕ್ಸಾಂಪಲ್ಗೋಸ್ಕರ ನಿಮಗೆ ಹೇಳ್ತಾ ಇರೋದು. ಸಿ, ಐ ಆಮ್ ಗಿವಿಂಗ್ ಯು ಎಕ್ಸಾಂಪಲ್ ಆಫ್ ರಿಯಲ್ ಲೈಫ್. I am not creating something and giving you. Okay, I can show, I have the photo on my phone also, I can show it to you. Okay, to improve natural environment, forest, rivers, ivella natural resources ella sarkaರದ ಸೊತ್ತು. You can't own river, you can't own a forest like in you can't own game sanctuaries in India now. In South Africa you can own a game sanctuary where you can do gaming of animals, shooting of animals. Malibu Resort owned by Vijay Mallya in South Africa, where he took the Indian team for T20 team to see that anta. So atara living with compassion, wildlife. ನೆನ್ನೆ ಮೊನ್ನೆ ನೋಡಿ ಪೇಪರಲ್ಲಿ ಬಂದಿದೆ, ಪೆಟ್ಗಳನ್ನ ನೀವು ನಾಯಿಗಳಿಗೆ ಊಟ ಹಾಕೋದ್ರ ಬಗ್ಗೆ ರೂಲ್ಸ್ ಅನೌನ್ಸ್ ಮಾಡಿದ್ದಾರೆ BBMPಯಲ್ಲಿ. ಯು ಶುಡ್ ನಾಟ್ ರೀಲೊಕೇಟ್ ದೆಮ್ ಎಲ್ಸ್ವೇರ್ ಆ್ಯಂಡ್ ಲೀವ್ ದೆಮ್ ಸಮ್ವೇರ್ ಆ್ಯಂಡ್ ಕಮ್. ಊಟದ ಟೈಮಿಂಗ್ ಮಾಡಿ, ಆ ಟೈಮಲ್ಲಿ 2 ಹೊತ್ತು ಊಟ ಹಾಕಬೇಕು. ಊಟ ಹಾಕ್ದೇ ಇರೋ ಟೈಮಲ್ಲಿ ಊಟ ಹಾಕಬೇಡಿ ಹೇಳಿ. ಸೊ ನಾಯಿಗಳಿಗೆ 2 ಹೊತ್ತೇ ಹಾಕೋದು. ಓಕೆ, ಬೆಳಗ್ಗೆ ಹಾಕ್ತಿರ್ತೀರಿ ಸಾಯಂಕಾಲನೇ. ಸೊ ದೇ ಹ್ಯಾವ್ ಮೇಡ್ ರೂಲ್ಸ್. ದಿಸ್ ಈಸ್ ಆಲ್ ಕಂಪ್ಯಾಷನ್ ಟುವರ್ಡ್ಸ್ ಲಿವಿಂಗ್ ಕ್ರೀಚರ್ಸ್. ಇಲ್ಲಿ ಆ್ಯನಿಮಲ್ ಇಲ್ಲ, ಎಲ್ಲ ಲಿವಿಂಗ್ ಕ್ರೀಚರ್. Okay, plant is also a living creature. Okay, so this is all part of it. Wildlife, lakes ಎಲ್ಲ ಬರುತ್ತೆ. ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಈಗ ಯಾವುದೋ ಟಾಕ್ಸಿಕ್ ಅನ್ನೋ ಮೂವಿ ಅವರು ವೈಲ್ಡ್ ಲೈಫ್ ಆ್ಯಕ್ಟ್ ಫಾರೆಸ್ಟ್ ಲ್ಯಾಂಡ್ನ ಎನ್ಕ್ರೋಚ್ ಮಾಡಿ ಶೂಟಿಂಗ್ ಮಾಡಿದ್ದಾರೆ ಅಂತ ನೋಟಿಸ್ ಇಶ್ಯೂ ಆಗಿದೆ. ನೆನ್ನೆ ಪೇಪರ್ ಓದಿ ನೀವು. ಯಾರು ಯಶ್ದು ಫಿಲಮ್ ಲೇಟೆಸ್ಟ್ ಒನ್ ಓದಬೇಕು, ಅಪ್ಡೇಟ್ ಮಾಡ್ಕೋಬೇಕು, ಅದರ್ವೈಸ್ ಯು ವಿಲ್ ಬಿ ಎಕ್ಸ್ಪೈರ್ಡ್ ಪ್ರಾಡಕ್ಟ್ ಇನ್ ದಿ ಮಾರ್ಕೆಟ್. ಓಕೆ, ವೈ ಆಮ್ ಐ ಅಪ್ಡೇಟಿಂಗ್? ನಾನು ಲೇಟೆಸ್ಟ್ ನೆನ್ನೆ ರಾತ್ರಿ ಸೀರಿಯಲ್ ಹೇಳ್ತೀನಿ, ಇವತ್ತು ಬೆಳಗ್ಗೆ ಪೇಪರ್ ತೋರಿಸ್ತೀನಿ ನಾನು ಫೋನಲ್ಲಿ. ಫೋಟೋ ಹೊಡೆದಿರ್ತೀನಿ ಅದು. ಓಕೆ, ಸೊ ದಿಸ್ ಈಸ್ ಟು ಇದರಲ್ಲಿ ವೈಲ್ಡ್ ಲೈಫಲ್ಲಿ ಒಂದು ಸ್ಟೋರಿ ಐ ವಿಲ್ ಟೆಲ್ ಯು. ಅಲ್ಲಿ ಒಂದು ಅಯ್ಯಂಗಾರ್ ಕಪಲ್ ಅನಿಸುತ್ತೆ, ಮೀನಾಕ್ಷಿ ಅವರೋ ಏನೋ ಅವ್ರ ಹೆಸರು, ಮಿನಿ ಝೂ ಅಂತ ಪದ್ಮನಾಭದಲ್ಲಿ ಅವ್ರ ಮನೆ ಹೆಸರೇ ಮಿನಿ ಝೂ. ಅವ್ರ ಮಗ ವೈಲ್ಡ್ ಲೈಫ್ ಆ್ಯಕ್ಟಿವಿಸ್ಟು. ಅವರು ವೈಲ್ಡ್ ಲೈಫ್ ಅಡ್ವೆಂಚರ್ ಕ್ಯಾಂಪ್ಸ್ ಮಾಡ್ತಾರೆ, ಪನರ್ಘಟ್ಟ, ನಾಗರಹೊಳೆಗೆಲ್ಲ ಕರ್ಕೊಂಡು ಹೋಗೋದೆಲ್ಲ. ಅವ್ರಿಗೆ ಒಂದು ಇದು ಏನೋ ಸಿಂಹದ ಮರಿ ಸಿಕ್ಕಿತ್ತು, ಯಾವುದೋ ಒಂದು ವೈಲ್ಡ್ ಲೈಫಲ್ಲಿ. ತಾಯಿ ಅದನ್ನು ಅಬ್ಯಾಂಡನ್ ಮಾಡಿತ್ತು, ಅದನ್ನು ತೊಗೊಂಬಂದು ಮನೇಲಿ ಇಟ್ಕೊಂಡಿದ್ರು. ಇವರು ವೆಜಿಟೇರಿಯನು, ಅದಕ್ಕೆ ಐಸ್ ಕ್ರೀಮು ಬೋನ್ವಿಟ ಎಲ್ಲ ಚೆನ್ನಾಗಿ ತಿನ್ನಿಸಿ ಚೆನ್ನಾಗಿ ಮಾಡಿದರು. ಅದಿಷ್ಟು ದೊಡ್ಡದಾಯಿತು. ದೊಡ್ಡದಾದ್ಮೇಲೆ ಇಟ್ಕೊಳ್ಳೋಂಗಿಲ್ಲ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ. ಯು ಹ್ಯಾವ್ ಟು ಲಿವ್ ಇಟ್ ಟು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್. ಕರ್ಕೊಂಡೋಗಿ ವಾಪಸ್ ಬಿಟ್ಟು ಅದಕ್ಕೆ ಒಂದು ಹೆಸರಿಟ್ಟಿದ್ರು, ಹೆಣ್ಮರಿ, ಅದು ಸಿಂಬಾ ಅಂತ ಹೆಸರಿಟ್ಟಿದ್ರು. ಅದನ್ನು ತೊಗೊಂಡೋಗಿ ಅಲ್ಲಿ ಬಿಟ್ಟರು. ಬಿಟ್ಟ ಮೇಲೆ ಅದು ಮಾಂಸ ತಿಂತಾ ಇರಲಿಲ್ಲ ಅಲ್ಲಿ, ಯಾಕಂದ್ರೆ ಇವ್ರು ವೆಜಿಟೇರಿಯನ್ ಹಾಕಿದ್ರು. ವೆಜಿಟೇರಿಯನ್ ವೈಲ್ಡ್ ಆ್ಯನಿಮಲ್ ವಾಸ್ ಮೇಡ್ ಅ ಮೈಲ್ಡ್ ಆ್ಯನಿಮಲ್. ವೈಲ್ಡ್ ಆ್ಯನಿಮಲ್ ವಾಸ್ ಮೇಡ್ ಅ ಮೈಲ್ಡ್ ಆ್ಯನಿಮಲ್. ಸೊ ಅದು ತಿಂತಾ ಇರಲಿಲ್ಲ. ಆಮೇಲೆ ಮನೆಯವ್ರನ್ನ ಕರೆದು, ನೀವು ವಾರಕ್ಕೆ ಒಂದ್ಸತಿ ಬನ್ನಿ, ನೀವು ಏನೇನು ಹಾಕ್ತಿದ್ರೋ ಮೇಲೆ ಬೋನ್ವಿಟಾ ಪೌಡ್ರ್ ಅದೆಲ್ಲ ಅದನ್ನು ತನ್ನಿ, ಅದ್ರ ಅಡಿ ಇದನ್ನೆಲ್ಲ ಮಾಂಸ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಹಾಕಿ ಕೊಡ್ತೀವಿ, ಅದು ತಿನ್ನುತ್ತೆ ಅವಾಗ ಅಂತ. ದಟ್ಸ್ ಹೌ ದೇ ಮೇಡ್ ದಟ್ ಮೈಲ್ಡ್ ಆ್ಯನಿಮಲ್ ಬಿಕಮ್ ವೈಲ್ಡ್ ಆ್ಯನಿಮಲ್ ಅಗೇನ್. ಓಕೆ, ಓಕೆ, ಸೊ ದಿಸ್ ಇಸ್ ಅ ರಿಯಲ್ ಸ್ಟೋರಿ ಆಫ್ ದಿಟ್. ವೈಲ್ಡ್ ಆ್ಯನಿಮಲ್ ಆ್ಯಕ್ಟಲ್ಲಿ ನೀವು ಎಲಿಫೆಂಟ್ನ ಕಾಲೇಜ್ ಫೆಸ್ಟಿವಲ್ಗೆ ತೊಗೊಂಡೋಗಂಗಿಲ್ಲ. ಮುಂಚೆ ಎಲ್ಲ ಎಲಿಫೆಂಟ್ನ ಕರೆಸಿ ಮೆರವಣಿಗೆ ಮಾಡೋದು ಎಲ್ಲ ಮಾಡಿದ್ದಾರೆ. ಸಮ್ ಪೀಪಲ್ ಹ್ಯಾವ್ ಡನ್ ದಿಸ್ ಆ್ಯಂಡ್ ದೇ ವರ್ ವಾಂಟ್ ನಾಟ್ ಟು ಡೂ ದಿಸ್. ಈಗ ಟೈಗರ್ ಕ್ಲಾ
ಉಂಗ್ರ ಇದು ಲಾಕೆಟ್ ಕತೆ ನೋಡಿದ್ರಲ್ಲ, ವರ್ತೂರ್ ಸಂತೋಷ್ ಕತೆ. ಸೊ ಆಲ್ ದಿಸ್ ಇಸ್ ಬೀನ್ ನಾವು ಇವಾಗ ಅದೆಲ್ಲ ಸ್ವಲ್ಪ ಏನೋ ಚೇಂಜ್ ಆರ್ಡರ್ ಆಗಿದೆ ಈಗ ಅದಕ್ಕೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಪಾರ್ಟ್ ಆಫ್ ದಿಸ್ ಕಂಪ್ಯಾಷನ್ ಟುವರ್ಡ್ಸ್ ವೈಲ್ಡ್ ಲೈಫ್. ಲೇಕ್ ಪ್ರೊಟೆಕ್ಷನ್ನು, ಇವಾಗ ಲೇಕ್ಗಳ ಬಗ್ಗೆ ದಿನ ಬರ್ತಾ ಇದೆ ನೋಡಿ. ಓಕೆ, ಎಷ್ಟು ಲೇಕು BBMP ವ್ಯಾಪ್ತಿಯಲ್ಲಿದೆ ಅಂತ ನಿನ್ನೆ ಪೇಪರಲ್ಲಿದೆ. 153 ಲೇಕು ಲೇಕಲ್ಲಿ ಇನ್ನೂ ಕ್ಲೀನಿಂಗ್ ಆಗಬೇಕು, ರೀಜುವಿನೇಷನ್ ಆಗಬೇಕು ಅಂತೆಲ್ಲ ಇದೆ. ಸೈಂಟಿಫಿಕ್ ಟೆಂಪರ್, ಹ್ಯೂಮ್ಯಾನಿಸಮ್, ಸ್ಪಿರಿಟ್ ಆಫ್ ಎನ್ಕ್ವೈರಿ, ರಿಫಾರ್ಮ್ಸ್. ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ನಾಗರ ಪಂಚಮಿ ದಿವಸ ಹುತ್ತಕ್ಕೋಗಿ ಹಾಲು ಹಾಕ್ತೀವಿ. ನಿಜವಾದ ಹಾವಿಗೆ ಹಾಲು ಹಾಕಿ ಹಾಲು ಕುಡಿದ್ರೆ ಆಮೇಲೆ ಏನಾಗುತ್ತೆ ನೋಡಿ. ಹಾವು ಹಾಲು ಕುಡಿಯೋದೇ ಇಲ್ಲ. ಮೊಟ್ಟೆ, ಇಲಿ, ಕಪ್ಪೆ ಅದೇ ತಿನ್ನೋದು ಹಾವು. ಇಟ್ ಈಸ್ ನಾಟ್ ವೆಜಿಟೇರಿಯನ್, ಇಟ್ ಈಸ್ ನಾನ್ ವೆಜಿಟೇರಿಯನ್. ಇಟ್ ಡಸಂಟ್ ಡ್ರಿಂಕ್ ಮಿಲ್ಕ್ ಅಟ್ ಆಲ್. ಇದು ಸಂಪ್ರದಾಯ. ಸೈಂಟಿಫಿಕ್ಲಿ ಇಟ್ ಈಸ್ ನಾಟ್ ಕರೆಕ್ಟ್. ಓಕೆ, OMG ಫಿಲಮ್ ನೋಡಿ, ಓ ಮೈ ಗಾಡ್. ಅದರಲ್ಲಿ ಅಲ್ಲಿ ಪರೇಶ್ ರಾವಲ್ ಸ್ಟೇಟ್ಮೆಂಟ್ ಕೇಳ್ಕೊಳ್ಳಿ. ಓಕೆ, ಮಿಥುನ್ ಚಕ್ರವರ್ತಿ ಸ್ಟೇಟ್ಮೆಂಟ್ ಇದೆ ಕೇಳಿ. ಅದರಲ್ಲಿ ಇಂಡಿಯನ್ಸ್ ಆರ್ ಗಾಡ್ ಫಿಯರಿಂಗ್ ಪೀಪಲ್ ಆ್ಯಂಡ್ ನಾಟ್ ಗಾಡ್ ಲವಿಂಗ್ ಪೀಪಲ್ ಅನ್ನೋ ಲೆಕ್ಕದಲ್ಲಿ ಅವರು ಬೈಕ್ಗೆ ಓಡೋಗ್ತಾರೆ ದೇವಸ್ಥಾನಕ್ಕೆ. ಭಕ್ತಿಗಿಂತ ಭಯ ಜಾಸ್ತಿ ನಮ್ಮ ದೇಶದಲ್ಲಿ ಅಂತ. ಸೊ ದಿಸ್ ಸೈಂಟಿಫಿಕ್ ಟೆಂಪರ್, ಯು ಹ್ಯಾವ್ ಟು ಕ್ವೆಶ್ಚನ್ ವೈ ಇಸ್ ಇಟ್ ಲೈಕ್ ದಿಸ್. Why was it 18 years marriageable age for girls and why is it 21 for boys? Why is it now becoming 18 or 21 for girls? ಅಮೆಂಡ್ಮೆಂಟ್ ಆಗಿ ಈಕ್ವಲ್ ಆಗುತ್ತೆ. ನಾನು ಇದು ಬಿಲ್ಲು 2011 ಯಾವಲ್ಲ ಒಂದು ಬಿಲ್ ಡ್ರಾಫ್ಟ್ ಮಾಡಿ ಕಳಿಸಿದ್ವಿ ಟು ಈಕ್ವಲ್ ದಿ ಏಜ್ ಆಫ್ ಮ್ಯಾರೇಜಬಲ್. ಅದು ಇವಾಗ ಆಗ್ತಾ ಇದೆ ಫೈನಲಿ. ಓಕೆ, ಸೊ ದಿಸ್ ಯು ಹ್ಯಾವ್ ಟು ಕ್ವೆಶ್ಚನ್ ಯುವರ್ ಸೆಲ್ಫ್ ಸೈಂಟಿಫಿಕ್ಲಿ. ವೈ? 3 Idiotsಲ್ಲಿ ಏನೋ ಬರೀತಾರೆ, ಅಮೀರ್ ಖಾನ್ 3 ಜನದ ಹೆಸರು ಸೇರಿ. ಯಾರು ಅದು ಏನು ಅಂತ ಪ್ರಶ್ನೆ ಅರ್ಥ ಕೇಳ್ದೇನೆ ಎಲ್ಲ ಆನ್ಸರ್ ಹುಡುಕ್ತಾ ಇದ್ರು, ವಿತೌಟ್ ನೋಯಿಂಗ್ ದಿ ಕ್ವೆಶ್ಚನ್. Spirit of enquiry, without asking what it is. Where are you searching the answer from? Question ಅರ್ಥ ಆಗಿಲ್ಲ. ಅವನು ಯಾರ್ದೋ 3 ಜನದ ಹೆಸರು ಬರ್ದ ಅಲ್ಲಿ, ಅಮೀರ್ ಖಾನ್ 3 Idiots ಮೂವಿಲಿ. ಸೊ ದಿಸ್ ಇಸ್ ವಾಟ್ ಸ್ಪಿರಿಟ್ ಆಫ್ ಎನ್ಕ್ವೈರಿ. ಯು ಟು ಕ್ವೆಶ್ಚನ್ ಯುವರ್ ಸೆಲ್ಫ್, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಆಸ್ಕ್ ಯುವರ್ ಸೆಲ್ಫ್, ವೈ ಇಸ್ ಇಟ್ ಲೈಕ್ ದಿಸ್, ವೈ ಇಸ್ ಇಟ್ ನಾಟ್ ಲೈಕ್ ದಟ್ ಅಂತ. ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗ್ತಾ ಇರುತ್ತೆ. ಕಾನೂನುಗಳಲ್ಲಿ ಸುಧಾರಣೆ ಆಗುತ್ತೆ. ರಿಫಾರ್ಮ್ಸ್, ಸಿ, ಸ್ಪಿರಿಟ್ ಆಫ್ ಎನ್ಕ್ವೈರಿ ಆ್ಯಂಡ್ ರಿಫಾರ್ಮ್ಸ್. ಓಕೆ, ಪ್ರಶ್ನೆ ಕೇಳಬೇಕು, ಆನ್ಸರ್ ಹುಡುಕೋಬೇಕು. ದಿಸ್ ಇಸ್ ರಿಫಾರ್ಮ್. ಸುಧಾರಣೆ, ಕಾನೂನಲ್ಲಿ ಸುಧಾರಣೆ ತರೋದೇ ಹೀಗೆ. ಓಕೆ, ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ, ಅಬ್ಸರ್ವ್ ವೈಲೆನ್ಸ್, ಸ್ಟೋನ್ ಥ್ರೋಯಿಂಗ್ ಆನ್ ಬಂದ್ ಡೇ. ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಇವಾಗ ಹಾಕ್ತಾವ್ರಲ್ಲ ಟ್ಯಾಕ್ಸ್ ಎಲ್ಲ ಕಡೆನೂ. ಓಕೆ, ಸೊ ಇವಾಗೆಲ್ಲ 31st ಒಳಗೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಬಿಡಿ, ಇಲ್ಲದ್ರೆ ಆಮೇಲೆಲ್ಲ ಫೈನು ಸಮೇತ ವಸೂಲಿ ಮಾಡ್ತಾರೆ. 31st ಇಸ್ ಲಾಸ್ಟ್ ಡೇಟ್ ಅನಿಸುತ್ತೆ. ಓಕೆ, ಟು ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗಬಾರ್ದು. ರಾಜ್ಕುಮಾರ್ ಸತ್ತಾಗ ನೋಡಿದ್ರಿ ಏನೇನಾಯಿತು ಅಂತ. So all these things are to be safeguarded. You should not create nuisance value to strive towards excellence in all spheres, individually also you should perform well, collectively also. When you are individually performing in an exam, you are individually performing. When you are in a team of cricket, you are a team performer. Project team alidre project alli team performance. So you need to have unity in the team. You should learn to perform as a team player, not as an individual player when you are in a team. And you should also do individually excel also in your own sphere of life. Every time you have to improve your level of effort and achievement. Sergei Bobka, Olympic pole vaulter from Russia, he used to break his own record every time when he went to Olympics. Okay, so he broke his own record every time. He used to set a new benchmark. So that is, you are improving your levels of achievement and effort every time you do a job. I have reached the top anta ಅನ್ಕೋಬೇಡಿ. there is nothing like reach the top till you reach the sky ಅಂತ. Okay, so you have to keep on trying. An attempt may be a failure, never fail to attempt. This should be the motto of you people. An attempt may be a failure, never fail to attempt. Okay, this is what increasing parents ge ee RTE act alli article 21A fundamental right ಆಯಿತು, ಮೂಲಭೂತ ಹಕ್ಕು. RTE ಕೋಟಾ ಕಂಪಲ್ಸರಿ ಕಡ್ಡಾಯ ಶಿಕ್ಷಣದ ಬಗ್ಗೆ 6 to 14 years ಅಲ್ಲಿ ಇರೋ ಮಕ್ಕಳಿಗೆ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್ ಟು ಪ್ರೊವೈಡ್ ಆಪರ್ಚುನಿಟಿ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಾ ಕೇಳಿ, ಹೋಗ್ತಾರೆ ಅಂದರೆ ಕಳಿಸಿ. ಐ ಗಿವ್ ಯು ಅನ್ ಎಕ್ಸಾಂಪಲ್ ವೇರ್ ಅ ಬಾಯ್ ಮಗನ್ನ ಸ್ಕೂಲಿಗೆ ಕಳ್ಸೋದಕ್ಕೆ ತಂದೆ ತಾಯಿ ಒಪ್ತಾ ಇರಲಿಲ್ಲ ದುಡ್ಡು ಕೊಡೋದಕ್ಕೆ. ತಾತನ ಕೈಲಿ ಕೋರ್ಟ್ ಕೇಸ್ ಹಾಕಿ, ಫಸ್ಟ್ ಕೇಸ್ ಅನಿಸುತ್ತೆ RTE ಆ್ಯಕ್ಟಲ್ಲಿ ಇಂಡಿಯಾಲಿ, ಬಿಹಾರಲ್ಲಿ ತಾತನ ಕೈಲಿ ಕೋರ್ಟ್ ಕೇಸ್ ಹಾಕಿಸಿ, ತಾತ ವಾಸ್ ಅಪಾಯಿಂಟೆಡ್ ಗಾರ್ಡಿಯನ್ and parents had to give 1000 rupees monthly to the grandfather to take care of their own child. ನಮ್ಮ ಮಗನಿಗೆ ಶಿಕ್ಷಣ ಕೊಡೋಕ್ಕೆ ನಮ್ಮ ತಂದೆಗೆ ದುಡ್ಡು ಕೊಡೋದು ಕೋರ್ಟ್ ಆರ್ಡರ್ ಮಾಡಿದರು. RTE ಕೋರ್ಟಲ್ಲಿ ಅವನಿಗೆ ಎಕ್ಸ್ಪೆನ್ಸಸ್ ಫಾರ್ ಮೇಂಟೆನೆನ್ಸಿಗೆ ಕೊಡಿ, ಫ್ರೀ ಎಜುಕೇಷನ್ ಬಟ್ ಮೇಂಟೆನೆನ್ಸಿಗೆ ಕೊಡಿ ಅಂತ. he went under this particular RTE ಕೋಟಾ 21A ಮೇಲೆ they went to court. That was the first case where an RTE probably was granted to them. So
children between 6 to 14 years should be given opportunity to go to school. 6 ಗಿಂತ ಕೆಳಗೆ ಕತೆ ಏನು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಲಿ ಬಿಲೋ 5 years 6 yearsಗೆ ಅಲ್ಲಿ ಕವರ್ ಮಾಡಿದ್ದಾರೆ. ಪಾಲಿಸಿ ಫಾರ್ ಅರ್ಲಿ ಚೈಲ್ಡ್ ಕೇರ್ ಅಲ್ಲಿ ಪಾಲಿಸಿ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ಫಾರ್ ಚಿಲ್ಡ್ರನ್ ಹೂ ಕ್ಯಾನ್ ಗೋ ಟು ಸ್ಕೂಲ್ ಏಜ್ ರೀಚ್ ಆಗಿರೋರಿಗೆ ಸ್ಕೂಲ್ಗೆ ಕಳಿಸೋದಕ್ಕೆ. ಇದು ಪೇರೆಂಟ್ಸ್ ಮೇಲೆ they have put this duty on the parents to see that they will perform their duty as parents to see the children go to school anta. So we'll stop here. The directive principles of state policy, see, I am not going to go into it now because of your time thing. I'll just show you one or two videos and then we'll open it for you. I'll just show you one video of idradu eno bonded labor Jeetadalu Andhra Pradesh do. There is one video on that. So we will show you that and probably ಕೇಳಿ ಪ್ರಶ್ನೆಗಳು ಕೇಳ್ತಾ ಇರೋರು ಕೇಳಿ. ಇವಾಗ ಏನಾದರೂ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ. ಹಾಂ ಹಾಂ ಇನ್ಫಾರ್ಮೇಷನ್ ತೊಗೋಬೋದು, ಇನ್ಸ್ಪೆಕ್ಷನ್ ಮಾಡ್ಬೋದು. ಯು ವಾಂಟ್ ಟು ಇನ್ಸ್ಪೆಕ್ಟ್ ಮೆಟ್ರೋ ಕಾಮಗಾರಿ ನಡೀತಿತ್ತು, ಅಲ್ಲೆಲ್ಲ ಪಿಲ್ಲರ್ಗಳು ಇದು ಸ್ಟೀಲ್ ಎಲ್ಲ ತುಕ್ಕಿಡಿತಾ ಇತ್ತು ಅಲ್ಲಿ. ಸೊ ಅದು ಕ್ವಾಲಿಟಿ ಆಫ್ ಸ್ಟೀಲ್ ಇವಾಗ ಆ ಸ್ಟ್ರೆಂತ್ ಇದೆಯಾ ಇಲ್ವಾ, ಐ ವಾಂಟ್ ಟು ಇನ್ಸ್ಪೆಕ್ಟ್, ಐ ವಾಂಟ್ ಟು ನೋ ಅಂತ ಯಾರೋ ಒಬ್ರು RTA ಹಾಕಿದ್ರು. ಇಂಜಿನಿಯರ್ ಗೇವ್ ಅ ಫಿಕ್ಸ್ ಟೈಮ್ ಫಾರ್ ದಿಸ್ ಪರ್ಸನ್ ಟು ಕಮ್ ಟು ದಟ್ ಸ್ಪಾಟ್. ದೇ ಕೇಮ್ ದೇರ್ ಟು ಡೂ ಇನ್ಸ್ಪೆಕ್ಷನ್ ಆ್ಯಂಡ್ ಗಿವ್ ಅ ರಿಪೋರ್ಟ್ ಆನ್ ದಟ್. ಸೊ RTA ಆ್ಯಕ್ಟ್. ಈಗ ಮೊನ್ನೆ ನೋಡಿ ಕುನ್ನೋ ನ್ಯಾಷನಲ್ ಪಾರ್ಕ್, ಮಧ್ಯಪ್ರದೇಶ್ ಕುನ್ನೋ ನ್ಯಾಷನಲ್ ಪಾರ್ಕಲ್ಲಿ RTA ಅಪ್ಲಿಕೇಶನ್ ಹಾಕಿದ್ದಾರೆ. ವಿ ವಾಂಟ್ ಟು ನೋ ದ ಸ್ಟೇಟಸ್ ಆಫ್ ಚೀತಾಸ್. ಓಕೆ, ದ ಗೌರ್ಮೆಂಟ್ ಹ್ಯಾಸ್ ರಿಫ್ಯೂಸ್ ಟು ಗಿವ್ ಇಟ್ to them under section 8(1) ಅಲ್ಲಿ we are exempted national security, it is concerning national security, so we are not giving ಅಂತ ಬರೆದಿದ್ದಾರೆ. ಅದು ನೆನ್ನೆ ಮೊನ್ನೆ ಎಲ್ಲ ಟಿವಿಲಿ ಡಿಬೇಟ್ 2 hour. ಓಕೆ, ಯಾಕೆ ಕೊಡಲಿಲ್ಲ ಅಂತ. ಸೊ ದಿಸ್ RTA ಅಲ್ಲಿ ಇನ್ಸ್ಪೆಕ್ಷನ್ ಕೇಳ್ಬೋದು, ವೆರಿಫಿಕೇಷನ್ ಕೇಳ್ಬೋದು, ವಾಟರ್ ಇನ್ಸ್ಪೆಕ್ಷನ್ ಮಾಡ್ಬೋದು, ವಾಟರ್ನ ಡ್ರಿಂಕಿಂಗ್ ವಾಟರ್ಗೆ ಅದು ಯೋಗ್ಯವಾಗಿದೆಯಾ ಅಂತಲೂ ಚೆಕ್ ಮಾಡಿಸ್ಬೋದು. ಆಲ್ ದಟ್ ಯು ಕ್ಯಾನ್ ಸ್ಟಿಲ್ ಡೂ. That report itಕೊಂಡು you can go to the government concerned authority, they will take action 100%. ಆಗುತ್ತೆ. ಮೀಡಿಯಾಗೆ ಹೋಗ್ಬಿಡಿ ಇಲ್ಲ ಅಂದ್ರೆ ಅಷ್ಟೇ. ಡೋಂಟ್ ಗೋ ಟು ರಿಟ್. ಕೋರ್ಟಲ್ಲಿ ನಿಧಾನ ಆಗುತ್ತೆ ರೀ. ಅಥಾರಿಟಿಗೆ ಹೋಗಿ ಮೀಡಿಯಾಗೆ ಹೋಗಿ ಕೂತ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಚರ್ಚೆ ಆಗುತ್ತೆ, ನಾಳೆ ಬೆಳಗ್ಗೆ ರಿಸಲ್ಟ್ ಆಗುತ್ತೆ. ಹಾಂ ಹೇಳಿ ಕೇಳಿ. ಓಕೆ ಓಕೆ ಪೇಮೆಂಟ್ ಸರಿಯಾಗಿ ಕೊಡಲ್ಲ ಕ್ಲೈಂಟ್ ಆದವರು. ಅಲ್ಲಿ ನಾನು ಇವಾಗ ನೀವು 32 ಆರ್ಟಿಕಲ್ ಅಲ್ಲಿ ಅಂತ ಹೇಳಿದ್ರಲ್ಲ, ನನಗೆ ಅದು ಒಂದೇ ಡೌಟ್ ಆಗಿರೋದು. ನಾನು ಲಾಯರ್ ಹತ್ರ ಪಿಟಿಷನ್ ಹಾಕಿಸ್ತೀನಿ, ಮಹಿಳಾ ಆಯೋಗಕ್ಕೆ ಹೋಗ್ತೀನಿ, ಕಮಿಷನರ್ ಹತ್ರ ಹೋಗ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಅವ್ರ ಹೆಸರಲ್ಲಿ FIR ಹಾಕೊಡಲ್ಲ. ರಿಕ್ವಿಸಿಷನ್ ಲೆಟರ್ ನಾನು ಕೊಡ್ತೀನಿ, ನನಗೆ ಕಾಂಪ್ರಮೈಸ್ ಮಾಡಿರೋದು ನಾನು ಕೊಡ್ತಿದ್ರೆ ಯಾರು ಕೊಡ್ತಲ್ಲ. ಆ ಉದ್ದೇಶಕ್ಕೆ ನನಗೆ ಅದರಿಂದ ನಿಮ್ಮ ಸಜೆಷನ್ ಏನು ಅಂತ ನಾನು ನೀವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಫಸ್ಟು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಗೊರಗುಂಟೆಪಾಳ್ಯ ಸೆಂಟ್ರಲ್ ಲೇಬರ್ ಕೋರ್ಟ್ ಅಲ್ಲಿ ಅಲ್ದಾಡಿದೀನಿ, ಸಿವಿಲ್ಗೆಲ್ಲ ಹೋಗಿದ್ದೀನಿ. ಇವರು ಕಮಿಷನರ್ ಆಫೀಸಲ್ಲಿ ಹೇಳಿದ್ರೆ ನಾನು ಹ್ಯಾಂಡಲ್ ಮಾಡಲ್ಲ ಅಂದ್ರೆ ಸಿವಿಲ್ ಅವ್ರು ಮಾಡ್ತಾರೆ. Parents in exchange for a 34,000 rupee loan in Nizamabad in Andhra Pradesh. One of the girls says she was abused physically and sexually by the man who kept them for 3 months. They've now been rescued. 13-year-old Meena and 6-year-old Uma were taken away some 140 kilometers away from their home in Nizamabad because their parents could not repay 34,000 rupees. Villagers at Mahitapur in Karimnagar district noticed how badly the children were being treated and complained to the police. The elder child says she was sexually abused. భారీగా చూసిండు సార్, నన్ను ఎట్లా నేనైతే కాపాడాలని ఎవరికి చెప్పలేదు చెప్తుంది సాక్ష్యంగా. Jahangir admits the children have been with him the last 3 months. బిడ్డలెట్లా చూసుకున్నా నేను 3 నెలల దాకా అంత మంచిగా చూసుకున్నా సార్. అట్లా అంటారు సార్, అది అంతా అవుతుంది సార్. పైసలు దొరకలేవు, ఇవ్వ మా పిల్లలు ఇక్కడ ఉండని నేను పైసలు పట్టుకొస్తా అని అన్నాను. ఆ వరకు పత్తలేవు. A case of wrongful confinement, outraging modesty and under the Bonded Labour Act has been filed. Uma Sudhir, NDTV. See, this is bonded labor. Okay, this is very few 4 years back. This is in 2013, 16th March 2013 news. Okay, see, this is what happens in bonded labor or child labor in Gujarat.
Okay, see this. At first glance, it's an image of vibrant Gujarat. 350 cotton ginning factories in Gujarat's Kadi district, the most extensive in Asia. But behind this vibrant facade, on hidden camera, we find children, some as young as 10, working in these factories. क्या उम्र क्या है? 15.5 Yes. कितने total factory होंगे यहाँ पे? Posing as researchers, Sian and IBN gained access to these factories and found children being used as labor at every stage. Trafficking. Kids smuggled Be from tiny Rajasthan. hands plucking pesticide-laden cotton at the farms or raking cotton out of trucks, even ginning the cotton using these hazardous machines. Hazardous machine. We tried to speak to one such minor worker, but the owner stopped us, accepting that child labor was illegal. But we did manage to speak to the same girl. क्या नाम है आपका? अच्छा पगार कितना मिलता है? खबर नहीं। हाँ? खबर नहीं। This little girl is not even aware of Somebody what is she taking the should money. be paid. Ignorant of the deal between the broker who brought her here and the factory owner. Children are regularly smuggled in from Rajasthan by These are all real brokers, stories from the news channels locally I'm known showing. as mates, to work in Gujarat's factories as cheap labor. Chaganjeet has been smuggling children for over This is the 10 guy. years. उस धंधे में ठीक तो क्या हो रहा है मैडम, बात इतनी है, थोड़ा बहुत कमा के बसा के ले जाए, माँ बाप को देते हैं, वही बोले बात है। और इन सब को कहाँ से लेके आते हो आप? राजस्थान से और रास्ते में जब लेकर आते हो राजस्थान से इधर तक, तब कोई पुलिस चेक वगैरह नहीं होता? होता है, तो तब तब बच्चों को थोड़ी पूछता है वो। The children work up to 12 hours a day, paid just a fraction of the legal minimum wage of 200 rupees a day. From Kari in vibrant Gujarat, with video journalist Prakasam, this is Priyali Sur. See, this is a sample I've shown you. I may have some 500 videos like this for all the articles. Every article I will show you a clipping of true incident in India. ಎಲ್ಲ ಬರುತ್ತೆ ಅದರಲ್ಲಿ, ಎಲ್ಲದರಲ್ಲೂ ಎಲ್ಲ ಬರುತ್ತೆ. Okay, starting from match factory to watch factory, everything is covered. Okay. So, once this is exposed, somebody there, then action will be followed up. They are all rescued. Somebody has to expose this. Yeah. Wait for the government. Why government is not taking initiative to expose? See, government even may not know at all sometimes what is happening where. This is from Rajasthan to Gujarat. So Rajasthan government may not know that children are taken out. Gujarat government may not know what is happening in their thing. Okay. See, the kata of the mother of the BBMP commissioner's mother's kata was changed to somebody else's name. BBMP commissioner said, why will I check my records in my own department of my mother every day? Okay. ಆಗಿದೆ ಅದು ಮೇಡಮ್, ಸರ್ಕಾರ ಸರಿಯಾಗಿ ನಡೆಯೋದಕ್ಕೆ ನಿಮ್ಮದು ಜವಾಬ್ದಾರಿ. ನಿಮಗೆ ಗೊತ್ತಾದಾಗ ನೀವು ಹೇಳಬೇಕು. ನೀವು ಗೊತ್ತಾಗ ಸುಮ್ಮನೆ ಇದ್ರೆ ಯು ಆರ್ ಕಮಿಟಿಂಗ್ ಅ ಕ್ರೈಮ್. ಸೈಲೆನ್ಸ್. ಅಲ್ಲ, ಮೀಡಿಯಾಗೆ ಹೋಗಿ. ದಟ್ಸ್ ವೈ ಯು ನೀಡ್ ಟು ಗೋ ಟು ದ ಮೀಡಿಯಾ. ಮೀಡಿಯಾ ಇಸ್ ಪ್ಲೇಯಿಂಗ್ ಅ ವೆರಿ ಗುಡ್ ರೋಲ್ ಟುಡೇ. ಒಬ್ರಾಗೊಬ್ರು. ಯಾ ಐ ನೋ. ಅವರು ಇವರು ಯಾವುದೋ ಒಂದು ಕವರ್ ಸ್ಟೋರಿ ಮಾಡೋರಲ್ಲ, ವಿಜಯಲಕ್ಷ್ಮಿ ರೀ ಇದ್ದಾರೆ, ಇದರಲ್ಲಿದ್ದಾರೆ. ನನ್ನನ್ನು ಅವಾಗವಾಗ ಏನೇನೋ ಕೇಳ್ತಿರ್ತಾರೆ ಅವರು. ಅವ್ರಿಗೆ ಸಿಗದೇ ಇರೋ ಮಾಹಿತಿ ನನ್ನ ಹತ್ರ ಫೋನ್ ಹೊಡಿತಾ ಇರ್ತಾರೆ ಅವರು. ಕಾವೇರಿ ಇದ್ರ ಮೇಲೆ ಮಾಡಿದ್ದಾರೆ, ನೀವು ನೋಡಿ ಆ ವಿಡಿಯೋ. ಐ ವಿಲ್ ಶೋ ಯು ದ ವಿಡಿಯೋ. ಶಿ ವೆಂಟ್ ಟು ತಮಿಳ್ನಾಡು at Biligondlu to see what is happening there. I have that video with me. Yeah, ಕೇಳಿ. ಹಿಂಗೆ ಹೋಗೋಣ, ಒಂದೊಂದಾಗಿ ಒಬ್ಬರವ್ರು ಕೇಳಿ. ಏನು ಕೇಳ್ತೀರಾ ಕೇಳಿ, ಎಲ್ಲದಕ್ಕೂ ಉತ್ತರ ಹೇಳ್ತೀವಿ. ಸರ್, ಅದು ಗೊತ್ತಾದ. ಸಿ ವಾಟ್ ಹ್ಯಾಪನ್ಸ್, ಸಿ ಇವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ,
ಅಂದರೆ ಬೇಲ್ ತೊಗೊಳ್ಳೋವ ಕೆಲಸದ ಜಡ್ಜಸ್ ಮೇಲೆ ಆರೋಪ ಬರುತ್ತೆ ದುಡ್ಡು ತೊಗೋತಾರೆ ಅಂತ. ಅದು ಗೊತ್ತಾಗೋದು ಹೆಂಗೆ? ಅನ್ಲೆಸ್ ಯು ಫೈಂಡ್ ಔಟ್ ಸಮಥಿಂಗ್ ವಿತ್ ಎವಿಡೆನ್ಸ್, ವಾಟ್ ಆ್ಯಕ್ಷನ್ ಕ್ಯಾನ್ ಯು ಟೇಕ್ ಅಲ್ವೇ? ಇದರಲ್ಲಿ ಆಗಿತ್ತು ನೋಡಿ, ಯಾರದ್ರಲ್ಲಿ ಜನಾರ್ದನ್ ರೆಡ್ಡಿ ಬೇಲ್ ಕೇಸಲ್ಲಿ ಇಶ್ಯೂ ಆಗಿತ್ತು. ಓಕೆ, ದಟ್ ಈಸ್ ಒನ್ ಎಕ್ಸಾಂಪಲ್ ಇನ್ ಆಂಧ್ರ ಪ್ರದೇಶ್ ವೇರ್ ದ ಮನಿ ವಾಸ್ ಪುಟ್ ಇನ್ ಟು ದಿ ಅಕೌಂಟ್ ಅಂತ. Okay, so that was exposed. The father and son both were picked up in that matter. ಮಗನ ಮೂಲಕ ತಂದೆ ಅಕೌಂಟ್ಗೆ ದುಡ್ಡು. ಸರ್ ಇನ್ನೊಂದು 2016 ಒಂದು ಪೇಪರ್ ಲೀಕ್ 5000 pages ಚಾರ್ಜ್ ಶೀಟ್, ಆಲ್ ಆರ್ ಅಕ್ವಿಟೆಡ್. ಸರ್ ಚಾರ್ಜ್ ಶೀಟ್ ಈಸ್ ಓನ್ಲಿ ಥಿಂಗ್ ಆಫ್ಟರ್ ವಾಟ್ ಎವರ್ ಇಸ್ ಎನ್ಕ್ವೈರಿಲಿ ಏನು ಫೈಂಡಿಂಗ್ ಬರ್ತೋ ಅದು ಚಾರ್ಜ್ ಶೀಟಲ್ಲಿ ಹಾಕಿ ಹೋಗುತ್ತೆ. ಎವಿಡೆನ್ಸ್ ಸ್ಟೇಜಲ್ಲಿ ಎವಿಡೆನ್ಸ್ ಕ್ರಿಮಿನಲ್ ಕೇಸಲ್ಲಿ ಏನಾಗುತ್ತೆ, ಕೆಲವರು ವಿಟ್ನೆಸ್ಗಳು ಬರೋದೇ ಇಲ್ಲ ಕೋರ್ಟ್ಗೆ ಹೇಳೋದಕ್ಕೆ, ಸಾಕ್ಷಿ ಹೇಳೋಕ್ಕೆ ವಿಟ್ನೆಸ್ಗಳೇ ಇರೋಲ್ಲ. ಕೋರ್ಟ್ ಕೇಸ್ ಎಷ್ಟೋ ವರ್ಷ ಗಂಟೆ ವಿಟ್ನೆಸ್ಗಳು ಸತ್ತೋಗಿರ್ತಾರೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಆಗುತ್ತೆ, ಕೆಲವು ಸತಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಅಕ್ವಿಟಲ್ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸಿ ವಾಟ್ ಹ್ಯಾಪನ್ಸ್ ಇಸ್ ಅಕ್ಯೂಸ್ಡ್ ಏನಾಗುತ್ತೆ, ವಿಕ್ಟಿಮ್ ಕಡೆಯವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿಸ್ಕೊಳ್ಳೋ ಶಕ್ತಿ ಇರಲ್ಲ. ಓಕೆ, ಐಲ್ ಗಿವ್ ಯು, ನೀವು ಪ್ಲೀಸ್ ಸಿ ಡ್ಯಾನ್ಸಿಂಗ್ ಆನ್ ದ ಗ್ರೇವ್. Anybody who has seen Dancing on the Grave? True story. Okay, you see the other one, Curry Joseph. Okay, adna monne Netflix alli nodidini, ನೋಡಿ ಅದು. This is about a story about the lady in Kerala who killed the entire family by putting cyanide. Okay, ನೋಡಿ ಅದು, ನಾನು ಮೊನ್ನೆ ನೋಡಿದ್ದೀನಿ Netflix ಅಲ್ಲಿ. Okay, you see that, see Dancing on the Grave, true story. Dancing on the Grave is a true story of the granddaughter of Mirza Ismail, the Diwan of Mysore, Sir Mirza Ismail. The story ಇದರಲ್ಲಿ ಅವರು ರಿಚ್ಮಂಡ್ ರೋಡಲ್ಲಿ ಅವ್ರ ಪ್ರಾಪರ್ಟಿಯಲ್ಲಿ she was buried alive. She was sedated and buried alive by Swami Shraddhananda. Swami Shraddhananda, the second husband, and Akbar Khalili was the first husband, a foreign diplomat. And she got him divorced. As this fellow married her, okay, and afterwards he took GPA from her to operate her bank accounts. Then she started saying, you said you married me that you will give me a boy child, you did not give me, your unfit, adu idandu jagalagalu shuru agi. She finally was pestering him, so that fellow got fed up. So he brought a coffin. She was much heftier than him. Brought a coffin, rolled her out, rolled with the cot into the coffin and buried her there. And he said, I did not kill her, I buried her, she was semi-conscious. When she woke up, she died due to asphyxia anta. And usraಟಕ್ಕೆ ಆಗದೆ ಸತ್ತೋದ್ಲು ಅಂತ. He is now in Bhopal jail. He took a transfer, life imprisonment agide. He is in Bhopal jail. First time Bhopal jail alli the live telecast, live recording for this Dancing on the Grave episode OTT goskara, they allowed permission to interview him in the jail in the presence of his lawyer. First time in the history. Okay, he was in Belgaum jail. He shifted there. He buried her alive. He made her daughters believe for 2 years or 1.5 years that mother is alive, she is carrying, so she didn't want to tell the people in India that she is going to deliver. So social stigma, ee vayasali maklu agtidare anta, so she is in some Singapore hospital alli, America hospital alli anta heli. Then the girl, one of the daughter who is in Mumbai, she came to Bangalore, she saw the model, she found the passport of the mother in the house. Then she said, how can my mother be outside the country when the passport is here? That's how the story went on. So this is on Amazon. Yeah, this is the other one is Curry Joseph, that's on Netflix. Nodi, these are all true stories. Ali yaru film stars illa. True DCP Kodan Ramaya was interviewed in that thing. Like that, true officers who were at that time alliroorne interview ಮಾಡ್ತಾರೆ. ನೋಡಿ, these are all true stories. Okay, how this lady used to get cyanide in this Joseph's case. Please see that has been remade even in Crime Patrol in Sony thing. Sony every day you see at 10 to 11 now. New season is started in Sony TV. Crime Patrol, city crimes, ಸಿಟಿಗಳ್ದು ಮಾತ್ರ. ಅದು ಚೆನ್ನಾಗಿಲ್ಲ, ಶಾಂತಂ ಪಾಪಂ ಚೆನ್ನಾಗಿಲ್ಲ. ಕನ್ನಡ ಕಲರ್ಸಲ್ಲಿ ಅದನ್ನೇ ಮಾಡ್ತಾವ್ರೆ, ಚೆನ್ನಾಗಿಲ್ಲ. ಓಕೆ ನೆಕ್ಸ್ಟ್ ಕೇಳಿ. ನೀವು 5 ಅವರ್ ಕೂತ್ಕೋಬೇಕು, ನನ್ನ ಹತ್ರ ತೋರಿಸ್ಬೇಕು ಅಂದ್ರೆ 5 ಅವರ್ ಕೂರ್ಬೇಕು. No, they have special powers for them. They are all the laws made when this constitution was there. ಬೇರೆ ಎಲ್ಲ ಕಾನೂನು ಆದಾಗ ಒಂದು ಸೆಂಟೆನ್ಸ್ ಇರೋದು, applicability ಅಂತ.
Okay, ಆ ಸೆಕ್ಷನ್ ಅಪ್ಲಿಕೇಬಿಲಿಟಿ ದಿಸ್ ಆ್ಯಕ್ಟ್ ಶೆಲ್ ಅಪ್ಲೈ ಟು ದಿ ಹೋಲ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಎಕ್ಸ್ಕ್ಲೂಡಿಂಗ್ ದ ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ್ ಅನ್ನೋದು. ಜಮ್ಮು ಕಾಶ್ಮೀರ್ನವರು RTI ಆ್ಯಕ್ಟ್ ಇಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಆದಾಗ ಅವರು ಆ ಆ್ಯಕ್ಟ್ನ ತೊಗೊಂಡೋಗಿ ಅವ್ರ ಅಸೆಂಬ್ಲಿಲಿ ಇಟ್ಟು ಪಾಸ್ ಮಾಡ್ಕೋಬೇಕು. ದೆನ್ ದಿಸ್ ಆ್ಯಕ್ಟ್ ಬಿಕಮ್ಸ್ ಅಪ್ಲಿಕಬಲ್ ಇನ್ ಜಮ್ಮು ಕಾಶ್ಮೀರ್. ಅದರ್ವೈಸ್ ದಿಸ್ ಆ್ಯಕ್ಟ್ ಇಸ್ ನಾಟ್ ಅಪ್ಲಿಕಬಲ್ ದರ್. ಸೊ ಎನಿ law made in the rest of India to apply it in Jammu Kashmir, they had to place it before their assembly and get it passed, admitted. Then only that starts applying in the state of Jammu Kashmir. They had special provisions under this law. Now it is applicable. Now idilla. Idu ಹೊರಟೋಯ್ತು. This is gone. This is repealed. So now you have national flag, no state flag there. Okay? They don't have state flag. Okay? So this is the thing. Yeah. ಕೇಳಿ ಇನ್ನೇನು ಕೇಳ್ತೀರಿ? See, he is asking a question about local Kannadiga reservation for Kannadigas as in private sector. So that is put on hold. Government has rolled back that because the industry has questioned this. How do we apply this in private sector antella prashne ide. See, no, this is a debatable issue because both sides of the coin, and there are for and against argument ಎರಡು ಕಡೆನೂ ಇದೆ. Okay, so this is something you need to look at the reservation policy of the state and the center plus article 16(4), article 15 ಎಲ್ಲ ನೋಡಬೇಕು. Then judgments of Supreme Court ನ ಲೆಕ್ಕ ಇಟ್ಕೊಂಡು whether this is workable or not you need to see. ಅದು it's a debatable topic. It is too premature at the moment because ಆ ಬಿಲ್ಲಲ್ಲಿ ಏನಿದೆ ಅಂತ ಯಾರಿಗೂ ಇನ್ನೂ ಸರಿಗೆ ನೋಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಬಿಲ್ ಸದನದ ಕಮಿಟಿಗೆ ರೆಫರ್ ಆಗಿದೆ. ಸೊ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಗವರ್ನೆನ್ಸ್ ಅಥಾರಿಟಿಗೆ ಕಮಿಟಿಗೆ ರೆಫರ್ ಆಗಿದೆ. ಸೊ ದಟ್ ಲಾಸ್ಟ್ ಡೇ ಮೊನ್ನೆ ಶುಕ್ರವಾರ ಸದನ ಎಂಡ್ ಆಯ್ತಲ್ಲ, ದೇ ಹ್ಯಾವ್ ರೆಫರ್ಡ್ ಇಟ್ ಟು ದಿ ಹೌಸ್ ಕಮಿಟಿ. ದಟ್ ಮೀನ್ಸ್ MLAs and MLCs both will form and will be in that committee who will examine the pros and cons of the Greater Bangalore Governance Authority bill. ಎಲ್ಲ ಹತ್ರ ಬಿಲ್ ಕಾಪಿ ಇದೆ. I didn't bring the hard copy. I am also looking into it and I am doing the critical analysis of that bill also. ನೋಡ್ತಾ ಇದೀವಿ ನಾವು. Anything else? ಇದೆಲ್ಲ ಡಿಬೇಟ್ ನೀವೇನು ಮಾಡಬೇಕು ಅಂತ ದಿಸ್ ಯು ಶುಡ್ ಡೂ ಅ ಡಿಸ್ಕಷನ್ ಆನ್ ದಟ್ ಟಾಪಿಕ್. ಇಶ್ಯೂ ಬೇಸ್ಡ್ ಡಿಸ್ಕಷನ್ಗಳು ಮಾಡಿ. ರಿಯಲಿ ಯು ವಿಲ್ ಲರ್ನ್ ಹೌ ದ ಪಾಲಿಸಿ ವರ್ಕ್ಸ್. ಓಕೆ, ಇಶ್ಯೂ ಬೇಸ್ಡ್ ಡಿಸ್ಕಷನ್ ಮಾಡಿ. ರೀಸ್ಟ್ರಕ್ಚರಿಂಗ್ ಬೇಕಾ ಬೆಂಗಳೂರಿಗೆ? ಬೆಂಗಳೂರು BBMP ಎಲೆಕ್ಷನ್ ಯಾಕೆ ಆಗ್ತಾ ಇಲ್ಲ? GBA ಬಂದರೆ ಏನಾಗುತ್ತೆ? BBMP MP ಸ್ಟೇಟಸ್ ಏನಾಗುತ್ತೆ? ದೀಸ್ ಆರ್ ಥಿಂಗ್ಸ್ ಕ್ವೆಶ್ಚನ್ ಯು ಹ್ಯಾವ್ ಟು ಆಸ್ಕ್. ಸ್ಪಿರಿಟ್ ಆಫ್ ಎನ್ಕ್ವೈರಿ ಇದನ್ನೇ ನಾನು ಹೇಳೋದು. ಅಲ್ಲಿ ಬರೋಕ್ಕಿಂತ ಮುಂಚೆ ನೀವಿಲ್ಲಿ ಆಲೋಚನೆ ಮಾಡಿ ಡಿಸ್ಕಷನ್ ಮಾಡಬೇಕು. ಯು ಹ್ಯಾವ್ ಟು ಡಿಸ್ಕಸ್ ಅಮಂಗ್ ಯುವರ್ ಸೆಲ್ಫ್ ಆನ್ ನ್ಯೂ ಇಶ್ಯೂಸ್, whether this is required, not required, anta. That's what you want to do. Yeah. Sir, amendments to the constitution, on what grounds is it made and what is the process? He is asking a question about how amendments are made on what grounds. Any amendment to the constitution made under article 368 of the constitution, ಸಂವಿಧಾನದಲ್ಲಿ ಆ ಪವರ್ ಇದೆ ಕಾನೂನನ್ನ ತಿದ್ದುಪಡಿ ಮಾಡೋದಕ್ಕೆ. ಪ್ರಿಯಾಂಬಲ್ನ ಇನ್ನು ಮುಂದಕ್ಕೆ ಎಲ್ಲೂ ತಿದ್ದುಪಡಿ ಮಾಡೋ ಅವಕಾಶ ಇಲ್ಲ. ಅದಾದಮೇಲೆ ಅಷ್ಟೇ ನಿಂತೋಗಿದೆ, ಅದರಲ್ಲೂ ಮಾಡೋಕ್ಕೆ ಬರೋಲ್ಲ. ಎಲ್ಲ ಜಜ್ಮೆಂಟ್ಗಳೆಲ್ಲ ಸುಮಾರಾಗಿದೆ, ಮುಂದೆ ಪ್ರಿಯಾಂಬಲ್ ಮುಟ್ಟಬಾರ್ದು ಅಂತ. ಬೇರೆ ಎಲ್ಲ ಭಾಗಗಳು ಎನಿ ಟೈಮ್ ಯು ಕ್ಯಾನ್ ಅಮೆಂಡ್ ಎನಿ ನಂಬರ್ ಆಫ್ ಟೈಮ್. ಒರಿಸ್ಸಾ ಬಿಕೇಮ್ ಒರಿಯಾ. ಓಕೆ, ಸುಪ್ರೀಂ ಕೋರ್ಟ್ ಬೆಂಚ್ ಟು ಬಿ ಸೆಟಪ್ ಅಲ್ಸ್ವೇರ್ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಮಾಡಬೇಕಾದ್ರೂ ತಿದ್ದುಪಡಿ ಮಾಡಬೇಕು. ಡಿಫ್ರೆಂಟ್ ಪ್ರಾವಿಷನ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ಸ್. ಈಗ OBC ರಿಸರ್ವೇಷನ್ 10% ಇದು ಮಾಡಿದ್ರಲ್ಲ ಆರ್ಟಿಕಲ್ 15ಅಲ್ಲಿ ಅಮೆಂಡ್ಮೆಂಟ್ ಆಯಿತು. ಸೊ ಆರ್ಟಿಕಲ್ 370 ತೆಗೆದ್ರು, 35 ಏನು ತೆಗೆದ್ರು ಅಲ್ವಾ? 35A 35 ಆರ್ಟಿಕಲ್ ಆದಮೇಲೆ ನೋಡಿ 35A ಅನ್ನೋ ವರ್ಡೇ ಕಾಣಲ್ಲ ನಿಮಗೆ. ಆರ್ಟಿಕಲ್ 35 ಆದಮೇಲೆ ಓಕೆ, ಆರ್ಟಿಕಲ್ 35 ಆದಮೇಲೆ 35 ಕಾಣಲ್ಲ, ಕಾಣಲ್ಲ. ಅದಕ್ಕೆ ಅದನ್ನು ತೆಗಿಯೋಕ್ಕೆ ಸುಲಭ ಆಗಿದ್ದು. ಯಾಕೆಂದರೆ ಆ ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ಎಂಡ್ ಇಸ್ 35, 32, 35. 35 ಆದಮೇಲೆ ನೋಡಿ 36. ವೇರ್ ಇಸ್ 35A? ದಟ್ ಈಸ್ ಇನ್ ದಿ ಅಪೆಂಡಿಕ್ಸಲ್ಲಿದೆ. ಅದಕ್ಕೆ ತೆಗಿಯೋಕ್ಕೆ ಸುಲಭ ಆಯಿತು. If what you brought by an executive order of the presidential order, they removed it by a presidential order. You see any book of the constitution 35A, you will not find that article after the article number 35. This is what you have to learn how to read. ಯಾಕಿಲ್ಲ ಅಲ್ಲಿ? ನೀವು ನೋಡಿದ್ರಲ್ಲ, ನಂದಲ್ಲ ಬುಕ್, ಗೌರ್ಮೆಂಟ್ ಆಫ್ ಇಂಡಿಯಾ ಲೋಕಸಭಾ ಬುಕ್. ಓಕೆ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ವಿಭಿನ್ನವಾಗಿ ಆಲೋಚನೆ ಮಾಡಿ, ವಿಭಿನ್ನವಾಗಿ ಉತ್ತರ ಸಿಗುತ್ತೆ. Think differently. To be different from others, you need not do different things. You need to do things differently. The same thing. ವಿದ್ಯಾರ್ಥಿಗಳು ಪರೀಕ್ಷೆ ಎಲ್ರಿಗೂ ಒಂದೇ ಥರ ಪಾಠ ಹೇಳ್ಕೊಡೋದು ಎಲ್ರಿಗೂ ಒಂದೇ ಥರ. ಅವ್ರು ವಿಭಿನ್ನವಾಗಿ ಬರೀತಾರೆ, ವಿಭಿನ್ನವಾಗಿ ಮಾರ್ಕ್ಸ್ ತಗೋತಾರೆ. You write differently, you get different marks. Okay, you can't blame the lecturer. I got less mark, you wrote differently, you got different marks. So you have to think differently
ಸೊ ದಟ್ ಯು ವಿಲ್ ಲರ್ನ್ ಹೌ ಟು ಅಂಡರ್ಸ್ಟ್ಯಾಂಡ್, ಅನಲೈಸ್ ಮಾಡಬೇಕು ಯಾಕೆ ಹಿಂಗಿದೆ. ದಿಸ್ ವಾಟ್ ಯು ನೀಡ್ ಟು ಡೂ. You have to read books, judgments, read those 10 judgments which changed the face of India, Zia Modi, that book, the green book which we used to give. You read that book. Famous judgments, bookಗಳು ಸಿಗುತ್ತೆ, ಯೂನಿವರ್ಸಲ್ ಪಬ್ಲಿಕೇಶನ್. ರೀಡ್ ದೋಸ್ ಬುಕ್ಸ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಲಾ ಬೆಟರ್. ಒಂದೊಂದು ಆರ್ಟಿಕಲ್ಗೂ ನಾನು ವೀಡಿಯೋ ತೋರಿಸ್ಬಲ್ಲೆ, ನೀವು ಫುಲ್ ಡೇ ನಿಲ್ಲಬೇಕಾಗುತ್ತೆ ಅದು ತೋರಿಸ್ಬೇಕು ಅಂದರೆ ಅಷ್ಟೇ. ಓಕೆ, ಎನಿಥಿಂಗ್ ಎಲ್ಸ್ ಕೇಳಿ. ಇಲ್ಲ, ರೈಟ್ ಟು ಲೀವ್ is not a matter of right. Except pregnancy, leave is not a matter of right. So right to live is not at all. No, which right to live? Your LEAVE. Right to live is there. You are asking right to life. ನೀವು ಲೀವ್ ಅಂದಾಗ ನಾನು ಲೀವ್ ರಜಾ ಹಾಕೋದ್ರದ್ದು ಅಂದೆ. Right to life, Article 21, I told you, even in emergency you can't suspend. ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಇಂದಿರಾ ಗಾಂಧಿ ಟೈಮಲ್ಲಿ ಎಕ್ಸೆಪ್ಟ್ ರೈಟ್ ಟು ಲೈಫ್ ಇನ್ ಎಲ್ಲ ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡ್ ಆಗೋಯ್ತು. They were all put in jail. Right to movement was restricted. ಇಲ್ಲ, ರೈಟ್ ಟು ಲೈಫ್ ಇಲ್ಲ. ಸಿ ನೋ ವಾಟ್ ಈಸ್ ನ್ಯಾಚುರಲಿ ಈಸ್ ಯುವರ್ ರೈಟ್ ಟು ಲೈಫ್. ಅದಿದೆ, ದಟ್ಸ್ ವೈ ಐ ಸೆಡ್ ರೈಟ್ ಟು ಲೈಫ್ cannot be suspended at any circumstance. That right to life is right to make a live. ನೀವು ಬದುಕಿರೋದಕ್ಕೆ ಇರೋ ಹಕ್ಕು, ಹುಟ್ಟಿದಾಗ ಬಂದಿರೋದು, ಸತ್ತಾಗಲೇ ಹೋಗೋದು. ಮಧ್ಯದಲ್ಲಿ ನೀವಾಗಿ ನೀವು ಸೂಸೈಡ್ ಮಾಡ್ಕೊಂಡ್ರೆ ಹೋಗ್ಬೇಕಷ್ಟೇ. ಈಗ ಎಕ್ಸಾಂಪಲ್ ಕೋರ್ಟ್ಸ್ ವಿಲ್ ಟೇಕ್ ಲಾಂಗ್ ಟೈಮ್ ಟು ಗಿವ್ ಅ ಜಡ್ಜ್ಮೆಂಟ್. ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕ್ರೈಮ್ ಮಾಡಿದ್ದೀನಿ, 15 ವರ್ಷ ನನ್ನ ಕ್ರೈಮ್ನ ಇದು ಮಾಡಕ್ಕೆ ಅವರು ಇಲ್ಲ ಇವ್ರು ಕ್ರೈಮ್ ಮಾಡಿಲ್ಲ ಅಂತ ಹೇಳಕ್ಕೆ 15. ನಮ್ಮ ಸಿಸ್ಟಮ್ ಪ್ರೊಸೀಜರ್ ಹಂಗಿದೆ ಮೇಡಮ್. ಆ ಮಧ್ಯದಲ್ಲಿ ದ ಫ್ಯಾಮಿಲಿ ಹೂ ಆರ್ ಲಿವಿಂಗ್ ದೇರ್ ಫಾರ್ 15 years, ಅದರಲ್ಲಿ ಚಿಕ್ಕ ಮಕ್ಕಳು ಇರ್ಬೋದು, ಅವ್ರ ಎಜುಕೇಶನ್ ತೊಂದರೆ ಆಗುತ್ತೆ, ಸೊಸೈಟಿಯಲ್ಲಿ ತೊಂದರೆ ಆಗುತ್ತೆ. ಸೊ ಈಸ್ ದಟ್ ನಾಟ್ ಅ ರೈಟ್ ಟು ಲೈಫ್ ಆರ್ ಲೀವ್ ಆರ್ ವಾಟ್? See, I'll tell you, sit down, thank you. What you are asking, it takes so many years for the case to go on, okay? And the children of that family of the victim may be suffering. So do they don't have a right to life? What is that right to life for them? What is that right to life for them? Right to life ಅಲ್ಲಿ ಎಜುಕೇಷನ್, ರೈಟ್ ಟು ಆರ್ಟಿಕಲ್, ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಯಾರನ್ನಾದ್ರೂ ಕೋರ್ಟ್ಗೆ ಇವಾಗ I'll tell you, ಕೋವಿಡ್ ಟೈಮಲ್ಲಿ I'll tell you the best example. ಕೋವಿಡ್ ಟೈಮ್, father died in the morning, mother died in the evening. Okay, in one case both the parents died. The bank issued notice to the minor children for repayment of loan. Okay, you know what happened in this case? It called for finance minister of the Union of India to write on that WhatsApp, do you people have any humanity, why are you sending notice to the minor anta. Minors don't know their parents have taken loan. Ibru satadre ಏನು ಮಾಡ್ತೀರಿ? Okay, so see, life has to go on. Somebody has to be appointed guardian for them. The next family member, ತಂದೆ ಕಡೆನೋ ತಾಯಿ ಕಡೆನೋ ಗಾರ್ಡಿಯನ್ ಅಪಾಯಿಂಟ್ ಮಾಡಬೇಕು, ಕೋರ್ಟ್ಗೆ ಹೋಗಬೇಕು, ಗಾರ್ಡಿಯನ್ ಅಪಾಯಿಂಟ್ ಅವ್ರು ಏನು ಬಿಟ್ಟೋಗೋರು ಏನಿದೆ ಅಂತೆಲ್ಲ ಲೆಕ್ಕ ತಗೋಬೇಕು, ಕೋರ್ಟ್ಗೆ ಹೋಗಿ ಎಲ್ಲ ಯು ಹ್ಯಾವ್ ಟು ಡೂ ಥ್ರೂ ದಿ ಪ್ರೋಸೆಸ್ ಆಫ್ ಲಾ. ಯು ಹ್ಯಾವ್ ನೋ ಆಪ್ಷನ್. ಬಿಕಾಸ್ ಆಫ್ ಕೋವಿಡ್, ಯು ನೋ ವಾಟ್ ಇಸ್ ಹ್ಯಾಪನ್, ನ್ಯೂ ಥಿಂಗ್ ಹ್ಯಾಸ್ ಹ್ಯಾಪನ್. ಜಾಯಿಂಟ್ ಅಕೌಂಟ್ ಇರುತ್ತಲ್ಲ, ನಾಮಿನೇಷನ್ ಮಾಡ್ತಿರಲಿಲ್ಲ, ಮತ್ತು 5 ಸರ್ವೈವರ್ ಅಂತ ಇರೋದು, ನಾಮಿನೇಷನ್ ಫಾರ್ಮ್ಸ್ ಫಿಲಪ್ ಮಾಡ್ತಿರಲ್ಲ. ನೌ ಯು ಕ್ಯಾನ್ ಫಿಲಪ್ ನಾಮಿನೇಷನ್ ಈವನ್ ಫಾರ್ ಜಾಯಿಂಟ್ ಅಕೌಂಟ್. ಯಾರ್ಯಾರು ಮಾಡಿಲ್ವೋ ದಯವಿಟ್ಟು ಮಾಡಿ. ಪೇರೆಂಟ್ಸು ಇನ್ಶೂರೆನ್ಸ್ ಮಾಡಿಸಿರಲ್ಲ, ಮೆಡಿಕ್ಲೇಮ್ ಇರಲ್ಲ. These are all provisions of social security for your family. Please do medical insurance. Salary will become stagnant after one time. Rates will keep going up. This will come down when your age is going up. The rates will go up, your age will come down, your income will come down. Then you need more. Companionship is required more in old age than in young age. That's why people are getting married in the old age home for companionship, not for other pleasures. They are getting married for companionship. Old age gumalle madvegulu madisತಾವ್ರು ಈಗ. Okay, that is because you need companionship in old age more to take care. Here you don't need them when you are hale and healthy. This is the real life side. Right? So court case ಅಲ್ಲಿ, criminal case ಅಲ್ಲಿ ಏನಾಗುತ್ತೆ, ವಿಕ್ಟಿಮ್ ಕಡೆ ಅವರು ಫಾಲೋ ಅಪ್ ಮಾಡಲ್ಲ. ಯಾಕೆಂದರೆ ಅವರೇನು ಲಾಯರ್ ಇಡಲ್ವಲ್ಲ. Public prosecutor is appearing for them. You will ask for a special public. In this Khalili's case, Sheikh Khalili's case, this dancing on the grave, the ex-husband, he came into picture. He engaged the lawyer for his ex-wife's case to be defended in the court. Special public prosecutor appoint ಮಾಡೋಕ್ಕೆ ಪರ್ಮಿಷನ್ ತೊಗೋಬೇಕು ಸರ್ಕಾರದಿಂದ. ಇಲ್ಲಾಂದರೆ ಆ ಕೋರ್ಟ್ ಹಾಲ್ಗೆ ಪ್ರಾಸಿಕ್ಯೂಟರ್ಗಳು ಇರ್ತಾರೆ, ಅಸಿಸ್ಟೆಂಟ್ APP. ಸೊ ದೇ ವಿಲ್ ರನ್. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿದ್ರೆ ಅದಕ್ಕೆ ದುಡ್ಡು ನೀವು ಕೊಡಬೇಕು.
ವಿಕ್ಟಿಮ್ ಕಡೆ ಯಾರು ಕೊಡ್ತಾರೆ? ಕ್ಯಾಬ್ ಡ್ರೈವರ್ಸ್, ದಟ್ ಡಾಟರ್ ಹೂ ಪಾಸ್ಡ್ ಅವೇ, ವಾಟ್ ಹ್ಯಾಪನ್? ಓಕೆ, ದಟ್ ವಿಚ್ ಇಸ್ ದಟ್ ಅದರ್ ಕೇಸ್? ರಿಂಗ್ ರೋಡ್ ಶುಭಾ, ಒಂದು ಪಿಕ್ಚರ್ ಏನೋ ಬಂತಲ್ಲ, ರಿಂಗ್ ರೋಡ್ ಶುಭಾ ಇಸ್ ದಿ ಲಾ ಸ್ಟೂಡೆಂಟ್ ಫ್ರಮ್ BMS ಲಾ ಕಾಲೇಜ್. ಮದುವೆ ಆಗೋ ಹುಡುಗಂದು ಮರ್ಡರ್ ಆಗುತ್ತಲ್ಲ ಅದರಲ್ಲಿ, ಎಂಗೇಜ್ಮೆಂಟ್ ಆಗಿ ಅವ್ರ ಮನೆಗೂ ಇವ್ರ ಮನೆಗೂ 3 ಮನೆ ವ್ಯತ್ಯಾಸ ಅಷ್ಟೇ. ಓಕೆ, ಸೊ ವಾಟ್ ಹ್ಯಾಪನ್ ಇನ್ ದಟ್ ಕೇಸ್? ದಟ್ಸ್ ದ ಫಸ್ಟ್ ಕೇಸ್ ವೇರ್ ಟೆಲಿಫೋನ್ ಮೊಬೈಲ್ ಮೆಸೇಜಿಂದ ಶಿ ವಾಸ್ ಅರೆಸ್ಟೆಡ್ 3 days ಬಿಫೋರ್ ಶಿ ವಾಸ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ಅಬ್ರಾಡ್ ಟು ಜಾಯಿನ್ ಹರ್ ಸಿಸ್ಟರ್ ಇನ್ ದಿ US. ಶಿ ವಾಸ್ ಅರೆಸ್ಟೆಡ್ 3 days ಬಿಫೋರ್ ಏನೋ ಆ ಥರ. ದಟ್ಸ್ ಹೌ ದೇ ಪಿಕ್ಡ್ ಅಪ್. ಸೊ ಸೋ ಮೆನಿ. ನೀವು ಯಾವುದು ವಾಂಟೆಡ್ ಪಿಕ್ಚರ್ ನೋಡಿ, ಅದರಲ್ಲಿ ಪ್ರಕಾಶ್ ರೈ ಹೇಳ್ತಾರೆ, ಹಮಾರೆ ಸಿಸ್ಟಮ್ मेरे पास शाहरुख खान के साथ एक फ़ोटो है, मुझे मैं बोलूँगा शाहरुख खान मेरा बॉस है, तो आपके सिस्टम में 10 साल लगेंगे शाहरुख खान मेरा दोस्त है या नहीं है पता लगाने में. The case will then go on. So the system is let. So we are saying let there be criminal courts 24/7 in rotation, more jobs for our employees in the court, more advocates get job. So nobody goes to jail unnecessarily. Jails are overcrowded. Jails are overcrowded. Okay, under trials are more than the convicts. Under trial andre vicharana adina kaidi. Okay, where judgment is not happened, and so he is not convicted or acquitted. So adina kaidi. So avrugulu ಜಾಸ್ತಿ ಇದ್ದಾರೆ, convicted people are less in the jails. So jail manual used to be changed. Hot water ಕೊಡಲ್ಲ ಜೈಲಲ್ಲಿ. We are saying hot water in cold winter ಅಲ್ಲಿ ಅದು ಕೊಡಬೇಕು ಅಂತ. I am just saying this already to some people in the policy making ಅಲ್ಲಿ ಹೇಳ್ತಾ ಇದ್ದೀನಿ ನಾನು ಆಗಲೇ. Okay, why should hot water not be given to them to drink when there is winter? Jail manual, jailali they don't give you hot water, they give you only cold water. Okay, so you should look at the season also anta. See, drinking water is a basic necessity. Current ಇರಲಿಲ್ಲ, ನೀರು ಇರಬೇಕು ಅಲ್ವಾ? Right to life, water is part of it. ಅಲ್ಲ, ಅದನ್ನು ಪ್ರಶ್ನೆ ಮಾಡೋಕ್ಕೆ ದಟ್ಸ್ ವಾಟ್ NGOs ಅವರು ಇವರೆಲ್ಲ ಪ್ರಶ್ನೆ ಮಾಡಬೇಕಾಗುತ್ತೆ. ಏನು ಮಾಡಿ ಈಗ ಇದು ಶಶಿಕಲಾ ಕೇಸಲ್ಲಿ ಪ್ರಶ್ನೆ ಮಾಡಲಿಲ್ವಾ? ಜಡ್ಜ್ ಏನು ವಿಸಿಟ್ ಮಾಡಿ ನೋಡೋಕ್ಕೆ ಹೋಗಲ್ಲ. ಜಡ್ಜ್ ಏನು won't do that. ಬಟ್ ಸಾಮಾಜಿಕ ಕಾರ್ಯಕರ್ತರು ಮಾಡಬೇಕು, ಮಾಧ್ಯಮದವ್ರನ್ನ ಸಹಾಯ ತಗೊಂಡು ಮಾಡಬೇಕು. ದಟ್ಸ್ ಹೌ ಯು ಹ್ಯಾವ್ ಟು ರೇಸ್ ಇಶ್ಯೂಸ್ ಬಿಫೋರ್ ದ ಮೀಡಿಯಾ. ದಟ್ಸ್ ದಿ ಓನ್ಲಿ ವೇ. ಸರ್ ಇರ್ಬೋದು, ಅದಕ್ಕೆ ಹೋಗೋದು ಬೇಡ. ಬಟ್ ಆ ಇಶ್ಯೂನ ನಿಮಗೆ ಪ್ರಚಾರ ಸಿಗುತ್ತಾ, ಜನಕ್ಕೆ ಗೊತ್ತಾಗುತ್ತಾ, ಅರಿವು ಮೂಡಿಸುತ್ತಾ? when they show it, larger people get to know what is happening. That is important. See, awareness. What happens next is ಅರಿವು ಮೂಡಿಸೋದಕ್ಕೆ ಮಾಧ್ಯಮದವರು fourth estate. 3 organs of the government: legislature, executive, judiciary. 4th organ is media. They have the maximum right to freedom of expression. Okay. Power TV ban ಆಗಿತ್ತು, ಇವಾಗ ತಿರ್ಗಾ ಸ್ಟಾರ್ಟ್ ಆಗಿದೆ. They said you have to show that. They have to show ಅಂತಂದ್ರು. Why media ಅವ್ರು ತೋರಿಸ್ತಾ ಇದ್ದಿದ್ದಕ್ಕೆ ತಾನೇ ಅವ್ರು ಬ್ಯಾನ್ ಆಗಿದ್ದು. They were trying to create awareness on the issue. Awarenessಗೆ you have to use the media. See, all other sides of the media we don't want to discuss. ಜನಕ್ಕೆ ಮಾಹಿತಿ ಕೊಡ್ತಾ ಇದೆಯಾ? Media is the mirror of public opinion. ನಾವು ಹೇಳೋದೇ ಅದು. Media is the mirror of public opinion. ನಿಮ್ಮ ಒಪಿನಿಯನ್ನ ಪ್ರಸಾರ ಮಾಡುತ್ತೆ, ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತ ಮಾಡಿಸೋದಕ್ಕೆ ಅವಕಾಶ ಸಿಗುತ್ತೆ. ಎಲ್ಲಿ ಹೋಗ್ತೀರಿ? ಕೋವಿಡ್ ಟೈಮಲ್ಲೆಲ್ಲ ಮೀಡಿಯಾ ಹೌಸ್ಗಳಿಗೆ ಹೋಗಿ ದೇ ವೆಂಟ್ ಆ್ಯಂಡ್ ಗೇವ್ ಗುಡ್ಸ್ ಟು ಬಿ ಟೇಕನ್ ಟು ಆಲ್ ದೋಸ್ ಪ್ಲೇಸಸ್ ಇನ್ ನಾರ್ತ್ ಕರ್ನಾಟಕ, ಫ್ಲಡ್ ಹಿಟ್ ಏರಿಯಾಸ್, ಮಡಿಕೇರಿಗೆಲ್ಲ. ವೈ ಆರ್ ಯು ಗೋಯಿಂಗ್ ಟು ನೀವೇ ಒಂದು ವ್ಯಾನ್ ತೊಗೊಂಡೋಗಿ ಕೊಡಿ ಹಂಗಾರೆ? ಆಗಲ್ಲ. ದೇ ಹ್ಯಾವ್ ದಿ ಮ್ಯಾನ್ ಪವರ್, ದೇ ಹ್ಯಾವ್ ದಿ ಪೀಪಲ್ ಟು ಅರೇಂಜ್ ಅಂತ ದೇ ಡು. ದಟ್ಸ್ ವೈ ಪೀಪಲ್ ಗೋ. ಎಲ್ಲಿ ಆಗಲ್ಲ ಪೊಲೀಸ್ ಹತ್ರ ಮೀಡಿಯಾಗೆ ಹೋಗ್ತಾರೆ. ಒಂದು ಕಂಪ್ಲೇಂಟು ತೊಗೊಳ್ಳಿಲ್ಲ, ಹೌದು, ಮೀಡಿಯಾಗೆ ಹೋದರು, ಮೀಡಿಯಾ ಹತ್ರನೇ ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ತೊಗೊಂಡ್ರು. ಗೊತ್ತಾ? ಐ ಹ್ಯಾವ್ ದ ವಿಡಿಯೋ ಕ್ಲಿಪ್ಪಿಂಗ್. ಓಕೆ, ಅಫ್ಕೋರ್ಸ್ ದಟ್ ಕಂಪ್ಲೇಂಟಲ್ಲಿ ಏನೂ ಆಗಲಿಲ್ಲ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ನನ್ನ ಹೆಂಡತಿ ನನಗೆ ಹೊಡಿತಾಳೆ ಅಂತ ಕಂಪ್ಲೇಂಟ್ ಕೊಟ್ಟ. ದಟ್ ಈಸ್ ಫಾರ್ ಪ್ರೊಟೆಕ್ಟಿಂಗ್ ವಿಮೆನ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್. He was a male, his wife was beating him. So he went to media. Police took the complaint finally. It went to court. Judge said, hands are tied because this ಕಾನೂನು is specially for women, not for you. Come under regular IPC ಅಂತ ಅಂದರು. Okay, domestic violence is against me ಅಂದ. My wife is beating me with ಪರ್ಕೆ ತಗೊಂಡು ಹೊಡೆದು ಆಚೆ ಓಡಿಸಿದ್ದಾರೆ ಅಂತೆಲ್ಲ. I have that video on TV9, English News 9 ಇತ್ತು ಅವಾಗ. ಇಂಗ್ಲೀಷ್ನವ್ರು TV9 ಅವ್ರದ್ದು ನ್ಯೂಸ್ ಇಂಗ್ಲೀಷ್ ವರ್ಷನ್ ಅದರಲ್ಲಿತ್ತು. ಪೊಲೀಸ್ನವರು ಆಯಿತು ಮೀಡಿಯಾಗೆ ಹೋಗಿದೆಯಲ್ಲ ಕಂಪ್ಲೇಂಟ್ ತೊಗೊಂಡ್ರು. ಅಲ್ಲಿ ಹೋದರೆ ಸತ್ತೋಗುತ್ತಾ ಕಂಪ್ಲೇಂಟ್ ಕತೆ ಗೊತ್ತವ್ರಿಗೆ. ಸೊ ದೇ ಟೋಲ್ಡ್ ಹಿಮ್ ಕಮ್ ಬ್ಯಾಕ್ ಇನ್ ದ ರೆಗ್ಯುಲರ್ ರೂಟ್ ಆಫ್ IPC. ಯು ಕ್ಯಾನ್ ಕಮ್ ಅಂಡರ್ ದಿ ಸ್ಪೆಷಲ್ ಲಾ ಫಾರ್ ವಿಮೆನ್ ಅಂತ. ಸಮಯ ಕಮ್ಮಿ ಇರೋದ್ರಿಂದ ಈ
ಪ್ರಜೆಗಳಿಂದ ಡೆಮೋಕ್ರಸಿನಲ್ಲಿ ಈಗ ಎಕ್ಸಾಂಪಲ್ ದರ್ಶನ್ ಏನಾದ್ರು ಬರಲಿ ಜಡ್ಮೆಂಟು, ಈಗ ಒಬ್ಬ ಸತ್ತೋದ, ಅದರಿಂದ ಅವ್ರು ಕೇಳ್ತಾ ಇದ್ರಲ್ಲ ಅವ್ರ ಪರಿಹಾರ ಏನು ಅಂತ. ಈಗ ಸರ್ಕಾರದ ಪಾತ್ರ ಏನು? ಸರ್ಕಾರದ ಪಾತ್ರ ಯು ಹ್ಯಾವ್ ಟು ವೇಟ್ ಅಂಡ್ ಸಿ. ಸರ್ಕಾರಕ್ಕೆ ಮೊನ್ನೆ ಮನವಿ ಮಾಡಿದ್ದಾರೆ ಅವಳಿಗೆ ಕೆಲಸ ಕೊಡಿ ಅಂತ. ದಿಸ್ ಇಸ್ ದ ಲೇಟೆಸ್ಟ್ ನ್ಯೂಸ್. ಕ್ರಿಮಿನಲ್ ಕೇಸಲ್ಲಿ ಸರ್ಕಾರ ಪರಿಹಾರ ಕೊಡೋಕ್ಕೆ ಎಲ್ಲಿದೆ ಪ್ರಾವಿಷನ್ನು? ಎಲ್ಲಿದೆ ಪ್ರಾವಿಷನ್ನು? ಎಲ್ಲ ಕ್ರೈಮ್ಗೂ ಪರಿಹಾರ ಕೊಡಬೇಕಾಗುತ್ತೆ. ಆಕ್ಸಿಡೆಂಟ್ ಕೇಸ್ ಅಲ್ಲ. ಓಕೆ, ಸೊ ಹೌ ಕ್ಯಾನ್ ಯು ಗಿವ್ ಇನ್ ಅ ಪ್ರೈವೇಟ್ ಕ್ರಿಮಿನಲ್ ಕೇಸಸ್ ಬಿಟ್ವೀನ್ ಟು ಪ್ರೈವೇಟ್ ಪಾರ್ಟೀಸ್? ಸರ್ಕಾರದಲ್ಲಿ ಏನಾದರೂ ಪಬ್ಲಿಕ್ದು ಆಯಿತು ಅಂದರೆ, ಫ್ಲಡ್ಡು, ಆಕ್ಸಿಡೆಂಟು, ರೈಲ್ ಆಕ್ಸಿಡೆಂಟು, ಟ್ರೈನ್, ದೇ ವಿಲ್ ಗಿವ್. ಬಸ್ಸು, ದಟ್ಸ್ ಆಲ್ ಪಬ್ಲಿಕ್ ವೆಹಿಕಲ್ ಇನ್ವಾಲ್ವ್, ಪಬ್ಲಿಕ್ ಪ್ಲೇಸಲ್ಲಾಗಿ ಏನೋ ಆಯಿತು ಅಂದರೆ ಅದು ಕೇಳಿಸ್ಕೋಬೇಕು. ಯು ಹ್ಯಾವ್ ಟು ಲಿಸನ್. ಕ್ಲೀನ್ ವಾಟರ್, ಗುಡ್ ಇನ್ಫ್ರಾ ಇವೆಲ್ಲ ಇಟ್ಸ್ ಆಲ್ ಫಂಡಮೆಂಟಲ್ ರೈಟ್ಸ್ ಅಲ್ವಾ? ಕೆಲವು ಭಾಗದಲ್ಲಿ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಆ ಒಂದು ಸೌಲಭ್ಯ ಸಿಗಲ್ಲ. ಸೊ ಹೌ ಡು ಯು ಸಿ ದಿಸ್? ಹೌ ಡು ಯು ಸಿ ದ ಕಾನ್ಸ್ಟಿಟ್ಯೂಷನ್ ಕವರಿಂಗ್ ದಿಸ್? ಅಂಡ್ No, you see, you are asking a question. Right to life includes right to drinking water, potable drinking water. Standard of living is something different. Okay, that depends on your livelihood. Okay, right to drinking water, okay, is part of the potable drinking water is part of right to life also. Okay, ನಿಮಗೆ ಈಗ 110 ವಿಲೇಜು BBMPಲಿ ಇನ್ನು ಕಾವೇರಿ ವಾಟರ್ ಹೋಗಿಲ್ಲ, ಜನವರಿಯಲ್ಲಿ ಕೊಡ್ತೀವಿ ಅಂದಿದ್ದಾರೆ. ಸಿ, ಪಾಲಿಸಿ ಆಫ್ ದಿ ಗವರ್ನಮೆಂಟ್. ಕೋರ್ಟ್ಗೆ ಹೋದ್ರೂ ಏನೂ ಆಗಲ್ಲ. ದಿಸ್ ಇಸ್ ಅ ಪಾಲಿಸಿ ಡಿಸಿಷನ್ ಬಿಕಾಸ್ ಅಲ್ಲಿ ಅವರಿಗೆ ಆ ಸೋರ್ಸಸ್ ಇಲ್ಲ. ಇವಾಗ ವಿ ಹ್ಯಾವ್ ಟು ರಿಲೀಸ್ ವಾಟರ್ ಟು ತಮಿಳ್ನಾಡು. ಸೊ ವಿ ಡೋಂಟ್ ಹ್ಯಾವ್ ವಾಟರ್ ಫಾರ್ ಬ್ಯಾಂಗ್ಳೂರ್. ಈಗ 124 ಫೀಟ್ವರೆಗೂ ಬಂದಿದೆ, KRS ತುಂಬಿದೆ. ಸೊ ಒಂದಷ್ಟು ಗೇಟ್ಗಳು ಬಿಡ್ತಾವ್ರೆ. 50,000 ಕ್ಯೂಸೆಕ್ಸ್ ವಾಟರ್ ಇಸ್ ನೌ ಗೋಯಿಂಗ್ ಟು ತಮಿಳ್ನಾಡು ಬೈ ಡಿಫಾಲ್ಟ್. ವಿ ಆರ್ ಸೇಯಿಂಗ್ ಯು ಆರ್ ನಾಟ್ ಮೆಜರಿಂಗ್ ವೆನ್ ವಾಟರ್ ಇಸ್ ಫ್ರೀಲಿ ಗೋಯಿಂಗ್ ವೆನ್ ಇಟ್ ಇಸ್ ರೇನಿಂಗ್. ಓವರ್ಫ್ಲೋ ಆಗಿ ಹೋದಾಗ ನೀವು ಬಿಡೋದು ದಿವಸ ನೀವು ಮೆಷರ್ ಮಾಡ್ತಾ ಇದ್ದೀರಿ. ನೀವು ಬಿಡದೇ ಇದ್ದಾಗ ಎಕ್ಸೆಸ್ ವಾಟರ್ ಆಗಿ ತುಂಬೋದಾಗ ಡ್ಯಾಮು ಅದಷ್ಟೇ ಬಿಡ್ತಿರಲ್ಲ, ಹೋಗುತ್ತಲ್ಲ, ಅದನ್ನು ಯಾರು ಮೆಷರ್ ಮಾಡಿ ಲೆಕ್ಕನೇ ಇಟ್ಕೋತಾ ಇಲ್ಲ. ವಿ ಆರ್ ಸೇಯಿಂಗ್ ದಿಸ್ because we had filed a petition in the Supreme Court from BPAC, okay, to get drinking water priority for Bangalore. Okay, we were the only one. We were there along with the government petition. BPAC was the only private entity as an NGO civic organization whose petition was being entertained. Harish Salve was appearing for us in that matter, where they heard us because of a fundamental right to drinking water. 4.5 TMC water is coming to Bangalore for drinking purpose. Okay, first drinking, then irrigation. ನೀನು ಬದುಕಿದ್ರೆ ತಾನೇ, ಜೀವ ಇದ್ದರೆ ತಾನೇ ಜೀವನ. ಜೀವಕ್ಕೆ ನೀರು ಬೇಕು ತಾನೇ, ಜೀವನದಿ ನೀರು ಅಲ್ವೇ? ನೀವು ಕಾವೇರಿ ಜೀವನದಿ ಅಂತೀವಿ, ಯಾಕೆ ಹೇಳ್ತೀವಿ ಅಲ್ವಾ? ಕುಡಿಯೋಕ್ಕಿರಬೇಕು, ಕುಡಿದ್ರೆ ತಾನೇ ಬದುಕಿದ್ರೆ ತಾನೇ ವ್ಯವಸಾಯ ಮಾಡೋದು. ಫಸ್ಟ್ ಡ್ರಿಂಕಿಂಗ್ ವಾಟರ್, ದೆನ್ ಇರಿಗೇಷನ್. ಅವ್ರಿಗೆ ಬೆನಿಫಿಟ್ ಆಫ್ 2 ಮಾನ್ಸೂನ್ ಇದೆ, ನಮಗಿಲ್ಲ. ವಿ ಆರ್ ಅಪ್ಪರ್ ರೈಪೇರಿಯನ್ ಸ್ಟೇಟ್, ದೇ ಆರ್ ಲೋವರ್ ರೈಪೇರಿಯನ್ ಸ್ಟೇಟ್. ಸೊ ದೇರ್ ಇಸ್ ನೋ ಆಪ್ಷನ್, ದಟ್ ಈಸ್ ಪ್ರಕೃತಿ ನಿಯಮ, ನಾವೇನು ಮಾಡೋಕ್ಕಾಗಲ್ಲ ಅಲ್ವೇ? ಇವ್ರು ಹೇಳ್ಬಿಡ್ಲಿ ಆಮೇಲೆ ಪ್ರಶ್ನೆ, ಟೈಮ್ ಇದ್ರೆ. ಇವರು ನಿನ್ನೆ ಪೇಪರ್ ನೋಡಿ, 153 ಲೇಕ್ ಅಂಡರ್ BBMP. ಎಷ್ಟು ಲೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಎಷ್ಟು ಲೇಕ್ ಇರಿಗೇಷನ್, ಅದನ್ನ ಲೆಕ್ಕ ಹಾಕಿ ಫಸ್ಟ್ ನೀವು. 2000 ಲೇಕ್ಸ್ ವೇರ್ ದೇರ್ ಬಿಫೋರ್. ಯಾ, ಫಂಡಮೆಂಟಲ್ ರೈಟ್ಸ್ ಮತ್ತು ಡ್ಯೂಟೀಸ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಒಂದು. ಎರಡನೇದು, a beautiful judgment out of court is equally important to go into the court and fight the system. And I'll tell you the other way. My statement is this: a worst compromise outside court is better than the best judgment in court, which may happen 25 years ago, 25 years later. Consciously, why we wanted to bring this session in the beginning ಅಲ್ಲೇ ಏನಕ್ಕೆ ತಗೊಂಬಂದು ನಿಮ್ಮೆಲ್ಲರಿಗೂ ಪ್ರೆಸೆಂಟ್ ಮಾಡಿದ್ದೀವಿ ಅಂದರೆ, ಇಫ್ ಯು ಪಿಕ್ ಅಪ್ ಎ ಟಾಪಿಕ್ ವಿಚ್ ಯು ವಾಂಟ್ ಟು ಫೈಟ್, ಲೀಗಲಿ ಹೌ ಸ್ಟ್ರಾಂಗ್ ಯು ಬಿಲ್ಡ್ ಎ ಕೇಸ್, ಅದು ಇಂಪಾರ್ಟೆಂಟ್. ಈಗ ಚರ್ಚೆ ಅಂದರೆ ಹೋಗ್ತಾನೆ ಇರ್ಬೋದು, ಯಾಕೆ ಅವರು ನಿರ್ಣಯ ತಗೊಳ್ಳಿಲ್ಲ, ಸರ್ಕಾರ ಯಾಕೆ ಅದ್ರ ಮೇಲೆ ಆದ್ಯತೆ ಮಾಡಲಿಲ್ಲ. ನೀವು ನಿಮ್ಮ ನಾಯಕತ್ವದಲ್ಲಿ ಒಂದು ತಾತ್ವಿಕ ಅಂತ್ಯಕ್ಕೆ ತೊಗೊಂಡೋಗೋದಕ್ಕೆ ಕಾನೂನು ಸಲಹೆಗಳಲ್ಲಿ ಹೆಂಗೆ ತೂರಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಆತ್ಮಾವಲೋಕನ ಮಾಡಿ. ಒಂದು ಇಶ್ಯೂ ತೊಗೊಳ್ಳಿ, ಇವಾಗ ಯಾವ್ದಾದ್ರು ಒಂದು RTI ಹಾಕೋದಾದರೆ ಆ RTI ಇಶ್ಯೂನ ಅದರ ಅಂತ್ಯಕ್ಕೆ ತೊಗೊಂಡೋಗೋದಕ್ಕೆ ಇರೋ ಚೌಕಟ್ಟೇನು, ಅಲ್ಲಿಂದ ಶುರುವಾಗಬೇಕು ಜರ್ನಿ. ಆಯಿತಾ? ದಯವಿಟ್ಟು ಅಲ್ಲಿಗೆ ನಿಲ್ಲಿಸ್ತೀನಿ. ಅದಾದ ನಂತರ 10 ನಿಮಿಷಗಳ ಕಾಲ ನಿಮ್ಮಿಂದ ಎಕ್ಸ್ಟ್ರಾ ಟೈಮ್ ಕೇಳ್ತೀವಿ. ಈ 10 ನಿಮಿಷ ನಾನು ನಿಮಗೊಂದು ಎಕ್ಸಸೈಸ್, ಅಂದರೆ ನಿಮ್ಮ ವೈಯಕ್ತಿಕ ಆ್ಯಕ್ಟಿವಿಟಿ ನಡೆಯುವಂಥದ್ದು ನಿಮ್ಮ ವಾರ್ಡಲ್ಲಿ, ಅದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಒಂದು ಶೀಟ್ ಕೊಡ್ತೀವಿ ನಿಮಗೆ. ಆ ಶೀಟ್ಗಳನ್ನು ನೀವು ಎಕ್ಸಸೈಸ್ ಶುರು ಮಾಡೋದು ಒಂದು ಭಾಗ. ಎರಡನೇದು, ಮೋಹನ್ ದಾಸರಿ ಅವರು, ನಾವು ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ನಿಮ್ಮಿಂದ ಬೇರೆ ನಿಮ್ಮ ಟೀಮ್ ಅವರಿಗೇ ಕಮ್ಯುನಿಕೇಟ್ ಮಾಡೋದಕ್ಕೆ ಅಂತ 10 ನಿಮಿಷದ ಸ್ಲಾಟನ್ನು ಇವತ್ತಿಂದ ಶುರು ಮಾಡೋಣ.
ಮುಂದಿನ ವಾರಕ್ಕೆ ಯಾರಾದರೂ ಒಂದು ಟಾಪಿಕನ್ನು ನೀವೇ ಆಯ್ಕೆ ಮಾಡಿ ಅದನ್ನು ಪ್ರಸ್ತುತಪಡಿಸ್ತೀವಿ ಅಂದರೆ ವೆಲ್ಕಮ್. ದಯವಿಟ್ಟು ನಿಮ್ಮನ್ನು ನೀವು ಸೆಲ್ಫ್ ನಾಮಿನೇಟ್ ಮಾಡ್ಕೊಳ್ಳಿ. ಮೋಹನ್ ಅವರು ಪತ್ರಿಕಾ ಪ್ರಕಟಣೆ ಹೌ ಟು ರೈಟ್ ಎ ಪ್ರೆಸ್ ನೋಟ್ ಅನ್ನೋದನ್ನು 10 ನಿಮಿಷದಲ್ಲಿ ಹೇಳ್ತಾರೆ. ಸೊ ಸಮಯ ಅಭಾವ ಇರೋದ್ರಿಂದ ಜಾಸ್ತಿ ಸಮಯ ತಗೊಳ್ಳದೆ ಈ ಆ್ಯಕ್ಷನ್ ಪ್ಲ್ಯಾನ್ ಅನ್ನೋದನ್ನು ಸ್ವಲ್ಪ ನಿಮಗೆ ತಿಳಿಸ್ಬಿಡ್ತೀನಿ. ಹೇಗೆ ಭಾರತಕ್ಕೆ ಮತ್ತು ರಿಪಬ್ಲಿಕ್ ಆಫ್ ಇಂಡಿಯಾಗೆ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಹರೀಶ್ ಸರ್ ಎಂಫಸೈಸ್ ಮಾಡ್ತಾ ಇದ್ರಲ್ಲ, ಅದೇ ಥರ ಬಿ ಕ್ಲಿಪ್ ಕಾರ್ಯಕ್ರಮಕ್ಕೆ ಈ ವಾರ್ಡ್ ಪ್ರಣಾಳಿಕೆ ಅಂತ ನಾವೇನು ಕರಿತೀವಿ ಅದು ಅಷ್ಟೇ ಅತ್ಯಮೂಲ್ಯ ಮತ್ತು ಬೇಸಿಕ್ ಆಗುತ್ತೆ. ವಾರ್ಡ್ ಮ್ಯಾನಿಫೆಸ್ಟೋ ಆ್ಯಕ್ಷನ್ ಪ್ಲ್ಯಾನ್ ಅದನ್ನು ನಾನು ಈ ಥರ ಡಿಫೈನ್ ಮಾಡಿದ್ದೀನಿ. ವಾರ್ಡ್ ಅಂದರೆ ಏನು ನಿಮಗೆ ಗೊತ್ತಿರುವಂಥದ್ದು, ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರಿ ಇದೆ, ನೀವು ಮಾಡುವಂಥ ಕಲಾ ಜಾಗದಲ್ಲಿ ಮಾಡುವಂಥ ಇದು ನಿಮ್ಮ ಕರ್ಮಭೂಮಿ ಅಂತ ಕರ್ಕೊಳ್ಳಿ, ಅಲ್ಲಿಂದ ಒಂದು ರೆಪ್ರೆಸೆಂಟೇಷನ್ ಇದೆ. ಮ್ಯಾನಿಫೆಸ್ಟೋ ಅಂದರೆ ಏನು ಅಂದರೆ ನೀವು ಜನರಿಗೆ ಡಿಕ್ಲೇರ್ ಮಾಡುವಂತಹ ವಿಷಯ, ಅಂದರೆ ನಾನು ಏನು ಮಾಡ್ತೀನಿ, ನನ್ನ ನಾಯಕತ್ವದಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳೇನು ಅನ್ನೋದನ್ನು ಡಿಕ್ಲೇರ್ ಮಾಡುವಂಥದ್ದು ಮ್ಯಾನಿಫೆಸ್ಟೋ ಅಂತ, ಪ್ರಣಾಳಿಕೆ ಅಂತ ಕರಿಬೋದು. ಆ್ಯಕ್ಷನ್ ಅಂದರೆ ಏನು, ನೀವು ತಗೊಳ್ಳುವಂತಹ ಕ್ರಿಯೆ, ಅಂದರೆ ನೀವು ನಡೆಸುವಂತಹ ಚಟುವಟಿಕೆಗಳು, ಒಂದು ಪ್ರಾಸೆಸ್ ಏನು, ಆ ಸಮಥಿಂಗ್ ಅನ್ನೋದು ಏನು ಅನ್ನೋದು ಶುರುವಾಗಬೇಕು. ನೀವು RTI ಹಾಕ್ತೀರಾ ಅಥವಾ ನೀವು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತೀರಾ, ಆ ಮಾಹಿತಿಗಳನ್ನ ಕೂಡಿಸಿ ಒಂದು ವಿಷಯ ಬರೀತೀರಾ, ಪ್ರಸ್ತಾಪ ಮಾಡ್ತೀರಾ, ಅದು ಸಮಥಿಂಗ್. ಪ್ಲ್ಯಾನ್ ಅಂದರೆ ಏನು, ಒಂದು ಪ್ರಪೋಸಲ್ ಬರೆಯೋದು ಆ ಸಮಥಿಂಗ್ಗೆ. ಈ ಪ್ರಪೋಸಲನ್ನು ಎಲ್ಲಿ ತೊಗೊಂಡೋಗಿ ನಿಲ್ಲಿಸ್ತೀವಿ ಅನ್ನೋದೇ ಪ್ಲ್ಯಾನ್ ಆಗಬೇಕು. ಉದಾಹರಣೆಗೆ ನೀವು ಮನೆಯಿಂದ ಶುರು ಮಾಡಿದ್ರಿ, ಇಲ್ಲಿಗೆ ಬಂದ್ರಿ, ಅದು ಪ್ಲ್ಯಾನ್ ಆಯಿತು, ಅದಕ್ಕೆ ಈ ಆ್ಯಕ್ಷನ್ ಆಯಿತು, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಸೊ ವಾರ್ಡ್ ಮ್ಯಾನಿಫೆಸ್ಟೋ ಆ್ಯಕ್ಷನ್ ಪ್ಲ್ಯಾನ್ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡಿರೋದು ಈ ವಿಚಾರದಲ್ಲಿ. ನೆಕ್ಸ್ಟ್ ಆ್ಯಕ್ಷನ್ ಏನು ಅಂದರೆ, ನಿಮ್ಮ ವಾರ್ಡ್ಗಳಲ್ಲಿ ಎಲ್ಲರೂ ಒಂದೊಂದು ವಾರ್ಡಲ್ಲಿ ರೆಪ್ರೆಸೆಂಟೇಷನ್ ಇದೆ ಅಲ್ವಾ? ಯಾರಿಗಾದರೂ ಬೆಂಗಳೂರು ಮಹಾನಗರದಲ್ಲಿ ವಾರ್ಡಿನ ರೆಪ್ರೆಸೆಂಟೇಷನ್ ಇಲ್ಲದೆ ಇರೋರು ಯಾರಾದರೂ ಇದ್ದೀರಾ? ನಾನು ಬೆಂಗಳೂರಲ್ಲಿ ಈ ವಾರ್ಡಲ್ಲಿ ಇಲ್ಲ ಅನ್ನೋದು ಯಾರೂ ಇಲ್ಲ ಅಲ್ವಾ? ಎಲ್ರಿಗೂ ಒಂದೊಂದು ವಾರ್ಡ್ ಅಂತ ಆಯ್ಕೆ ಇದೆ. ತಾವು ಯಾವ ವಾರ್ಡು ಸರ್? ನಿಮ್ದು ಇದು ಮಾಡೋಣ. ಬೆಂಗಳೂರಿನಲ್ಲಿ ನಿಮ್ಮ ವಾರ್ಡನ್ನು ಗುರುತು ಮಾಡ್ಕೊಳ್ಳೋದು ಆಲ್ರೆಡಿ ಆಗಿದೆ ಪ್ರಕ್ರಿಯೆ ಒಳಗಡೆ. ಅಲ್ಲಿ ಕೆಲವೊಂದು ಮಾಹಿತಿಗಳು ಸ್ಥಿರವಾಗಿರುತ್ತೆ, ಇನ್ನು ಕೆಲವೊಂದು ಚಂಚಲವಾಗಿ ಓಡಾಡ್ತಾ ಇರುತ್ತೆ. ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್ ಅಂತ ಹೇಳ್ತಾರೆ. ಸ್ಟ್ಯಾಟಿಕ್ ಅಂದರೆ ಏನು, ಆಫೀಸ್ಗಳು, ಕಚೇರಿಯಲ್ಲಿರುವಂತಹ ಅಧಿಕಾರಿಗಳು, ಮತ್ತು ಇನ್ನು ಕೆಲವೊಂದು. ಡೈನಮಿಕ್ ಅಂದರೆ ಏನು ಅಂದರೆ ಕೆಲವೊಂದು ಬದಲಾವಣೆ ಆಗೋದು, ಇವತ್ತಿದ್ದಂಗೆ ನಾಳೆ ಇಲ್ಲ. ಅಂದರೆ ಏನು, ಇವತ್ತು ಎಲೆಕ್ಟ್ರಿಸಿಟಿ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಆಗಿದೆ, ಯಾಕೆ ಅಂದರೆ ವಾತಾವರಣ ಬಿಸಿಲಾಗಿತ್ತು. ಎಲೆಕ್ಟ್ರಿಸಿಟಿಗಿಂತ ನೀರು ಜಾಸ್ತಿ ಕನ್ಸ್ಯೂಮ್ ಆಗೋದು, ಅದು ಡೈನಮಿಕ್ ಆಗಿರುವಂಥ. ಪಾಪ್ಯುಲೇಷನ್ನು, ವೋಟರ್ಗಳು, ಇದೆಲ್ಲ ಕ್ರಮವಾಗಿ ಒಂದೇ ದಿನ ಹಂಗೆ ಇರಲ್ಲ, ವಾರಕ್ಕೆ ಬದಲಾಗುತ್ತೆ, ತಿಂಗಳಿಗೆ ಬದಲಾಗುತ್ತೆ, ವರ್ಷಕ್ಕೆ ಬದಲಾಗುತ್ತೆ. ಈ ಎರಡೇ ಮಾಹಿತಿ ಇರೋದು ವಾರ್ಡ್ಗಳಲ್ಲಿ, ಒಂದು ಸ್ಟ್ಯಾಟಿಕ್ ಆಗಿರುತ್ತೆ, ಇನ್ನೊಂದು ಡೈನಮಿಕ್ ಆಗಿರುತ್ತೆ. ಇದನ್ನು ಸ್ವಲ್ಪ ಮುಂದುವರಿಸಿ ಬೆಂಗಳೂರು ಮಹಾನಗರದಲ್ಲಿ ನಿಮಗೆ ಸೇವೆಗಳನ್ನು ಕೊಡ್ತಾ ಇರುವಂತಹ ಸಂಸ್ಥೆಗಳು ಯಾವ್ಯಾವು, ಇಲ್ಲಿ ಕೆಲವೊಂದನ್ನು ಪಟ್ಟಿ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ ಕೆಲವು ನಾನು ಪಟ್ಟಿ ಮಾಡದೇ ಇರುವಂಥದ್ದು ಇದೆ. ಅದನ್ನು ನಿಮ್ಮ ವಾರ್ಡ್ಗಳಲ್ಲಿ ಯಾವುದಿದೆ, ಉದಾಹರಣೆಗೆ ಮಹಿಳಾ ಸುರಕ್ಷತಾ ಕೇಂದ್ರಗಳಿರ್ತವೆ, ಇನ್ನು ಕೆಲವೊಂದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿರ್ತವೆ ಅಥವಾ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತವೆ, ಅದು ಕೆಲಸ ಮಾಡ್ತಾ ಇರುತ್ತೆ ನಾಗರಿಕರ ಸೇವೆಗೆ. ಬಹುತೇಕವಾಗಿ ನಗರದ ಸೌಲಭ್ಯಗಳನ್ನು ಕೊಡುವಂಥದ್ದು ಇಲ್ಲಿರುವಂಥ ಸಂಸ್ಥೆ, ಅದರಲ್ಲೂ ಹೆಚ್ಚು ಸೇವೆಗಳು ಬರ್ತಾ ಇರೋದು ಮಹಾನಗರ ಪಾಲಿಕೆಯಿಂದ. ಇನ್ನು ಉಳಿದಂಥವು ಅವರವರ ಆಯಕಟ್ಟಿನಲ್ಲಿ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ನಿಮ್ಮ ಟಾಸ್ಕ್ ಏನು ಅಂದರೆ, ಈ ವಾರ್ಡ್ ಮ್ಯಾನಿಫೆಸ್ಟೋ ಆ್ಯಕ್ಷನ್ ಪ್ಲ್ಯಾನನ್ನು ನಿಮ್ಮ ನಾಯಕತ್ವದಲ್ಲಿ ನೀವು ತಯಾರಿ ಮಾಡಬೇಕು. ಹೆಂಗೆ ತಯಾರಿ ಮಾಡ್ತೀರಾ, ಹೆಂಗೆ ಅದು ನಿಮಗೆ ಅನುಕೂಲ ಮಾಡುತ್ತೆ ಅಂದರೆ, ಈಗ ಒಬ್ಬ ವ್ಯಕ್ತಿ ಒಂದು ವಾರ್ಡಲ್ಲಿ ಆಜುಬಾಜು ಅಂದಾಜಲ್ಲಿ ಮಾತಾಡ್ತೀವಿ. ಎಷ್ಟು ಜನಸಂಖ್ಯೆ ಇರ್ಬೋದು, ಆ ಜನಸಂಖ್ಯೆಯಲ್ಲಿ ಎಷ್ಟು ಜನ ಮತದಾರರಿದ್ದಾರೆ, ಎಷ್ಟು ಸಬ್ಸ್ಟೇಷನ್ಗಳಿವೆ, ಎಷ್ಟು ಪ್ರೈಮರಿ ಹೆಲ್ತ್ ಸೆಂಟರ್ಗಳಿದೆ, 3 ಇರ್ಬೋದು, 2 ಪೊಲೀಸ್ ಸ್ಟೇಷನ್ ಇರ್ಬೋದು. ಈ ಇರಬಹುದು ಅನ್ನೋದನ್ನು ಇದೇ ಆ ಸಂಖ್ಯೆಯ ನಿಖರತೆಗೆ ತರೋದು ನಿಮ್ಮ ಅನುಕೂಲತೆ. ನಿಮಗೆ ಇದರಿಂದ ಏನು ಅನುಕೂಲ ಅಂದರೆ, ಅಂಕಿಅಂಶಗಳನ್ನು ಇಟ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಹೆಜ್ಜೆಗಳನ್ನು ಇಡ್ತಾ ಹೋಗ್ಬೋದು. ನಾನು ಹೇಗೆ ಹೇಳಿದೆ ಆಗಲೇ, ಸಂವಿಧಾನ ಅನ್ನೋದು ದೇಶವನ್ನು ನಡೆಸೋದಕ್ಕೊಂದು ಚೌಕಟ್ಟು ಕೊಡುತ್ತೆ. ಹಾಗೆಯೇ ಈ ಆ್ಯಕ್ಷನ್ ಪ್ಲ್ಯಾನು ಬಿ ಕ್ಲಿಪ್ ಆದಮೇಲೆ ನೀವು ನಡೆಸುವಂಥ ಚಟುವಟಿಕೆಗಳು, ಉದಾಹರಣೆಗೆ ವಾರ್ಡಿನ ಸುತ್ತಳತೆ, ವಾರ್ಡಲ್ಲಿರೋ ಸಮಸ್ಯೆಗಳನ್ನೆಲ್ಲ ಕ್ರೋಢೀಕರಿಸೋದಕ್ಕೆ ನಿಮಗೆ ಈ ಮಾಹಿತಿ ಭಾಳ ಮುಖ್ಯ ಆಗುತ್ತೆ. ಸಮಯ ತಗೊಂಡು ಇದನ್ನು ನೀವು ಪ್ರಕ್ರಿಯೆಗೆ ಮಾಡಬೇಕು. ಹೇಗೆ ಅಂದರೆ, ಇನ್ಫಾರ್ಮೇಷನ್ ಈಗ ಬಿ ಕ್ಲಿಪ್ಪಿಂದಾನೇ ಇನ್ಫಾರ್ಮೇಷನ್ ಬರ್ತಾ ಇದೆಯಾ? ಇಲ್ಲ, ಆಲ್ರೆಡಿ ಇದೆ. ಸರ್ಕಾರಿ ಸೇವೆಗಳಲ್ಲಿ ಅವ್ರವ್ರದ್ದೇ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಚೆದರೋಗಿದೆ. ಆದರೆ ಅದನ್ನು ಕಲೆ ಹಾಕುವಂಥ ಕೆಲಸ ಬಿ ಕ್ಲಿಪ್ಪಲ್ಲಿ ನೀವು ನಿಮ್ಮ ನಾಯಕತ್ವದಲ್ಲಿ ನಡೆಸ್ತಾ ಇದ್ದೀರಾ. ಏನಾಗಿದೆ, ಸ್ಕ್ಯಾಟರ್ಡ್ ಆಗಿರೋದನ್ನು ಒಂದು ಸ್ಟ್ರಕ್ಚರ್ ಮಾಡೋದು ಮೊದಲನೇ ಕೆಲಸ. ಯಾವುದನ್ನು, ಇನ್ಫಾರ್ಮೇಷನ್ಗಳನ್ನು, ಮಾಹಿತಿ, ಡೇಟಾ, ಅಂಕಿಅಂಶ, ಅದನ್ನು. ಅದಾದ ನಂತರ ಆ ಅಂಶಗಳನ್ನು ನೀವು
ಅಬ್ಸರ್ವ್ ಮಾಡಿ ಅದರಲ್ಲಿ ಏನಾದರೂ ಅನಾಲಿಸಿಸ್ ತೊಗೊಂಡ್ರೆ, ಉದಾಹರಣೆಗೆ ಈಗ ನೀರಿನ ಸಮಸ್ಯೆ ಇದೆ ಒಂದು ಭಾಗದಲ್ಲಿ ನಿಮ್ಮ ವಾರ್ಡಲ್ಲಿ, ಏನಕ್ಕೆ ಅಲ್ಲಿಗೆ ನೀರು ತಲುಪ್ತಾ ಇಲ್ಲ, ಆ ಮೂಲ ಸಮಸ್ಯೆ ಏನಕ್ಕೆ ಅದಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಇದೆಲ್ಲಿದೆ ಏನೋ ಓಪನ್ ಪಾಯಿಂಟ್ ಎಲ್ಲಿದೆ, ಎಲ್ಲಿ ಯಾವ ಸೆಗ್ಮೆಂಟಿಂದ ವಾಟರ್ ಸಪ್ಲೈ ಬರ್ತಾ ಇದೆ, ಅಥವಾ ಬೋರ್ವೆಲ್ ವ್ಯವಸ್ಥೆ ಇದೆಯಾ ಅಥವಾ ಟ್ಯಾಂಕರ್ ವ್ಯವಸ್ಥೆ ಇದೆಯಾ, ಅಷ್ಟೂ ನೀವು ಆಳವಾಗಿ ಹೋದಾಗ ಅಲ್ಲಿಯ ರೂಟ್ ಕಾಸ್ ಏನು ಆ ಸಮಸ್ಯೆಗೆ, ನೀರು ತಲುಪದೇ ಇರೋದಕ್ಕೆ ಅನ್ನುವಂಥದ್ದಕ್ಕೆ ಒಂದು ಮಾಹಿತಿ ನಿಮ್ಮ ಕೈಗೆ ಬರುತ್ತೆ. ಅದರ ಮೇಲೆ ನೀವು ಸೊಲ್ಯೂಷನ್ಸ್ಗಳನ್ನು ರೂಪಿಸ್ತಾ ಹೋಗ್ಬೋದು. ವಾರ್ಷಿಕ ಬಜೆಟ್ ಈ ವರ್ಷದಲ್ಲಿ ಅದಕ್ಕೆ ಅನುದಾನ ಕೊಡೋದಕ್ಕೆ ದಾರಿ ಏನಾಗಬಹುದು, ಒಂದು. ಈ ವರ್ಷ ಆಗಲಿಲ್ಲ ಅಂದರೆ ಮುಂದಿನ ವರ್ಷದಲ್ಲಿ ಯಾರನ್ನು ಭೇಟಿ ಮಾಡಿ ಹೆಂಗೆ ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು, 2. ಅಥವಾ ಇದಕ್ಕೆ 5 ವರ್ಷದ ಸಮಯ ಬೇಕು, ಅಥವಾ ಇದಕ್ಕೆ ಸಾವಿರಾರು ಕೋಟಿ ಬೇಕು ದುಡ್ಡು, ನಡೆಯುತ್ತಾ, ಸಮಯ ಬೇಕಾ, ಇನ್ನೂ ಒಂದು ಗುಂಪು ಕಟ್ಟಬೇಕಾ, ಆ ಕ್ಯಾಂಪೇನನ್ನು ನೀವು ರೂಪಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಅನಲೈಸ್ ಮಾಡಿ ಅಬ್ಸರ್ವ್ ಮಾಡೋದ್ರಿಂದ ಸ್ಥಿತಿ ಮತ್ತು ಮೂಲ ಕಾರಣ ಮತ್ತು ಸಮಸ್ಯೆಗಳ ಆಳ ಅಗಲಗಳನ್ನು ಹೆಚ್ಚಾಗಿ ತಿಳ್ಕೊಂಡು ಆಮೇಲೆ ಕಾಲಿಡ್ಬೋದು. ಒಂದು ಕ್ಯಾಂಪೇನ್ ಮಾಡಿಬಿಡ್ತೀರಾ, ನೀರು ಕೊಡಬೇಕು, ಹೋರಾಟ ಮಾಡೋಣ, ಬಟ್ ಅಧಿಕಾರಿ ಕೈಯಲ್ಲೂ ದುಡ್ಡಿಲ್ಲ ಅಂದರೆ ಅವ್ರನ್ನ ಅಂತ್ಯಕ್ಕೆ ತೊಗೊಂಡೋಗಲ್ಲ ಅಲ್ವಾ. ಅಂತ್ಯಕ್ಕೆ ತೊಗೊಂಡೋಗೋದಕ್ಕೆ ಇಲ್ಲ 1000 ಕೋಟಿ ಅನುದಾನ ಬೇಕು ಅಂದರೆ ಅದನ್ನು ಕ್ರಮವಾಗಿ ತೊಗೊಂಡೋಗೋದಕ್ಕೆ ಏನು ದಾರಿ ಇದೆ, ಆ ಪಿಟಿಷನ್ ಎಲ್ಲಿಂದ ಶುರು ಆಗಬೇಕು, ನಿಮ್ಮ ಲೆವೆಲಲ್ಲಿ ಆಗುತ್ತಾ, ಅಧಿಕಾರಿಗೆ ನಡ್ಜ್ ಮಾಡ್ಬೋದಾ, ಅಥವಾ ಚುನಾಯಿತ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡ್ಬೋದಾ, ಅಥವಾ ನಿಮ್ಮ ಸಂಘಟನೆಗಳಿಂದ ಅದನ್ನು ರೂಪಣೆ ಮಾಡಿಸ್ಬೋದಾ, ಅಲ್ಲಿಂದ ಚರ್ಚೆ ಶುರು ಆಗಬೇಕು 2. ಅದೇ ಥರ ನಾವು ಹೇಳಿದಂಗೆ ಈ ಕನ್ಸಲ್ಟೇಷನ್ಸ್ಗಳು ಮುಖ್ಯ. ಬಿಕ್ಲಿಪ್ ನಾಯಕರು ಅಂತ ಹೇಳಿದ್ಮೇಲೆ ಜನರ ಜೊತೆ ಚರ್ಚೆ ಮಾಡಬೇಕು, ನಿಮ್ಮ ಸಮಾನ ಮನಸ್ಕರ ಜೊತೆ ಆದಷ್ಟು ಅವ್ರನ್ನ ಎಂಗೇಜ್ ಮಾಡಿಸ್ಕೊಂಡು ಏನು ಸಾಧಿಸಬಹುದು, ಯಾವ ಪರಿಹಾರಗಳನ್ನು ನಾವು ತಗೊಂಡೋಗಿ ಕನ್ಕ್ಲೂಡ್ ಮಾಡ್ಬೋದು ಅನ್ನೋ ಮಾಹಿತಿ ಅಷ್ಟನ್ನು ಈ ಎಕ್ಸಸೈಸಲ್ಲಿ ನೀವು ಮಾಡ್ತೀರಾ. ಹಾಗೆಯೇ ಈ ಮಾಹಿತಿನ ಹೆಂಗೆ ಕಲೆಕ್ಟ್ ಮಾಡ್ಕೊಳ್ಳೋದು, ಈಗ ಉದಾಹರಣೆಗೆ ವಾಟರ್ ಸಪ್ಲೈ ಬೋರ್ಡ್ ಇದೆ, ಸಬ್ ಡಿವಿಷನ್ 4 ಅಂತ ಇರುತ್ತೆ. ಸಬ್ ಡಿವಿಷನ್ 4ರಿಂದ ಒಂದು 15 ವಾರ್ಡು 20 ವಾರ್ಡ್ಗೆ ನೀರು ಸಪ್ಲೈ ಕೊಡ್ತಾ ಇದ್ದಾರೆ. ಆ 15 ವಾರ್ಡಲ್ಲಿ ನಿಮ್ಮದು ಒಂದು ವಾರ್ಡು. ಈಗ ಆ ಮಾಹಿತಿ ಹೆಂಗೆ ಕಲೆಕ್ಟ್ ಮಾಡ್ಕೋತೀರಾ, ಕಷ್ಟ ಅಲ್ವಾ. ಇನ್ನು ಕೆಲವೊಂದು ಈಸಿಯಾಗಿ ಸಿಕ್ಬಿಡುತ್ತೆ. ವಾರ್ಡ್ ಆಫೀಸಲ್ಲಿದೆ, ಒಂದು ಪಾಯಿಂಟ್ ಇದೆ, ಗೂಗಲ್ ಮ್ಯಾಪ್ ಹಾಕ್ತೀರಾ, ಸಿಕ್ಬಿಡುತ್ತೆ. 2 ಥರದ್ದಿದೆ. ಹೆಂಗೆ ಕಲೆಕ್ಟ್ ಮಾಡೋದು ಅನ್ನೋದೇ ನಿಮ್ಮ ಸ್ಕಿಲ್ಲು ಜೊತೆಗೆ ನಿಮ್ಮ ಪ್ರಯತ್ನ. ನೀವು ಹೆಂಗೆ ಕೂತ್ಕೊಂಡು, ಈಗ ಉದಾಹರಣೆ ನೀವು ವಾರ್ಡ್ ವಿಜುವಲೈಸ್ ಮಾಡಿದ್ರೆ ನನ್ನ ವಾರ್ಡ್ ಸುತ್ತಳತೆ ಹಿಂಗಿದೆ, ಈ ಸರ್ವಿಸಸ್ಗಳು ಹಿಂಗೆ ಬರ್ತಾ ಇರಬಹುದು, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಮಗೆ ಒಂದು ಅಂದಾಜಲ್ಲಿ ಮಾಹಿತಿ ಕೊಡ್ಬೋದು ಅಥವಾ ಸ್ಪಷ್ಟವಾಗಿ ಮಾಹಿತಿ ಕೊಡ್ಬೋದು, ಅಲ್ಲಿಂದ ಈ ಮಾಹಿತಿ ಬರುತ್ತೆ. ಈ ಎಕ್ಸಸೈಸಿಂದ ಎಲ್ಲೆಲ್ಲೋ ಚೆದರೋಗಿ ಅಥವಾ ಎಲ್ಲೆಲ್ಲೋ ಇರೋವಂಥ ಮಾಹಿತಿಯನ್ನು ಒಂದು ಸ್ಟ್ರಕ್ಚರಲ್ಲಿ ನಿಮ್ಮ ಕೈಯಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದಾದ ನಂತರ ಈ ಆ್ಯಕ್ಟಿವಿಟೀಸ್ ನಾನು ಏನು ಹೇಳಿದೆ, ಪ್ರೋಗ್ರಾಮ್ ಮಾಡೋದು ಮತ್ತು ಮಾಹಿತಿ ಮಾಡೋದು, ಅದನ್ನೆಲ್ಲ ನಡೆಸ್ಕೊತಾ ಹೋಗ್ಬೋದು. ಇಲ್ಲಿವರೆಗೆ ಏನಾದ್ರು ಪ್ರಶ್ನೆ ಇದೆಯಾ ನಾನು ಹೇಳಿರೋದ್ರಲ್ಲಿ? ಇಲ್ಲ ಅಂದರೆ ನಾನು ಟೆಂಪ್ಲೇಟಿಗೆ ಕೊಡ್ತೀವಿ. ನಾವು ಒಂದು ಟೆಂಪ್ಲೇಟ್ ಅಂತ ಮಾಡಿದ್ದೀವಿ, ಸರಿನಾ. ಇದು 12 ಪೇಜ್ ಹೋಗುತ್ತೆ. ಈ ಮಾಹಿತಿಯನ್ನು ನಿಮಗೆ ಪ್ರಿಂಟೆಡ್ ಕಾಪಿಯನ್ನು ಕೊಡ್ತೀವಿ ಮತ್ತು ಡಿಜಿಟಲ್ ಕಾಪಿನೂ ತಲುಪಿಸ್ತೀವಿ. ಏನು ಮಾಹಿತಿಗಳಿದೆ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ವಾರ್ಡ್ ಸಂಖ್ಯೆಗಳು, ಇದು ಗೊತ್ತಿರುವಂತಹ ಮಾಹಿತಿ. ವಾರ್ಡ್ನ ವಿಸ್ತೀರ್ಣ, ಇದನ್ನು ಇಂಟರ್ನೆಟ್ಟಲ್ಲೂ ತೊಗೋಬೋದು, ಅಧಿಕಾರಿಗಳನ್ನು ಸಂಪರ್ಕ ಮಾಡಿನೂ ತೊಗೋಬೋದು, ಹೌದಾ. ಹಾಗೆಯೇ ವಾರ್ಡ್ ರಿಲೇಟೆಡ್ ಆಫೀಸ್ಗಳು, ನಿಮ್ಮ ಶಾಸಕರು ಯಾರು, ಸಂಸದರು ಯಾರು, ಯಾವ ಸಂಸದೀಯ ಕ್ಷೇತ್ರಕ್ಕೆ ಬರುತ್ತೆ, ಮತ್ತು ಜನಸಂಖ್ಯೆಗಳೆಷ್ಟು, ಯಾವ ರೀತಿಯ ಕಮ್ಯುನಿಟಿಗಳು ನಿಮ್ಮ ವಾರ್ಡ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಹೆಚ್ಚು ಪ್ರಭಾವ ಇರುವಂಥ ಕಮ್ಯುನಿಟಿಗಳು ಯಾವುದು, ಹಾಗೆಯೇ ಹಿಸ್ಟ್ರಿ ಏನಾದರೂ ಇದೆಯಾ, ಉದಾಹರಣೆಗೆ ಕೆಲವೊಂದು ಐತಿಹಾಸಿಕ ಸ್ಥಾವರಗಳು ಸ್ಥಿರಗಳು ಇದೆಯಾ, ಅಂಥದ್ದನ್ನು ಕಲೆಕ್ಟ್ ಮಾಡ್ಕೋಬೋದು. ಹಾಗೆಯೇ ವಾಟರ್ ಸಪ್ಲೈಗೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಿದೆಯಾ ನಿಮ್ಮಲ್ಲಿ, ಬೆಸ್ಕಾಮ್ ಡಿವಿಷನ್ ಯಾವುದಾಗುತ್ತೆ, ಬೆಂಗಳೂರು 1 ಇದೆಯಾ, ಪೊಲೀಸ್ ಸ್ಟೇಷನ್ ಇದೆಯಾ, ಟ್ರಾಫಿಕ್ ಪೊಲೀಸ್ ಚೌಕಿಗಳು ಸ್ಟೇಷನ್ಗಳಿದೆಯಾ, ಪೋಸ್ಟ್ ಆಫೀಸ್ ಇದೆಯಾ, ಗೌರ್ಮೆಂಟ್ ಶಾಲೆಗಳು ಮತ್ತು ಕಾಲೇಜ್ಗಳಿದೆಯಾ, ಹಾಗೆಯೇ ಸರ್ಕಾರಿ ಪ್ರೈವೇಟ್ ಶಾಲೆ ಕಾಲೇಜುಗಳಿದೆಯಾ, BBMP ಮ್ಯಾನೇಜ್ ಮಾಡ್ತಾ ಇರುವಂತಹ ಪಾರ್ಕ್ಗಳಿದೆಯಾ, ಉದ್ಯಾನವನಗಳು ಮತ್ತು ಆಟದ ಮೈದಾನಗಳಿದೆಯಾ, ಕೆರೆಗಳೆಷ್ಟಿವೆ, ಹಾಗೆಯೇ ಎಷ್ಟು ನಿಮ್ಮ ನೀರಿನ ಸರಬರಾಜು ನಿಮ್ಮ ವಾರ್ಡಿಗೆ ತಗಲ್ತದೆ ದಿನಕ್ಕೋ ವಾರಕ್ಕೋ ತಿಂಗಳಿಗೋ, ಹಾಗೆಯೇ ಎಷ್ಟು ಕಸ ನಿಮ್ಮ ವಾರ್ಡಿಂದ ಉತ್ಪತ್ತಿ ಆಗುತ್ತೆ ದಿನ ವಾರ ತಿಂಗಳು, ಹಾಗೆಯೇ ಸ್ಟೋಮ್ ವಾಟರ್ ನಾಲಗಳಿದೆಯಾ, ಆಮೇಲೆ ವೆಟ್ ವೇಸ್ಟ್ ಕಂಪೋಸ್ಟ್ ಮಾಡೋದಕ್ಕೆ ಜಾಗ ಇದೆಯಾ, ಅದನ್ನು BBMP ಅವ್ರು ನಡೆಸ್ತಾ ಇದ್ದಾರಾ, ಹಾಗೆಯೇ ಮೆಡಿಕಲ್ ವೇಸ್ಟ್ ಏನಾದರೂ ಇದೆಯಾ, ಕನ್ಸ್ಟ್ರಕ್ಷನ್ ವೇಸ್ಟನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ, ಎಲೆಕ್ಟ್ರಾನಿಕ್ ವೇಸ್ಟ್ಗಳಿದೆಯಾ, ಹಾಗೆಯೇ ಎಷ್ಟು ಕಿಲೋಮೀಟರ್ ರಸ್ತೆಗಳಿದೆ ನಿಮ್ಮ ವಾರ್ಡಲ್ಲಿ, ಬೀದಿ ದೀಪಗಳೆಷ್ಟಿದೆ, ಹಾಗೆಯೇ BMTC ಬಸ್ ಸ್ಟಾಪ್ಗಳು ಎಷ್ಟಿದೆ, ಆಮೇಲೆ ಸ್ಲಮ್ ಅಂತ ಡಿಕ್ಲೇರ್ ಆಗಿರುವಂಥದ್ದು ಎಷ್ಟಿದೆ, ಲಾರ್ಜ್ ಅನ್ನೋದೆಷ್ಟು, ಮೀಡಿಯಮ್ ಅನ್ನೋದೆಷ್ಟು, ಮತ್ತು ಮಾರ್ಕೆಟ್ಸ್ಗಳೆಷ್ಟಿದೆ, ಹಾಗೆಯೇ
ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತೇಳಿ ಕಮ್ಯುನಿಟಿ ಜಾಗಗಳೇನಾದರೂ ಇದೆಯಾ, ಸರ್ಕಾರಿ ಆಸ್ಪತ್ರೆಗಳು, ಪ್ರೈವೇಟ್ ಆಸ್ಪತ್ರೆಗಳು, ಹಾಗೆಯೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು ಇತ್ತೀಚಿನ ಇದರಲ್ಲಿ ಬೆಳೆದಿರುವಂಥದ್ದು. ಅದರಲ್ಲಿ ಲಾರ್ಜ್ ಅಪಾರ್ಟ್ಮೆಂಟು, ಮೀಡಿಯಮ್ ಅಪಾರ್ಟ್ಮೆಂಟು ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು, ಸಂಘ ಸಂಸ್ಥೆಗಳು, ಮಹಿಳಾ ಸಂಘ ಸಂಸ್ಥೆಗಳು ಮತ್ತು ಇದೆಲ್ಲ ಇದೆಯಾ ಅಂಥದ್ದು. ಮತ್ತು ಫೈರ್ ಸ್ಟೇಷನ್, ಹತ್ತಿರದ ಫೈರ್ ಸ್ಟೇಷನ್ ಯಾವುದಾಗುತ್ತೆ, ಇಂದಿರಾ ಕ್ಯಾಂಟೀನು, ಆಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಅದು ಮುನ್ಸಿಪಾಲಿಟಿ ಅಥವಾ BDA ಅಧೀನದಲ್ಲಿರುವಂತಹ ಕಾಂಪ್ಲೆಕ್ಸ್ಗಳು. ಹಾಗೆಯೇ BMRCL ಮೆಟ್ರೋ ಸ್ಟೇಷನ್ ಇದೆಯಾ, ಹಿಸ್ಟ್ರಿ ಏನಾದರೂ ಇದೆಯಾ, ಇತಿಹಾಸ ಇರುವಂಥದ್ದು. ಕಾಡು ಮಲ್ಲೇಶ್ವರಕ್ಕೆ ಅದರದೇ ಆದ ಇತಿಹಾಸ ಇದೆ, ಬೇಗೂರಿಗೆ ಅದರದೇ ಆದ ಇತಿಹಾಸ ಇದೆ ಅಂಥದ್ದು. ದೇವಸ್ಥಾನಗಳು, ರಿಲಿಜಿಯಸ್ ಪ್ಲೇಸಸ್ಗಳೆಲ್ಲವೂ ಇದು ಮಾಡ್ಬೋದು. ಕ್ರಾಸ್ ರೋಡ್ಗಳೆಷ್ಟಿದೆ, ಮೇನ್ ರೋಡ್ ಎಷ್ಟಿದೆ, ಪೆಡೆಸ್ಟ್ರಿಯನ್ ಸೇಫ್ಟಿಗಳಿಗೆ ಅವಕಾಶ ಇದೆಯಾ, ಹಾಗೆಯೇ ಡ್ರೈನ್ಗಳಿದೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಡ್ರೈನ್ಗಳು, ಮತ್ತು ವೇಸ್ಟ್ ಕಲೆಕ್ಷನ್, ಮತ್ತು ಪೌರ ಕಾರ್ಮಿಕರು ಎಷ್ಟು ಜನ ಕೆಲಸ ಮಾಡ್ತಾರೆ BBMP ಗುತ್ತಿಗೆ ಅಥವಾ ಅರೆ ಗುತ್ತಿಗೆ ಇದರಲ್ಲಿ, ಆಟೋ ಟಿಪ್ಪರ್ಗಳು, ಲಾರಿಗಳು ಎಷ್ಟು ಕೆಲಸ ಮಾಡ್ತವೆ ನಿಮ್ಮಿಂದ, ಫುಡ್ ಸಿವಿಲ್ ಸಪ್ಲೈಸಸ್ಗಳಲ್ಲಿ ಎಷ್ಟು ಸಂಖ್ಯೆಗೆ BPL ಕಾರ್ಡ್ ಇದೆ, APL ಕಾರ್ಡ್ ಇದೆ, ಜಿಮ್ಗಳಿದೆಯಾ, ಹೋಟೆಲ್ಗಳು ದೊಡ್ಡದಂಥದ್ದು ಯಾವುದಿದೆಯಾ, ಮಾಲ್ಗಳಿದೆಯಾ, ಥಿಯೇಟರ್, ಲ್ಯಾಂಡ್ಮಾರ್ಕ್ ಬಿಸ್ನೆಸ್ ಸೆಂಟರ್ಸ್. ಸೊ ನಾವು 12 ಪೇಜಲ್ಲಿ ಬರುವಂತಹ ಇಷ್ಟು ಮಾಹಿತಿಯನ್ನು ನಿಮಗೆ ಒಂದು ಚಿತ್ರಣ ಬರಲಿ ಅಂತ ಹೇಳ್ಬಿಟ್ಟು ಕಲೆ ಹಾಕಿದ್ದೀವಿ. ಇದಲ್ಲದೆ ಇನ್ನೂ ಹೆಚ್ಚು ಮಾಹಿತಿಗಳು ಎಲ್ಲ ಕಡೆ ಇರ್ತವೆ. ಇಲ್ಲಿಂದ 1 ವಾರಗಳ ಕಾಲ, ಮುಂದಿನ ಶನಿವಾರದವರೆಗೆ ನಿಮಗೆ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಎಕ್ಸಸೈಸು ಕಷ್ಟ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಹೇಗೆ ಇದನ್ನು ಕಲೆಕ್ಟ್ ಮಾಡಿ ತೊಗೊಂಬರೋದು. ಆದರೆ ನೀವು ಒಂದು ಸರಿ ಈ ಶ್ರಮ ಹಾಕಿದ್ರೆ ನಿಮಗೆ ನಿಖರವಾದ ಮಾಹಿತಿ ಮುಂದಿನ ದಿನಗಳಲ್ಲಿ ನಡೆಸೋ ಚಟುವಟಿಕೆಗಳು, ಬಿಗ್ ಕ್ಲಿಪ್ ಅಲ್ಲದೆ ಬೇರೆ ಚಟುವಟಿಕೆಗಳಿಗೂ ಇದು ಅನುಕೂಲ ಆಗುತ್ತೆ. 1. 2ನೇದು, ಹೆಂಗೆ ಕಲೆಕ್ಟ್ ಮಾಡ್ಕೋತೀರಾ ಅನ್ನೋದಕ್ಕೂ ಕೆಲವೊಂದು ಟಿಪ್ಸ್ಗಳು ಮತ್ತು ಸಲಹೆಗಳನ್ನು ನಾವು ಕೊಡ್ತೀವಿ. ನಿಮ್ಗೆ ವೈಯಕ್ತಿಕವಾಗಿದ್ದರೆ ಚರ್ಚೆ ಮಾಡೋಣ, ಅದನ್ನು ಇದು ಮಾಡೋಣ. ಇಂಟರ್ನೆಟ್ ನಿಮಗೆ ಮೊದಲ ಸೋರ್ಸ್ ಆಗುತ್ತೆ. ವಾರ್ಡ್ ಇನ್ಫಾರ್ಮೇಷನ್ ಎಲ್ಲಿ ಸಿಗ್ಬೋದು ಅಂತೇಳಿ BBMP ವೆಬ್ಸೈಟ್ಗಳಲ್ಲೂ ಹೆಚ್ಚು ಮಾಹಿತಿಗಳಿದೆ, ಝೋನ್ ಆಫೀಸ್ಗಳಲ್ಲಿ ನಿಮಗೆ ಹೆಚ್ಚು ಮಾಹಿತಿಗಳಿದೆ. ಇಂಟರ್ನೆಟ್ ನಿಮ್ಮ ಮೊದಲ ಅಸ್ತ್ರ ಆಗಬೇಕು. ದೊಡ್ಡ ವೇರಿಯೇಷನ್ ಇಲ್ಲಬಾರ್ದು. ಹತ್ತಿರಕ್ಕೆ ತೊಗೊಂಬಂದು ಜನಸಂಖ್ಯೆ 2011ರ ಸೆನ್ಸಸ್ ಪ್ರಕಾರ ಇಷ್ಟಿದೆ, ವೋಟರ್ ಎಷ್ಟಿದೆ, ಈಗ 2024ರ ವೋಟರ್ ರೋಲ್ಸ್ ಪ್ರಕಾರ ಇಷ್ಟಿದೆ. ಇಷ್ಟೇ ಮಾಹಿತಿ ಅಲ್ವಾ, ಅದಕ್ಕಿಂತ ದೊಡ್ಡದಾಗಿ ನಾವೇನು ತೊಗೊಂಡೋಗಲ್ಲ. ಹಾಂ, ತಲುಪಿಸ್ಬಿಡಿ. ಹಾಂ, ಹೌದು, ಅಲ್ಲಿಗೆ ಬರ್ತೀನಿ. ಇವಾಗ ಫಸ್ಟ್ ಕೆಲಸ ನಾನು ಮಾಹಿತಿಯನ್ನು ಹೆಂಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇದು ಮಾಡ್ತೀವಿ. ಇವಾಗ ನೀವು ಇಲ್ಲಿ ಕೂತ್ಕೊಂಡು ವಿಜುವಲೈಸ್ ಮಾಡಿದ್ರೆ, ಈಗ 36,000 ಸ್ಕ್ವೇರ್ ಫೀಟ್ ಇರುವಂಥ ಜಾಗನ ತಕ್ಷಣ ಹೆಂಗೆ ವಿಜುವಲೈಸ್ ಮಾಡ್ತೀರಾ? ಒಂದು ಸ್ಕೂಟರಲ್ಲೋ ಅಥವಾ ಕಾರಲ್ಲೋ ಓಡಾಡಿಕೊಂಡು ಇಷ್ಟು ಬೀದಿ ಇದೆ, ಇಷ್ಟು ಸ್ಟ್ರೀಟ್ ಲೈಟ್ ಇದೆ, ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ, ಇದು ಮಾಡೋದು ಕಷ್ಟ ಆಗುತ್ತೆ. ಈಗ 12 ಪೇಜಲ್ಲಿರೋ ಆ ಟಾಪಿಕ್ ಇದೆಯಲ್ಲ, ಆ ಟಾಪಿಕ್ ಒಳಗಡೆಗೆ ಹೋದಾಗ ನಿಮಗೆ ಸೆಕೆಂಡರಿ ಸೋರ್ಸ್ಗಳಲ್ಲಿ, ವೆಬ್ಸೈಟಲ್ಲಿ, ಇಂಟರ್ನೆಟ್ಟಲ್ಲಿ, ಅಥವಾ ನಿಮಗೆ ಗೊತ್ತಿರೋರ ಜೊತೆ ಮಾತಾಡಿದಾಗ ಸಿಗೋ ಇನ್ಫಾರ್ಮೇಷನನ್ನು ಫಸ್ಟು ಒಂದು ಕಡೆ ಬರ್ಕೊಳ್ಳಿ. ಅಲ್ಲಿಂದ ಮುಂದಕ್ಕೆ ಹೋಗೋದು ಕೆಲವು ಸ್ಪೆಸಿಫಿಕ್ಸ್. ಈಗ ಉದಾಹರಣೆಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇದೆ. ಈಗ ರಿಜಿಸ್ಟರ್ ಆಗಿರೋ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಎಲ್ಲವೂ ವಿಮೆನ್ ಚೈಲ್ಡ್ ವೆಲ್ಫೇರಲ್ಲಿ BBMP ಕೆಳಗಡೆ ಒಂದು ಇಲಾಖೆ ಇದೆ, ಆ ಇಲಾಖೆಯಲ್ಲಿ ಗೊತ್ತಿದ್ದೇ ಇರುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ಝೋನ್ ವೈಸ್ ಅಥವಾ ಡಿವಿಷನ್ ವೈಸ್ ಇಟ್ಕೊಂಡಿರ್ತಾರೆ. ಆ ಝೋನ್ ವೈಸ್ ಅಥವಾ ಡಿವಿಷನ್ನಲ್ಲಿ ತೊಗೊಂಡಾಗ ನಿಮ್ಮ ವಾರ್ಡಲ್ಲಿ ವಿಳಾಸಗಳೆಷ್ಟಿದೆ ಅನ್ನೋದು, ಈಗ 80 ರಿಜಿಸ್ಟರ್ ಆಗಿದೆ ಅಂದರೆ 80ರಲ್ಲಿ ಅದಕ್ಕಿಂತ ಕಡಿಮೆ ನಂಬರು ನಿಮ್ಮ ವಾರ್ಡಲ್ಲಿ ರಿಜಿಸ್ಟರ್ ಆಗಿರ್ಬೋದು. ಅಂಥದ್ದನ್ನು ನೀವು ಪಟ್ಟಿ ಮಾಡ್ಕೊಂಡು ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ಬರೀತೀರ. ಒಂದು ಉದಾಹರಣೆಗೆ ಇವಾಗ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ತೊಗೊಂಡೆ. BBMPಯಲ್ಲಿ ಮಹಿಳಾ ಸುರಕ್ಷತೆಗೆ ಅಂತ ಹೇಳ್ಬಿಟ್ಟು ಒಂದು ಡಿವಿಷನ್ ಇದೆ, ಆಯಿತಾ. ಅದು ಸೆಂಟ್ರಲ್ ಆಫೀಸಿಂದ ಕೆಲಸ ಮಾಡುತ್ತೆ, ಹಾಗೆಯೇ ಝೋನಲ್ ಆಫೀಸಲ್ಲೂ ಕೆಲಸ ಮಾಡುತ್ತೆ. ಎಲ್ರಿಗೂ 8 ಝೋನ್ ಮಾಹಿತಿ ಇದೆ ಅಲ್ವಾ, ನಿಮ್ಮ ವಾರ್ಡ್ ಎಲ್ಲಿಗೆ ಬರುತ್ತೆ, ಯಾವ ಝೋನಿಗೆ ಬರುತ್ತೆ ಅಂತ. ಆ ಪ್ರತಿ ಝೋನ್ಗೂ ಒಬ್ಬರು ಸ್ಪೆಷಲ್ ಕಮಿಷನರ್ ಇದ್ದಾರೆ ಗೊತ್ತಾ, ಝೋನಲ್ ಕಮಿಷನರ್ ಇದ್ದಾರೆ. ಅದರ ಜೊತೆಗೆ ಪ್ರತಿ ಡಿವಿಷನ್ಗಳಿಗೂ ಒಬ್ಬರು AE, AEE ಇಂಥ ಇರ್ತಾರೆ. ಈಗ ಹಾರ್ಟಿಕಲ್ಚರ್ಗೆ ಅಂದರೆ ಆ ಝೋನ್ಗೇನೆ ಅಂತ ಒಬ್ಬರು ಅಧಿಕಾರಿ ಇರ್ತಾರೆ. ಆ ಅಧಿಕಾರಿಗಳು ಒಂದೇ ಪದವಿಯಲ್ಲಿರೋದೆಲ್ಲ ಬದಲಾಗ್ತಾ ಇರ್ತಾರೆ ಆ ಪೋಸ್ಟಿಂಗಿನ ಮತ್ತು ಇದರ ಪ್ರಕಾರ. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನೋದು ಮಹಿಳಾ ಸುರಕ್ಷತೆ ಇದರಲ್ಲಿ ಬಂದಾಗ ಅವರು ಝೋನ್ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ನಮ್ಮ ಝೋನಲ್ಲಿ ಇಷ್ಟು ಸ್ವಸಹಾಯ ಸಂಘಗಳು ರಿಜಿಸ್ಟರ್ ಆಗಿವೆ ಅಂತ ಅವ್ರ ಹತ್ರ ಇದೆ. ನಿಮಗೆ ಆ ಮಾಹಿತಿ ಫಸ್ಟ್ ಬರಬೇಕು. ಹೆಂಗೆ ಬರುತ್ತೆ ಅಂದರೆ ಅವ್ರನ್ನ ಭೇಟಿ ಮಾಡಿದಾಗ ನನಗೆ ಈ ಥರದ್ದು ಒಂದು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನಮ್ಮ ಝೋನಲ್ಲೋ ಅಥವಾ ನಮ್ಮ ವಾರ್ಡಲ್ಲೋ ಎಷ್ಟು ಸ್ವಸಹಾಯ ಸಂಘಗಳು ರಿಜಿಸ್ಟರ್ ಆಗಿದೆ ಅಂತ ತಿಳಿಸ್ತೀರಾ. ಅವರು ನಂಬರ್ ಹೇಳ್ತಾರೆ 80. ಆ 80 ಪೂರ್ತಿ ಝೋನ್ಗಾಯಿತು. ಅದರಲ್ಲಿ
ನಿಮ್ಮ ಒಂದು ವಾರ್ಡ್ ಇದೆ, 18 ವಾರ್ಡ್ ಇದ್ದರೆ 18ರಲ್ಲಿ ಒಂದು ವಾರ್ಡು ಅದು ಅಡ್ರೆಸ್. ಈಗ 80ರಲ್ಲೂ ನೀವು ಒಂದು ಕಣ್ಣಾಯಿಸಿ ನೋಡಿದ್ರೆ ಈಗ ಎಕ್ಸ್ ವಾರ್ಡ್ ಅಂತ ಹೇಳಿದ್ರೆ ಆ ಅಡ್ರೆಸ್ಸಲ್ಲಿರೋದು ಮಾತ್ರ ನಿಮಗಾಗತ್ತೆ. ಅಷ್ಟನ್ನು ನೀವು ಕ್ಯಾಪ್ಚರ್ ಮಾಡೋದಂಗೆ ಒಂದು ಎಕ್ಸಾಂಪಲ್ ಹೇಳಿದೆ. ಈಗ ಅದೇ ಥರ ಯಾವ ಏಜೆನ್ಸಿಗಳು BBMP ಬೌಂಡ್ರಿಗೂ ಮತ್ತು ಅವ್ರ ಬೌಂಡ್ರಿಗೂ ವ್ಯತ್ಯಾಸ ಆಗುತ್ತೆ ಅಂತ ಓವರ್ಲ್ಯಾಪ್ಗಳು ಆಗುತ್ತೆ. ಈಗ ಇವು ವಾಟರ್ ಸಪ್ಲೈ ಅವರು ಮತ್ತು BMTC ಅವರು ಡಿವಿಷನ್ ಮೇಲೆ ಕೆಲಸ ಮಾಡ್ತಾರೆ. ಅವರ ಡಿವಿಷನ್ನು ಮತ್ತು BBMP ಝೋನು ಒಂದಕ್ಕೊಂದು ಹೊಂದಾಣಿಕೆ ಆಗಲ್ಲ, ಹಾಗಾಗಿ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಪೊಲೀಸ್ ಅವ್ರದ್ದೇ ಆದ ಡಿವಿಷನ್ ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಅದು ಬಟ್ ಒಂದು ಆಫೀಸ್ ಪೊಲೀಸ್ ಸ್ಟೇಷನ್ನು ಒಂದು ವಾರ್ಡಲ್ಲಿದೆ ಅಂದರೆ ಅದು 2-3 ವಾರ್ಡ್ಗೆ ಜೂರಿಸ್ಟ್ರಿಕ್ಷನ್ ಆಗುತ್ತೆ. ಟ್ರಾಫಿಕ್ ಪೊಲೀಸನ್ನು ಅದೇ ಥರ ಕೆಲಸ ಮಾಡುತ್ತೆ. ಈಗ ಮೆಟ್ರೋ ಸ್ಟೇಷನ್ ಒಂದು ಇದರಲ್ಲಿದೆ ಅಂದರೆ ಅದರದ್ದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಬರುತ್ತೆ. BDIಯಿಂದ ಏನಾದರೂ ಮಾಹಿತಿ ಇದೆ ಅಂದರೆ ಈ ಪೆರಿಫರಿ ಏರಿಯಾಗಳಲ್ಲಿದೆಯಾ ಅಲ್ಲಿ ಸ್ವಲ್ಪ BDIದು ಹಾಫ್ ಇನ್ಫಾರ್ಮೇಷನ್ ಅವರಿಂದ ಕಲೆಕ್ಟ್ ಮಾಡ್ಕೋತೀರಾ, ಇನ್ನು ಅರ್ಧ ಇನ್ಫಾರ್ಮೇಷನ್ನು BBMPಯಿಂದ ಕಲೆಕ್ಟ್ ಮಾಡ್ತೀರಾ. BMRDA ಬಿಯಾಂಡ್ ಅವ್ರು ಹೇಳಿದ್ರಲ್ಲ GP ಮತ್ತು ಮೆಟ್ರೋಪಾಲಿಟನ್ ರೀಜನ್ ಆ ಏರಿಯಾ ಆ ಕಡೆಯಿಂದ ಇದು ಬರುತ್ತೆ. ಸೊ ಈ ಕೆಲಸ ಮಾಡೋದಕ್ಕೆ 2ನೇ ಸ್ಟೆಪ್ ಏನು ಅಂದರೆ ಮೊದಲು ಇಂಟರ್ನೆಟ್ ಮತ್ತು ನಿಮ್ಮ ಅಧಿಕಾರಿಗಳು ನಿಮ್ಮ ಸಹಪಾಠಿಗಳಿಂದ ಆ 12 ಪೇಜು ಜೊತೆಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ನಿಮ್ಮ ವಾರ್ಡಿಂದ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾದರೆ ಅಷ್ಟನ್ನು ಫಸ್ಟು ಕಲೆ ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಚರ್ಚೆಗೆ ನೀವು ಕೂತ್ಕೊಳ್ಳೋಣ, ಅದನ್ನು ಹೆಂಗೆ ಹತ್ರಕ್ಕೆ ತೊಗೊಂಬಂದು ಸ್ಪಷ್ಟತೆಯಿಂದ ಒಂದು ಡಾಕ್ಯುಮೆಂಟ್ ಮಾಡ್ಕೊಳ್ಳೋದು ಅಂತೇಳಿ. 1 ವಾರ ಟೈಮ್ ಸಾಕಾಗುತ್ತಾ ಇದಕ್ಕೆ? ನೀವು ಯಾವ ವಾರ್ಡಿಂದ ಬರ್ತೀರಾ? ಚಿಕ್ಕಪೇಟೆ ವಾರ್ಡ್ ತಗೊಳ್ಳಿ. 225 ವಾರ್ಡ್ಗಳಿದೆಯಲ್ಲ ಅದರ ಪ್ರಕಾರ ತಗೊಳ್ಳಿ. 225 ವಾರ್ಡ್ಗಳಿದೆ ಅಲ್ವಾ? ಕೊಟ್ಟಾಗ ಜಾಯ್ನ್ ಆಗುವಾಗ ಯಾವ ವಾರ್ಡ್ ಕೊಟ್ಟಿದ್ರು ಆ ವಾರ್ಡ್ ಸರಿ. ಓಕೆ, ಈಗ ಇವರೇ ಕ್ಲಾರಿಟಿ ಬಂತ ನಿಮಗೆ? ಚಿಕ್ಕಪೇಟೆ ವಾರ್ಡಿನ ಮಾಹಿತಿಯನ್ನು ಈ WMAP ಎಕ್ಸಸೈಸಲ್ಲಿ ನೀವು ಕಲೆ ಹಾಕೋತೀರಾ. ಎರಡನೇದು, ಈಗ ಇವರೊಂದು ಪಾಯಿಂಟ್ ಕೇಳಿದ್ರಲ್ಲ ಯಾವ ವಾರ್ಡು ಅಂತೇಳಿ. 198 ಇದ್ದದ್ದು 244 ಆಯಿತು, 243 ಆಯಿತು, 243 ಇದ್ದದ್ದು 222 ಮತ್ತು ಅದರ ಜರ್ನಿಯಲ್ಲಿ ಇದ್ದಾರೆ. ಈಗ ನೀವು ಯಾವುದನ್ನು ಬರೆದಿದ್ರಿ ಬಿ ಕ್ಲಿಪ್ ಸೇರುವಾಗ ಆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ವಾರ್ಡ್ ಇದ್ದೀರಾ ಈಗ ಅಧಿಕೃತವಾಗಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಾಗಿ ಹೇಳಿ ಸರ್. ಓಲ್ಡ್ 198 ಬೇಡ, 243ರಲ್ಲಿ ನೀವೇನು ಬರೆದ್ರಿ ನೀವೇನು ಬರೆದಿದ್ದೀರಾ ಅಥವಾ ನೀವು ಯಾವ ವಾರ್ಡಲ್ಲಿ ನಿವಾಸಿಗಳಾಗಿದ್ದೀರಾ ಆ ವಾರ್ಡಿನ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಹೌದು, ನೀವು ಅಧಿಕಾರಿ ಜೊತೆ ಚರ್ಚೆ ಮಾಡಿ ಸರ್. ನಾನು ಈ ಏರಿಯಾದಲ್ಲಿ ಈಗ ವಸಂತ ನಗರ ಭಾರತೀ ವಿದ್ಯಾಭವನದಲ್ಲಿ ಇದ್ದೀನಿ ಅಂದರೆ ಇದು ಯಾವ ವಾರ್ಡಿಗೆ ಬರುತ್ತೆ ಅಲ್ಲಿಂದ ಶುರು ಮಾಡಿ. ಈಗ ಅಧಿಕಾರಿ ಗೊತ್ತಿರುತ್ತೆ, ಅವ್ರು ಹೇಳ್ತಾರೆ, ಅಲ್ಲಿಂದ ಮುಂದಕ್ಕೆ ಅದನ್ನು ಬಿಲ್ಡ್ ಮಾಡ್ತಾ ಹೋಗಿ, ಡೆವಲಪ್ ಮಾಡಿ. ಪೋಸ್ಟಲ್ ಅಡ್ರೆಸ್ಗೆಲ್ಲ ಹೋಗ್ತಾ ಇಲ್ವಲ್ಲ, ಸ್ವಲ್ಪ ವೇರಿಯೇಷನ್ ಇರುತ್ತೆ ಅದು. ಹೌದು, ಬಟ್ ಅಲ್ಲೇನೆ ನಾನು ಹೇಳ್ತಾ ಇರೋದು, ಈಗ ವೇರಿಯೇಷನನ್ನು ನಿಮ್ಮ ಸ್ಕಿಲ್ ಒಳಗಡೆ ಎಷ್ಟು ಹತ್ರಕ್ಕೆ ತೊಗೊಂಬರ್ತೀರಾ ಅನ್ನೋದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಶೇರ್ ಮಾಡೋಣ. ಒಂದು ಸೆಷನ್ನನ್ನು ಅದಕ್ಕೋಸ್ಕರನೇ ಇಡೋಣ. ನೀವು ಸ್ವಲ್ಪ ಬಿಯಾಂಡ್ ದ ಕಾಲ್ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಫೇರ್ ನಾನು ಅದಕ್ಕೆ ಹೇಳ್ತಾ ಇರೋದು. ಈಗ ಫಸ್ಟ್ ಎಕ್ಸಸೈಸ್ ಏನು ಮಾಡಿ, ನೀವು ಈ 12 ಪೇಜ್ ಇರೋ ಡಾಕ್ಯುಮೆಂಟನ್ನು ಫಸ್ಟ್ ತೊಗೊಂಡಿದ್ದೀರಾ ಅಲ್ವಾ, ಇದನ್ನು ಕೂತ್ಕೊಂಡು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ. ಯಾವ ದಾರಿಯಲ್ಲಿ ನನಗೆ ಈ ಮಾಹಿತಿಯನ್ನು ಬರ್ಕೊಳ್ಳೋದಕ್ಕೆ ಅವಕಾಶ ಇದೆ, ಇಂಟರ್ನೆಟ್ಟಾ, ಅಧಿಕಾರಿ ಭೇಟಿ ಮಾಡಬೇಕಾ, ಇನ್ನೊಬ್ಬರು ಸಂಪರ್ಕ ಮಾಡಬೇಕಾ, ಫಸ್ಟ್ ಅದನ್ನು ಪೇಪರ್ ಮೇಲೆ ಹಾಕಿ. ಅಲ್ಲಿಂದ ಮುಂದಕ್ಕೆ ನಿಮಗೆ ದಾರಿ ಸಿಗುತ್ತೆ. ನಾವು ಚರ್ಚೆಗೆ ಮತ್ತು ನಿಮ್ಮನ್ನು ಸಹಾಯ ಮಾಡೋದಕ್ಕೆ ಯಾವಾಗಲೂ ಇರ್ತೀವಿ. ಆದರೆ ಅದಕ್ಕೆ ಮುಂಚೆ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡೋದ್ರಿಂದ ಸಿಗೋ ಅನುಭವ, ಎಕ್ಸಸೈಸ್ ಇದೆಯಲ್ಲ, ಅದರಿಂದಾನೇ ನಿಮ್ಮ ನಾಯಕತ್ವ ಬೆಳೆಯೋದಕ್ಕೆ ಸಾಧ್ಯ. ನೀವು ಒಬ್ಬ ಅಧಿಕಾರಿನ ಭೇಟಿ ಮಾಡಿ. ಯಾರು ನಿಮಗೆ APL BPL ಕಾರ್ಡ್ಗಳನ್ನು ಇಶ್ಯೂ ಮಾಡ್ತಾರೆ, ಕೇಂದ್ರಗಳಿದೆಯಲ್ಲ, ಆ ಅಧಿಕಾರಿಗೆ ಅಡ್ರೆಸ್ ಮುಖಾಂತರ APL BPL ಎರಡೂ ಇದೆ, ಎಷ್ಟು ಅಪ್ಲಿಕೇಶನ್ ಬಂದಿದೆ, ಎಷ್ಟನ್ನು ಅನುಮೋದನೆ ಮಾಡಿ ಕಾರ್ಡ್ಗಳು ಕೊಟ್ಟಿದ್ದೀವಿ, ಎಲ್ಲವೂ ಇದೆ. ಸಿಗುತ್ತೆ. ನೀವು ವಿಚಾರಿಸಬೇಕಷ್ಟೇ.
ಫುಡ್ ಆಫೀಸಲ್ಲಿ ಕೇಳಿದ್ರೆ ಖಂಡಿತ ಸಿಗುತ್ತೆ, ಎಲ್ಲ ಮಾಹಿತಿನೂ ಸಿಗುತ್ತೆ. ಈಗ ಟೈಮ್ ಇಲ್ಲ, ಈಗ ಇರಿ ಬರ್ತಾ ಇದ್ದೀನಿ ಇರಿ. ಈ ವಾರ್ಡ್ ಮ್ಯಾಪಿನ ಬಗ್ಗೆ ಯಾರಿಗಾದರೂ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಮಂಜುನಾಥ್ ಇರ್ತಾರೆ ಅಥವಾ ನಾವು ಇರ್ತೀನಿ, ರಘು ಇರ್ತಾರೆ. ನೀವು ಫಸ್ಟು ಸ್ಪಷ್ಟತೆಯನ್ನು ನಿಮ್ಮಲ್ಲಿ ಹಾಕೊಳ್ಳಿ. ಮಾಡಲೇಬೇಕು ಅನ್ನೋದು ಈ ಎಕ್ಸಸೈಸ್ ಇದು. ಮಾಡಲಿಲ್ಲ ಅಂದರೆ ಏನು ಅಂದರೆ ಮಾಹಿತಿ ನಿಮಗೆ ಸಿಗೋದಿಲ್ಲ. ನಾನು ಹೇಳಿಲ್ವಾ, ಇನ್ಫಾರ್ಮೇಷನ್ನೇ ಇಲ್ಲದೆ ಸುಮ್ಮನೆ ಆಜು ಬಾಜು ಅಂದಾಜಲ್ಲಿ ಮಾತಾಡಿದ್ರೆ ಅದರಲ್ಲಿ ಅರ್ಥ ಇರೋದಿಲ್ಲ. ಆ ಅರ್ಥನ ಸೇರಿಸೋದಕ್ಕೋಸ್ಕರ ಈ ಎಕ್ಸಸೈಸ್ ಮಾಡಿಸ್ತಾ ಇದ್ದೀವಿ. ಈ ಒಂದು ಎಕ್ಸಸೈಸನ್ನು ನೀವು ಎಷ್ಟು ಸ್ಪಷ್ಟವಾಗಿ ಕಠಿಣವಾಗಿ ಮಾಡ್ತೀರಾ ಅದು ನಿಮಗೆ ಪ್ರೋಗ್ರಾಮ್ ಆದಮೇಲೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮಾಡಲೇಬೇಕು, ಸಮಯ ತಗೊಳ್ಳಿ, ತಾಳ್ಮೆಯಿಂದ ಫಸ್ಟು ಎಲ್ಲಿಂದ ಮಾಹಿತಿಯನ್ನು ಕೂಡಿಸ್ಕೋಬೋದು ಅನ್ನೋದನ್ನು ಕೂಡಿಸ್ಕೊಳ್ಳಿ. ಅದಾದಮೇಲೆ ಚರ್ಚೆಗೆ ಮತ್ತು ಅದನ್ನು ಹತ್ರಕ್ಕೆ ತೊಗೊಂಬರೋದಕ್ಕೆ ಮಾಡೋಣ. ಇರಿ ಬರ್ತೀನಿ 43 ಆಯಿತು. ಹಾಂ ಹಾಂ ಅದಕ್ಕೆ ಒಂದೇ ಪರಿಹಾರ ಹೇಳ ಸರ್. ನೀವು ನಿವಾಸದಲ್ಲಿ ಇದ್ದೀರಲ್ಲ, ನಿಮ್ಮ ಹತ್ತಿರದ ವಾರ್ಡ್ ಆಫೀಸ್ಗೆ ಹೋಗ್ಬಿಟ್ಟು, ಸರ್ ನಮ್ಮ ಮನೆ 12ನೇ ಕ್ರಾಸಲ್ಲಿದೆ, ನಮ್ಮ ಯಾವ ವಾರ್ಡಲ್ಲಿ ಅಧಿಕೃತವಾಗಿ ಇವತ್ತಿಗಿದೆ. ಸರ್ ನಾನು ದಯವಿಟ್ಟು ಹಂಗೆ ಮಾಡಬೇಡಿ. ನೀವು ಅವ್ರ ಪ್ರಯತ್ನ ಪಡಲಿ. ಈಗ ಎಕ್ಸಸೈಸನ್ನು ನಾವು ಇಲ್ಲಿ ಆಗ್ತಾ ಇರೋ ಪ್ರಯತ್ನ ಏನಂದ್ರೆ ಎಲ್ಲರೂ ಪ್ರಯತ್ನ ಪಟ್ಕೊಂಡು ನೀವು ಕಲೆಕ್ಟ್ ಮಾಡ್ಕೊಂಬನ್ನಿ. ಹಾಂ ನೋಟೆಡ್. ಅದು ಯಾವುದು ಇಲ್ಲ ಚರ್ಚೆ ಸರ್. ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಮನೆ ಅಂತೂ ಬದಲಾಗಲ್ಲ, ಅದು ಸ್ಥಿರವಾಗಿದೆ ಜಾಗದಲ್ಲಿ ಅಲ್ವಾ. ಸಡನ್ನಾಗಿ ಇದು ಹೋಗ್ಬಿಟ್ಟು ಬೇಗೂರ್ಗೆ ಹೋಗ್ಬಿಡುತ್ತಾ? ಅಲ್ಲಲ್ಲೇ ಇರ್ತವೆ. ಅದು ಒಂದು ಹೆಚ್ಚು ಕಮ್ಮಿ ಅಲ್ಲಿ ಇಲ್ಲಿ ಪಕ್ಕದಲ್ಲಿ ಆಗುತ್ತೆ ವಿನಃ ದೊಡ್ಡದಾಗಿ ಬದಲಾವಣೆ ಆಗೋದಿಲ್ಲ. ಒಂದು. ಎರಡನೇದು ಅವ್ರೇನೋ ಕೇಳ್ತಾ ಇದ್ರಲ್ಲ, ಹಾಂ ಹಾಂ ಅಲ್ಲಿ ಇರೋದೆಲ್ಲ 26 ನನಗೆ ಗೊತ್ತಿರೋ ಪ್ರಕಾರ ಮಹಿಳಾ ಮಂಡಳಿಗಳಾಗಿರ್ಬೋದು, ಸ್ವಸಹಾಯ ಸಂಘಗಳು ಎಲ್ಲ ಸೇರಿ 26 ಇದೆ. ಬರೀರಿ ಅದನ್ನು. ಅಷ್ಟು ನಂಬರ್ಸ್ ಮಾತ್ರ ಬರೀಬೇಕು, ಅದು ಹೆಸರು ಬರೀಬೇಕು. ಬರೀ ನಂಬರ್ಗಳು ಬರೀರಿ, ಅದರ ಮಾಹಿತಿ ಅಲ್ಲೇ ನಾನು ಹೇಳ್ತಾ ಇರೋದು. ನೀವು ಎಷ್ಟು ಆಳಕ್ಕೆ ಹೋಗ್ತೀರಾ ಅದು ನಿಮ್ಮ ವೈಯಕ್ತಿಕ. ಬರೀ 26 ಅಂತ ಬರೆದ್ಬಿಟ್ಟು ತಂದು ಕೊಟ್ಬಿಟ್ರೆ ನಾನು ಇಸ್ಕೋತೀನಿ. ಆದರೆ ನಾಳೆ ದಿನ ನೀವು ಪ್ರಚಾರಗಳಲ್ಲಿ ನಿಮ್ಮ ರಾಜಕೀಯ ಚಟುವಟಿಕೆ, ನಿಮ್ಮ ಸಾಮಾಜಿಕ ಚಟುವಟಿಕೆಯಲ್ಲಿ ಸ್ವಸಹಾಯ ಸಂಘಗಳನ್ನು ಬಳಸ್ಕೋಬೇಕು ಅಂದರೆ ಅವ್ರ ಅಡ್ರೆಸ್ ಇರಬೇಕು. 26 ಅಂದ್ಬಿಟ್ಟು ನೀವು ಎಲ್ಲಿಗೆ ಚದುರಿಸ್ತೀರಾ ಅದನ್ನು ಅಲ್ವಾ? ಅಷ್ಟು ಆಳಕ್ಕೆ ಹೋದಷ್ಟು ನಿಮಗೆ ಅನುಭವ. ಅದು ನಾಳೆ ನೀವು ಮಾಡಿಲ್ಲ ಅಂದರೆ ಇನ್ನೊಬ್ರು ಎಕ್ಸಸೈಸ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ನೀವು ಎಷ್ಟು ಡೀಪಾಗಿ ಹೋಗ್ತೀರಾ ಅಷ್ಟು ನಿಮಗೆ ಅನುಕೂಲ ಆಗುತ್ತೆ. ನಾನೇನಕ್ಕೆ ಪೂರ್ತಿ ಎಳೆಯಾಗಿ ಬಿಡಿಸ್ತಾ ಇಲ್ಲ ಅಂದರೆ ನೀವು ಸ್ವಲ್ಪ ಥಿಂಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಮೇಲ್ಮೇಲೆ ಮಾಡಲಾ, ಮಧ್ಯದಲ್ಲೇ ಮಾಡಲಾ, ಆಳವಾಗಿ ಹೋಗ್ಲಾ, 3 ಥರ ಮಾಡ್ಬೋದು. ಆಳವಾಗಿ ಹೋದ್ಮೇಲೆ ಬೇರೆ ದಾರಿ ಇಲ್ಲ. ಮೇಲಿದ್ದರೆ ಅವಕಾಶ ಇದೆ. ಮುಂದಿನ ವಾರ ಇನ್ನೊಬ್ರು ಯಾರು ಪ್ರೆಸೆಂಟ್ ಮಾಡಿದಾಗ ನಾನು ಇಷ್ಟು ಮಾಡೋಣ, 2ನೇ ಸರಿ ಹೋಗ್ಬೋದು, 3ನೇ ಸರಿಗೆ ಹೋಗ್ಬೋದು. ಆ ಅವಕಾಶ ನಿಮ್ಮಲ್ಲಿ ಬಿಡ್ತಾ ಇದ್ದೀವಿ. ಇದನ್ನೇ ಅಲ್ವಾ ಪ್ರಮೋದ್ ಶಿಗ್ಗಾಂವ್ ಅವ್ರು ಹೇಳಿದ್ದು ಕಮ್ಯುನಿಟಿ ಲರ್ನಿಂಗ್ ಈ ಎಕ್ಸಸೈಸಿಂದ. ಆದರೆ ಇದು ಯಾವುದೂ ಗ್ರೂಪಲ್ಲಿ ಮಾಡೋದಲ್ಲ. ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ಸಹಾಯಕರು ಯಾರಾದರೂ ಇದ್ದರೆ ಅವ್ರ ಜೊತೆಗೆ ಸೇರಿಕೊಂಡು ಅವಕಾಶ ಇದ್ದರೆ ಇದು ಮಾಡ್ಕೊಳ್ಳಿ. ಪ್ರಶ್ನೆಗಳಿದ್ದರೆ ಈ ವಾರ್ಡ್ ಮ್ಯಾಟರ್ಗೆ ಟೈಮಿಗೆ ಬರ್ತೀನಿ, ಎಷ್ಟು ಟೈಮ್ ಬೇಕು ಅನ್ನೋದನ್ನು. ಹಾಂ ಟೈಮ್. ಈಗ ನಾನು ನಿಮಗೆ ಪ್ರಪೋಸ್ ಮಾಡೋದೇನು ಅಂದರೆ, ಮುಂದಿನ ಶನಿವಾರ ನೀವು ಒಂದು ನಂಬರನ್ನು ಅದ್ರ ಮೇಲೆ ಕೂರಿಸ್ಕೊಳ್ಳಿ. ಆ ಪೇಪರ್ ಮೇಲೆ ಒಂದು ನಂಬರನ್ನು ಕೂರಿಸ್ಕೊಳ್ಳಿ. ನಾನು ಹೇಳ್ಕೊಟ್ಟು ನಾನು ಸಿಂಪಲ್ಲಾಗಿ ಇಂಟರ್ನೆಟ್ಟಲ್ಲಿ ಹಾಕಿದ್ರೆ ಬಹುತೇಕವಾಗಿರೋ ಇನ್ಫಾರ್ಮೇಷನ್ಗಳು ನಿಮ್ಮ ಕೈಯಲ್ಲಿ ಕೂರುತ್ತೆ. ಕೆಲವೊಂದು ಡೀಟೇಲ್ ಆಗಿರೋದಕ್ಕೆ ನೀವು ಫಿಸಿಕಲಾಗಿ ಹೋಗಲೇಬೇಕಾಗತ್ತೆ, ಅಧಿಕಾರಿ ಜೊತೆ ಭೇಟಿ ಮಾಡಬೇಕಾಗತ್ತೆ, ಅವ್ರು ಫೋನಲ್ಲಿ ತೆಗಿಯಲ್ಲ. ಇದೆಲ್ಲ ಸೆಕೆಂಡ್ ರೌಂಡ್ಗೆ ಹೋಗೋಣ. ಮುಂದಿನ ಶನಿವಾರಕ್ಕೆ ನೀವು ಫಸ್ಟ್ ಡ್ರಾಫ್ಟ್ ಎತ್ಕೋತಿರಲ್ಲ, ಅದಾದ ಮೇಲೆ ನಿಮ್ಮ ಅನುಭವಗಳಿಗೆ ಮತ್ತೆ ಇನ್ನೊಂದು ಟೈಮ್ ಲೈನನ್ನು ಆಮೇಲೆ ಚರ್ಚೆ ಮಾಡೋಣ. ಸೊ ಮುಂದಿನ ವಾರಕ್ಕೆ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯನಾ ಎಲ್ರಿಗೂ? ಆಗತ್ತಾ? ಓಕೆ, ಅಲ್ಲಿಗೆ ಎಂಡ್ ಮಾಡೋಣ. ಏನೇ ಚರ್ಚೆ ಇದ್ರೂ ಆಮೇಲೆ ತೊಗೊಳ್ಳೋಣ. ಮೋಹನ್ ಅವರೇ ಪ್ಲೀಸ್ ಕಮ್, ಓವರ್ ಟು ಯು. 10 ನಿಮಿಷ ಮೋಹನ್ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ವಾರ ಸೆಲ್ಫ್ ಆಗಿ ಯಾವುದಾದ್ರೂ ಒಂದು ವಿಷಯ ತಗೊಂಡು ಆ ವಿಷಯನ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳೋದಕ್ಕೆ ಆದರೆ ದಯವಿಟ್ಟು ಕೈ ಎತ್ತಿ. ಇದು ಸೆಲ್ಫ್ 1 by 1 ನಿಮಗೇನೆ ಅಂತ ವಾಲಂಟಿಯರ್ ಆಗಿರೋದು. 2 ಸೊಲ್ಯೂಷನ್ ಕೊಡ್ಬೋದು. ನೀವೇ ತಯಾರು ಮಾಡಿಕೊಂಡು ನಿಮ್ಮ ಸಹಪಾಠಿಗಳ ಜೊತೆಗೆ ಹಂಚ್ಕೊಳ್ಳೋದಕ್ಕೆ. ಯಾರು ನೆಕ್ಸ್ಟ್ ವೀಕ್ ಮಾಡ್ತೀರಾ? ನಿಮ್ಮ ಇವ್ರ ಹೆಸರು ಸರ್?
ಕಿಶೋರ್ ಅವರು ಮುಂದಿನ ವಾರ ಮಾಡ್ತಾರೆ. ಅದಾದ ನೆಕ್ಸ್ಟ್ ವಾರಕ್ಕೆ ದಯವಿಟ್ಟು ನಿಮ್ಮನ್ನು ನೀವು ನಾಮಿನೇಟ್ ಮಾಡ್ಕೊಳ್ಳಿ. ನಮ್ಮ ಮಂಜುನಾಥ್ಗೆ ಹೇಳಿದ್ರೆ ಅಥವಾ ನನಗೆ ಹೇಳಿದ್ರೆ ನಾವು ಅವ್ರನ್ನ ಪಟ್ಟಿ ಮಾಡ್ಕೋತೀವಿ. ಏನು ಟಾಪಿಕ್ ಮಾಡ್ತೀರಾ ಅದನ್ನು ಮೊದಲೇ ಪಬ್ಲಿಷ್ ಮಾಡೋಣ. ಓಟಿ ಎಸ್. ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಎಷ್ಟು ಮಂದಿ ಪತ್ರಿಕಾಗೋಷ್ಠಿಯನ್ನು ಲೀಡ್ ಮಾಡಿದ್ದೀರಾ? ಯಾವುದಾದ್ರೂ ವಿಷಯ ಇಟ್ಕೊಂಡು ಪತ್ರಿಕಾಗೋಷ್ಠಿ ನಿಮ್ಮ ನೇತೃತ್ವದಲ್ಲೇ ಲೀಡ್ ಮಾಡಿದ್ದೀರಾ? ಸೊ ನೀವು ಪತ್ರಿಕಾಗೋಷ್ಠಿ ಲೀಡ್ ಮಾಡಿದಾಗ ನಿಮಗೆ ಒಂದು ಪತ್ರಿಕಾ ಪ್ರಕಟಣೆ ಬರೀಬೇಕಲ್ವ, ಪ್ರೆಸ್ ನೋಟ್ ಒಂದು ಬರೆದು ಮಾಧ್ಯಮದವ್ರು ಕೊಡಬೇಕಲ್ವ. ಅದನ್ನು ನೀವು ಖುದ್ದಾಗಿ ಬರೆದಿದ್ದೀರಾ ಅಥವಾ ನಿಮ್ಗೆ ಯಾರಾದರೂ ಬರೆದು ಕೊಟ್ಟಿರ್ತಾರಾ ಅಥವಾ ಯಾವ ಥರ ಅದನ್ನ ನೀವು ಮಾಡಿದ್ದೀರಾ? ಖುದ್ದಾಗಿ. ಸೊ ಅದನ್ನೇ ನಿಮಗೆ ಎಷ್ಟೊಂದು ಮಂದಿಗೆ ಇಲ್ಲಿ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಾವು ಯಾವ ಥರ ಕಲ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ನನ್ನ ಚಿಕ್ಕ ಬ್ಯಾಕ್ಗ್ರೌಂಡ್ ಅಂದರೆ ನಾನೊಬ್ಬ ಇಂಜಿನಿಯರು. NIT ಸೂರತ್ಕಲಲ್ಲಿ ಇಂಜಿನಿಯರಿಂಗ್ ಮಾಡಿರೋದು, ಬಿಟ್ಸ್ ಪಿಲಾನಿಯಲ್ಲಿ ಮಾಸ್ಟರ್ಸ್ ಮಾಡಿರೋದು. ಯಾವುದೇ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಆಮ್ ಆದ್ಮಿ ಪಾರ್ಟಿಗೆ ಬರೋಕ್ಕಿಂತ ಮುಂಚೆ. ಸೊ ಒಂದು 2013ರಲ್ಲಿ ನಾನು ಆಮ್ ಆದ್ಮಿ ಪಾರ್ಟಿ ಸೇರಿದೆ. ಸೊ ಪಾರ್ಟಿ ಸೇರಾದಮೇಲೆ ಈ ಸದಸ್ಯತ್ವ ನೋಂದಣಾ ಶಿಬಿರಗಳನ್ನೆಲ್ಲ ಮಾಡ್ತಾಯಿದ್ವಿ. ಆ ಸದಸ್ಯತ್ವ ಮಾಡಬೇಕಾದಾಗ ಯಾರೋ ಒಬ್ಬರು ಮಾಧ್ಯಮದವರು, ಹೊಸಪೇಟೆಯಲ್ಲಿ ನಾನು ಮಾಡ್ತಾಯಿದ್ದು, ಬಳ್ಳಾರಿ ಜಿಲ್ಲೆ, ಆ ಟೈಮಲ್ಲಿ ಬಳ್ಳಾರಿ ಜಿಲ್ಲೆ ಇತ್ತು. ಯಾರೊಬ್ಬರು ಮಾಧ್ಯಮದವ್ರು ಬಂದು ಒಂದು ಫೋಟೋ ತಕ್ಕೊಂಡ್ರು, ಹೋದರು. ಸೊ ನೆಕ್ಸ್ಟ್ ಡೇ ಪತ್ರಿಕೆಗಳಲ್ಲಿ ಜಸ್ಟ್ ಒಂದು ಚಿಕ್ಕದಾಗಿ ಒಂದು 4-5 ಲೈನಲ್ಲಿ, ಅಂದರೆ ಎಷ್ಟೊಂದು 20 ವರ್ಡ್ ಇರ್ಬೋದು ಅಷ್ಟೇ, ಈ ಥರ ಒಂದು ಸದಸ್ಯತ್ವ ನೋಂದಣಿ ಶಿಬಿರ ನಮ್ಮ ಹೊಸಪೇಟೆಯಲ್ಲಿ ಈ ಜಾಗದಲ್ಲಿ ನಡೀತು ಅಂತ ಬಿಟ್ಟರೆ ಬೇರೇನೂ ಮಾಹಿತಿಗಳಿರಲಿಲ್ಲ. ಸೊ ಇದೇ ರೀತಿ ನೋಡ್ತಾ ಇದ್ದಾಗ ಕೆಲವೊಂದು, ಇನ್ನು ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ನಿಮ್ಮೆಲ್ಲರಿಗೂ. ಸೊ ಎಷ್ಟು ಮಂದಿ ಪ್ರತಿದಿನ ನ್ಯೂಸ್ ಪೇಪರ್ ಓದ್ತೀರಾ? ಅಲ್ಲ, ಯಾವುದಾದ್ರೂ ನೋಟು. ಸೊ ಓದ್ತಿರಲ್ವಾ? ಸೊ ನೀವು ಓದ್ತಾ ಇದ್ದಾಗ, ನಾನು ಈ ಪಾರ್ಟಿ ಬರೋಕ್ಕಿಂತ ಮುಂಚೆ ಬರೀ ಹೆಡ್ಲೈನ್ ನೋಡ್ತಾ ಇದ್ದೆ. ಎಸ್ಪೆಷಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾಗ ಬೆಂಗಳೂರು ಟೈಮ್ಸ್ ನೋಡ್ತಾ ಇದ್ದೆ. ಟೈಮ್ಸ್ ಆಫ್ ಇಂಡಿಯಾ ಬಂದ್ರೂ ಬೆಂಗಳೂರು ಟೈಮ್ಸ್ ಜಾಸ್ತಿ ನೋಡ್ತಾ ಇದ್ದೆ, ಬರೀ ಹೆಡ್ಲೈನ್ಸ್ ನೋಡ್ತಾ ಇದ್ದೆ. ಸೊ ಅಷ್ಟೊಂದು ಮಾಹಿತಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಒಂದು ಪತ್ರಿಕಾ ಹೇಳಿಕೆ ಅಂತ ಬಂದಾಗ, ಈ ಒಂದು ಸದಸ್ಯತ್ವ ನೋಂದಣಿ ಶಿಬಿರ ಮಾಡಿದ್ವಿ, ಎಷ್ಟೊಂದು ಮಂದಿ ಗೆಸ್ಟ್ಗಳು ಬಂದಿದ್ರು ಅದನ್ನ ಇನಾಗ್ರೇಟ್ ಮಾಡೋದಕ್ಕೆ, ಅದು ಯಾವುದೂ ಮಾಹಿತಿ ಇರಲಿಲ್ಲ. ಅವ್ರು ಬರೆದಿದ್ದು ಒಂದೇ ಒಂದು 20 ವರ್ಡಲ್ಲಿ ಬರೆದು ಒಂದು ಈ ಥರ ಒಂದು ಆ್ಯಕ್ಟಿವಿಟಿ ಆಯಿತು ಅಂತ. ಸೊ ಇದಾದಮೇಲೆ ನಾನು ಕೆಲವರು ಮಾಧ್ಯಮದವ್ರ ಹತ್ರ ಕೇಳಿದ್ವಿ, ಯಾಕೆ ನಾವು ಅಷ್ಟೊಂದು ಈವೆಂಟ್ ಮಾಡಿದ್ವಿ, ಅಂದರೆ ಫಸ್ಟ್ ಟೈಮ್ ನಾವು ಅಲ್ಲೊಂದು ಈವೆಂಟ್ ಮಾಡಿದ್ವಿ, ಅದು ಮಾಧ್ಯಮದಲ್ಲಿ ಬರಲಿಲ್ಲ, ಯಾಕೆ, ಏನಾಯಿತು ಅಂತ ಕೇಳಿದಾಗ, ಇಲ್ಲ, ನೀವೊಂದು ಹೇಳಿಕೆ ನಿಮಗೆ ಬಿಡುಗಡೆ ಮಾಡಿಲ್ಲ, ನೀವೊಂದು ಪತ್ರಿಕಾ ಹೇಳಿಕೆ ಅಥವಾ ಪ್ರಕಟಣೆನೇ ನೀವು ಬರೆದು ಕೊಟ್ಟಿಲ್ಲ, ಈವೆಂಟ್ ಆಯಿತು, ಅದನ್ನ ಬರೆಯೋ ಕೆಲಸ ಇತ್ತು, ನಾವು ಅದನ್ನ ಬರೆದು ಬಿಟ್ವಿ ಅಂತ ಅಲ್ಲಿಗೆ ಅವರು ಮುಗಿಸ್ಬಿಟ್ರು. ಸೊ ಬರೆದು ಕೊಡೋಕ್ಕೆ 2013ರಲ್ಲಿ ನಾವು ಪಾರ್ಟಿ ಹೊಸದಾಗಿ ಸೇರಿದಾಗ ನಮಗೆ ಇವಾಗಿರುವಷ್ಟು ಲಕ್ಸುರಿ ಆಗಿರಲಿಲ್ಲ. ಲಕ್ಸುರಿ ಅಂದರೆ ಇವಾಗ ಅಟ್ಲೀಸ್ಟ್ ಏನೋ ಒಂದು ಈವೆಂಟ್ ಮಾಡಿದ್ರೆ ಅಥವಾ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ನಮ್ಮದೇ ಆದ ಒಂದು ಮಾಧ್ಯಮ ತಂಡ ಇದೆ, ಅವ್ರು ಫುಲ್ ಅದನ್ನ ಒಂದು ಪ್ರೆಸ್ ನೋಟ್ ಬರೆದು ಎಲ್ಲ ಮಾಧ್ಯಮದವ್ರಿಗೆ ಕೊಟ್ಟುಬಿಡ್ತಾರೆ. ಆವಾಗ ಏನೂ ಇರಲಿಲ್ಲ ನಮ್ಮ ಹತ್ರ. ಸೊ ನಾವೇ ಬರಿಬೇಕಾಗಿತ್ತು, ನಾವೇ ಪ್ರೆಸ್ ಅವ್ರಿಗೆ ಕೊಡಬೇಕಾಗಿತ್ತು. ಅದು ಫಿಸಿಕಲಾಗಿ ಪ್ರೆಸ್ ಕ್ಲಬ್ಗೆ ಹೋಗಿ ಅಲ್ಲಿರೋ ಎಲ್ಲ ಪ್ರೆಸ್ ಅವ್ರಿಗೆ ಕೊಡಬೇಕಾಗಿತ್ತು. ಈ ಥರ ಇತ್ತು. ಕೊಡಬೇಕು ಅಂದರೆ ಫಸ್ಟ್ ಬರಿಬೇಕಲ್ವಾ? ಸೊ ಬರೆಯೋದಕ್ಕೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ, ಯಾವ ಥರ ಪ್ರೆಸ್ ನೋಟ್ ಬರೀತಾರೆ ಅಂತ. ಅದನ್ನ ಹೇಳ್ಕೊಡೋಕ್ಕೂ ಯಾರೂ ಇರಲಿಲ್ಲ ನಮಗೆ. ಸೊ ಫಸ್ಟ್ ಕೆಲಸ ನಾವು ಮಾಡಿದ್ದು ಆ ಟೈಮಲ್ಲಿ, ಏನು ಈ ಮಾಧ್ಯಮದ ಈ ಪ್ರೆಸ್ ಕ್ಲಬ್ಗಳಿರುತ್ತೆ, ಯಾವ್ಯಾವ ಪ್ರೆಸ್ ನೋಟ್ಗಳು ಕೊಡ್ತಾ ಇದ್ದಾರೆ ಬೇರೆಯವರು, ಸಂಘಟನೆಗಳವರು ಅಥವಾ ಬೇರೆ ಬೇರೆಯವರು ಏನು ಪ್ರೆಸ್ ನೋಟ್ಗಳು ಕೊಡ್ತಾ ಇದ್ದಾರೆ ಅಂತ ಒಂದು 4-5 ಪ್ರೆಸ್ ನೋಟ್ಗಳನ್ನ ತೊಗೊಂಡ್ವಿ. ಆ 4-5 ಪ್ರೆಸ್ ನೋಟ್ಗಳನ್ನ ತೊಗೊಂಡಾಗ ಒಂದು ಪೊಲಿಟಿಕಲ್ ಇತ್ತು, ಇನ್ನೊಂದು ಯಾವುದೋ ಒಂದು ಸಮಾಜ ಸೇವೆದಿತ್ತು, ಇನ್ನೊಂದೇನೋ ಬೇರೆ ಒಂದು ವಿಷಯದಿತ್ತು. ಸೊ ಯಾವ ಥರ ಬರಿತಾ ಇದ್ರು ಅಂತೆಲ್ಲ ನೋಡ್ತಾ ಇದ್ವಿ ನಾವು. ನೋಡಿದಾಗ ಕೆಲವಿಗೆ ನಾವು ಒಂದು ಬರಿಬೇಕು ಅಂತ ಬಂತು. ಒಂದು ಏನೋ 2014-15 ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಕಂಪ್ಲೇಂಟ್ ಬಂದಿತ್ತು ನಮಗೆ. ಸೊ ಇಲ್ಲಿ ತುಂಬ ಅನಾನುಕೂಲ ಆಗ್ತಾ ಇದೆ ಸಾರ್ವಜನಿಕರಿಗೆ, ಯಾವುದೇ ಕೆಲಸ ಮಾಡ್ಸೋಕೋದ್ರೂ ದುಡ್ಡು ತೊಗೊತಾರೆ, ಅದು ಎಷ್ಟು ಪೀಡಿಸ್ತಾರೆ ಅಂದರೆ ಇದೆಲ್ಲ ಒಂದು ಕಂಪ್ಲೇಂಟ್ ಬಂದಿತ್ತು. ನಾವು ಒಂದು ಗ್ರೂಪ್ ಆಗಿ ಅಲ್ಲಿ ಹೋಗಬೇಕಾಗಿತ್ತು. ಸೊ ಗ್ರೂಪ್ ಆಗಿ ಹೋಗಬೇಕಾದಾಗ ಒಬ್ಬರು ಅಲ್ಲಿ ಸಿವಿಕ್ ಲೀಡರ್ ಒಬ್ಬರು ಇದ್ದರು ಆ ಏರಿಯಾದು. ನಂತರ ಸಾರ್ವಜನಿಕರು ಕೆಲವರು ಬಂದಿದ್ದರು ನಮ್ಮ ಜೊತೆಗೆ. ಸೊ ಅಲ್ಲಿಗೆ ಬಂದಾದಮೇಲೆ ಆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಒಳಗಡೆ ಹೋದಾಗ ನಾವು ಅಲ್ಲಿ ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ, ಏನು ವ್ಯವಸ್ಥೆ ಇರಬೇಕಾಗಿತ್ತು, ಕೆಲವೊಂದು ಬೇಸಿಕ್ ಮಾಹಿತಿ ನಮಗೆ ಗೊತ್ತಿತ್ತು. ಅಂದರೆ ಎಲ್ಲರ ಹತ್ರನೂ ಎಲ್ಲ ಕಚೇರಿಗಳಲ್ಲಿ ಒಂದು ನಾಮಫಲಕ ಇರಬೇಕು, ಅವ್ರ ಹೆಸರೇನು, ಅವ್ರ ಡೆಸಿಗ್ನೇಷನ್ ಇರಬೇಕು ಅನ್ನೋಂಥ ಒಂದು ಕಾನೂನು ಇದೆ. ಅದಲ್ಲದೆ ಕೆಲವೊಂದು ಪಬ್ಲಿಕ್ ಆಫೀಸ್, ಕೆಲವೊಂದಲ್ಲ ಎಷ್ಟೊಂದು ಪಬ್ಲಿಕ್ ಆಫೀಸ್ಗಳಲ್ಲಿ ಈ CCTV ಕ್ಯಾಮ್ರಾಗಳನ್ನ ಅಳವಡಿಸಿರಬೇಕು, ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಕೆಲವೊಂದು ಬೇಸಿಕ್ ಮಾಹಿತಿ ಗೊತ್ತಿತ್ತು. ಇವಾಗ ಅದನ್ನು ಕೆಲವರು ಪ್ರಶ್ನೆ ಮಾಡ್ತಾಯಿದ್ರು. ಸೊ ಇದೆಲ್ಲ ಆ್ಯಕ್ಟಿವಿಟಿ ಮುಗಿದೋಯ್ತು. ಇವಾಗ ನೀವು ಆ ಆ್ಯಕ್ಟಿವಿಟಿ ನಡಿಬೇಕಾದಾಗ ಇಮಿಡಿಯೇಟಾಗಿ ಅದೇ ಟೈಮಲ್ಲಿ ನೀವು ಒಬ್ಬ ಲೀಡರ್ ಆಗಿನೂ ಅಲ್ಲಿ ಹೋಗಿರ್ತಾರೆ, ಅದೇ ಟೈಮಲ್ಲಿ ನಿಮ್ಮ ಪ್ರೆಸ್ ನೋಟನ್ನು ಬರೆಯೋಕ್ಕಾಗಲ್ಲ.
ಸೊ ಇನ್ನೂ ನಿಮ್ಮ ಜೊತೆಗೆ ಒಂದು ಇಬ್ಬರು ಮೂವರು ಇರ್ತಾರೆ, ಅವ್ರು ಏನೋ ಒಂದು ಮಾಹಿತಿಯನ್ನು ಹೇಳಿರ್ತಾರೆ. ಈಗ ಉದಾಹರಣೆಗೆ ನನ್ನ ಪಕ್ಕದಲ್ಲಿರೋ ಸಿವಿಕ್ ಲೀಡರು ಕಾನೂನು ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವರು ಕೇಳಿದ್ರು, ಯಾಕಪ್ಪ ನಿಮ್ಮದು ನಾಮಫಲಕ ಇಲ್ಲಿ ಹಾಕಿಲ್ಲ, ಜನ ಬಂದಾಗ ಯಾರ ಹತ್ರ ಹೋಗಬೇಕು ಅಂತ ಗೊತ್ತಿರಲ್ಲ ಅಂತ ಅವರೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು. ಇನ್ನೊಬ್ರು ಕೇಳಿದ್ರು, ಇಲ್ಲಿ CCTV ಯಾಕಿಲ್ಲ, ಇದೊಂದು ಸಾರ್ವಜನಿಕ ಸ್ಥಳ, ಇಲ್ಲಿ CCTV ಇರಬೇಕಾಗಿತ್ತು, ಇಲ್ಲಿ ಶೌಚಾಲಯಗಳು ಯಾಕಿಲ್ಲ ಅನ್ನೋ ಒಂದು ಪ್ರಶ್ನೆಗಳನ್ನ ಅವರು ಕೇಳ್ತಾ ಇದ್ರು. ಸೊ ಎಲ್ಲ ಅವ್ರು ಏನೇನು ಹೇಳಿದ್ರು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಡಾಗಿ ಬರ್ಕೊಳಕ್ಕಾಗಲ್ಲ. ಕೆಲವೊಂದು ಪದಗಳನ್ನ ನಾವು ನೋಟ್ ಮಾಡಿ ಇಟ್ಕೋಬೇಕಾಗಿತ್ತು. ಅಂದರೆ ಕೆಲವರು CCTV ಬಗ್ಗೆ ಇವ್ರು ಮಾತಾಡಿದರು, ಶೌಚಾಲಯದ ಬಗ್ಗೆ ಇವ್ರು ಮಾತಾಡಿದರು, ಇಷ್ಟಿಷ್ಟು ಮಾಹಿತಿ ಇತ್ತು. ಸೊ ಇದನ್ನಿಟ್ಕೊಂಡು ಒಂದು ಪ್ರೆಸ್ ನೋಟ್ ನಾವು ಡ್ರಾಫ್ಟ್ ಮಾಡಬೇಕಾಗಿತ್ತು. ಅಂದರೆ ನಾನು ಡ್ರಾಫ್ಟ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ. ಸೊ ಮೊದಲನೇದಾಗಿ ಫಸ್ಟ್ ಅಂದರೆ ಪ್ರೆಸ್ ನೋಟ್ ಇನ್ನೊಂದು ಪೇಜ್ಗಟ್ಟಲೆ ಬರೆಯೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದರೆ 2 ರಿಂದ 3 ಪ್ಯಾರಾಗ್ರಾಫ್ ಮಾತ್ರ ಬರೆದ್ರೆ ಅದು ತೊಗೊಳ್ತಾರೆ. ಅಂದರೆ ಅದನ್ನ ಪಬ್ಲಿಷ್ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಮೊದಲು ನಿಮ್ಮ ಪತ್ರಿಕಾ ಪ್ರಕಟಣೆಯ ಹೆಡ್ಲೈನ್ ಇರುತ್ತೆ. ನೀವು ಏನು ಮಾಡಿದ್ರೆ ಅನ್ನೋದು ಒಂದು ಸಿಂಪಲ್ ಒಂದು ಲೈನಲ್ಲಿ ನೀವು ಅದನ್ನು ಹೇಳಬೇಕು. ಸೊ ಅದನ್ನು ನಾವೊಂದು ಹೆಡ್ಲೈನ್ ಬರಬೇಕಾದಾಗ ಏನು ಬರೆದ್ವಿ, ಬಳ್ಳಾರಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇತ್ತು, ಅದ್ರ ಬಗ್ಗೆ ಆಮ್ ಆದ್ಮಿ ಪಕ್ಷ ಹೋಗಿತ್ತಲ್ಲಿಗೆ ಅಂತ. ಅದಾದಮೇಲೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಒಂದು ಇಂಟ್ರಡಕ್ಷನ್, ಆ ಸಮಸ್ಯೆ ಬಗ್ಗೆ ಹೇಗೆ ನಮಗೆ ಅಂದರೆ ಎಲ್ಲ ನಿಮ್ಗೆ ಗೊತ್ತಿರೋದನ್ನೇ, ಎಷ್ಟೋ ನೀವು ಕಾಂಪ್ಲಿಕೇಟೆಡ್ ಪದಗಳನ್ನ ಬಳಸೋ ಅವಶ್ಯಕತೆನೇ ಇಲ್ಲ, ದಿನನಿತ್ಯ ಬಳಸೋ ಪದಗಳನ್ನೇ ಯೂಸ್ ಮಾಡಿಕೊಂಡು ನೀವು ಅದನ್ನು ಬರೀಬೇಕು. ನಿಮಗೊಂದು ಕಂಪ್ಲೇಂಟ್ ಬಂದಿತ್ತಲ್ವಾ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ, ಅದನ್ನೇ ನಿಮ್ಗೇನು ಕಂಪ್ಲೇಂಟ್ ಬಂದಿತ್ತು, ಹೀಗೆ ಈ ದಿನದ ಅಂದರೆ ಈ ಥರ ಸಾರ್ವಜನಿಕರಿಂದ ನಮಗೆ ಕಂಪ್ಲೇಂಟ್ಗಳು ಬಂದಿತ್ತು, ಇಲ್ಲಿ ಸರ್ಕಾರಿ ಕೆಲಸ ಮಾಡೋದಕ್ಕೆ ತುಂಬ ಭ್ರಷ್ಟಾಚಾರ ಆಗ್ತಾ ಇದೆ, ತುಂಬ ಲಂಚಗಳನ್ನ ತೊಗೊತಾ ಇದ್ದಾರೆ, ಸೌಲಭ್ಯಗಳಿಲ್ಲ, ಬೇಸಿಕ್ ಇವೆಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋದ್ರ ಬಗ್ಗೆ ಒಂದೇ ಒಂದು 4-5 ಲೈನಲ್ಲಿ ಫಸ್ಟ್ ಇಂಟ್ರಡಕ್ಷನ್. ಸೊ ಅದರ ಬಗ್ಗೆ ಇಂದಿನ ದಿನ ಸೊ ಅವ್ರು ಯಾರು ನಮ್ಮ ಸಿವಿಕ್ ಲೀಡರ್ ಬಂದಿದ್ರು, ರಾಜಾರಾಮ್ ಅಂತ ಏನೋ ಅಂದ್ಕೊಳ್ಳಿ ಹೆಸರು. ಸೊ ಸಾಮಾಜಿಕ ಕಾರ್ಯಕರ್ತ ರಾಜಾರಾಮ್ ಅವರ ನೇತೃತ್ವದಲ್ಲಿ ನಾವು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇಂದು ಭೇಟಿ ನೀಡಿದ್ದೆವು. ಭೇಟಿ ಮಾಡಿದಾಗ ರಾಜಾರಾಮ್ ಅವರು ಅಲ್ಲಿನ ಅವ್ಯವಸ್ಥೆ ಬಗ್ಗೆ, ಅಂದರೆ ಅಲ್ಲಿರೋ ತೊಂದರೆಗಳ ಬಗ್ಗೆ, ಮೊದಲನೇದಾಗಿ ಯಾವುದೇ ಅಧಿಕಾರಿಗಳು ಅಲ್ಲಿ ನಾಮಫಲಕಗಳನ್ನ ಹಾಕ್ಕೊಂಡಿರಲಿಲ್ಲ ಅವರ ಒಂದು ಕೂತಿರೋ ಜಾಗದಲ್ಲಿ. ಸೊ ಅದರ ಬಗ್ಗೆ ಪ್ರಶ್ನೆ ಮಾಡಿದರು. ನಂತರ ಇಡೀ ಕಚೇರಿಯಲ್ಲಿ ಎಲ್ಲೂ CCTVಗಳು ಇಲ್ಲದೇ ಇರೋದ್ರ ಬಗ್ಗೆ ಇನ್ನೊಬ್ರು ಯಾರು ಅವ್ರ ಹೆಸರು ಮಾತಾಡಿದರು. ಅದಾದಮೇಲೆ ಇದೊಂದು ಪ್ಯಾರಾಗ್ರಾಫಲ್ಲಿ ನಿಮಗೆ ಅವ್ರು ಏನೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫಲ್ಲಿ ಆಗುತ್ತೆ. ಫಸ್ಟ್ ಪ್ಯಾರಾಗ್ರಾಫ್ ಇಂಟ್ರಡಕ್ಷನ್ ಬರೆದಿದ್ರಿ, ನಿಮಗೇನು ಕಂಪ್ಲೇಂಟ್ ಬಂದಿತ್ತು ಅದ್ರ ಬಗ್ಗೆ ನೀವು ಬರೆದಿದ್ರಿ. ನೆಕ್ಸ್ಟು ಇಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಬರೆದ್ರಿ. ಸೊ ಮೂರನೇ ಒಂದು ಪ್ಯಾರಾಗ್ರಾಫಲ್ಲಿ ನಿಮ್ಮ ಆಗ್ರಹಗಳು ಏನಿದೆ, ಅಂದರೆ ನೀವು ಬಂದು ಹೋದ್ರಿ, ಬಟ್ ಅದರಿಂದ ಏನಾಗಬೇಕು, ಆವಾಗ ಆಗ್ರಹಗಳು ಏನೇನಿರುತ್ತೆ, ಈ ಥರ ಸಾರ್ವಜನಿಕರಿಗೆ ಏನೇನು ತೊಂದರೆ ಆಗ್ತಾ ಇದೆ, ಆ ತೊಂದರೆಗಳನ್ನ ನಿವಾರಿಸೋ ಬಗ್ಗೆ ಅಧಿಕಾರಿಗಳು ಯಾವ ಥರ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು 3ನೇ ಪ್ಯಾರಾಗ್ರಾಫಲ್ಲಿ. ಲಾಸ್ಟಲ್ಲಿ ಒಂದು 2 ಲೈನ್ ಏನು ಬರೀತಾರೆ ಗೊತ್ತಾ, ನಿಮ್ಮ ಜೊತೆಗೆ ಯಾರ್ಯಾರಿದ್ರು ಪ್ರಮುಖರು ಅಂತ. ನಿಮ್ಮ ಜೊತೆಗೊಂದು 30-40 ಮಂದಿ ಇದ್ದರೆ ಅಟ್ಲೀಸ್ಟ್ ಒಂದು 5-6 ಮಂದಿ ಹೆಸರುಗಳು, ಈ ಥರ ನನ್ನ ಜೊತೆಗೆ ಒಂದು 5 ಮಂದಿಯ ಹೆಸರುಗಳನ್ನ ಹಾಕಿ ಇವರೆಲ್ಲರೂ ಉಪಸ್ಥಿತರಿದ್ದರು ಅಂಥೇಳಿ ಒಂದು ಪ್ರೆಸ್ ನೋಟ್ ಡ್ರಾಫ್ಟ್. ಅಂದರೆ ಏನೋ ಸ್ಪೆಷಲ್ ವರ್ಡ್ಸ್ ಬೇಕಾಗಿಲ್ಲ, ಆ ಮಾಹಿತಿಯನ್ನು ನೀವು ನಿಮ್ಮ ಮಾಧ್ಯಮ ಮಿತ್ರರಿಗೆ ಕೊಡಬೇಕು ಅಂದರೆ ಇದು ಬೇಕು. ಇನ್ನೊಂದೆಲ್ಲ ರೆಡಿಮೇಡಾಗಿ ಸಿಗಲ್ಲ. ಇದು ಕೊಟ್ಟಾದಮೇಲೆ ನೀವೊಂದು ಪತ್ರಿಕಾ ಏನು ನಿಮ್ಮ ಪ್ರೆಸ್ ಕ್ಲಬ್ ಇರುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿ ಸಿಕ್ಕೋರಿಗೆಲ್ಲ ಕೊಡಬೇಕಾಗತ್ತೆ, ಇಲ್ಲ ಪ್ರತಿಯೊಬ್ಬರದು ಇಮೇಲ್ ID-ಗಳನ್ನ ತೊಗೋಬೇಕಾಗತ್ತೆ, ಇಲ್ಲ ವಾಟ್ಸಪ್ ನಂಬರ್ಗಳನ್ನ ತೊಗೊಂಡು ಒಂದು ಗ್ರೂಪ್ ಮಾಡಿ ಅವ್ರಿಗೆ ಕಳಿಸೋ ಒಂದು ವ್ಯವಸ್ಥೆನ. ಸೊ ಇದು ನಾವು 2014-15 ಟೈಮಲ್ಲಿ ಒಂದು ಪ್ರಯತ್ನ ಮಾಡಿದಾಗ ಈ ಥರ ನಾವು ಕಲ್ತಿದ್ದು. ಅದಕ್ಕಿಂತ ಮುಂಚೆ ನಮಗೂ ಯಾರೂ ಟ್ರೈನ್ ಮಾಡೋರಿಲ್ಲ. ಇದು ಯಾಕೆ ನಿಮ್ಗೆ ಹೇಳ್ತಾ ಇದೆ ಅಂದರೆ, ಇವಾಗ ನೆಕ್ಸ್ಟ್ ನೀವು ಯಾರ್ಯಾರು ಇವತ್ತು ಸಿವಿಕ್ ಲೀಡರ್ಗಳು ಇಲ್ಲಿ ಆಗಬೇಕು, ಒಂದು ಪಾಲಿಟಿಕ್ಸಲ್ಲಿ ಮುಂದೆ ಬರಬೇಕು ಅಂತ ಬಂದಿದ್ದೀರಾ, ನೆಕ್ಸ್ಟ್ ಒಂದು BBMPಗೆ ಹೋಗ್ತೀರಾ, BWSSBಗೆ ಹೋಗ್ತೀರಾ, ಜನಸಾಮಾನ್ಯರ ಒಂದು ತೊಂದರೆಗಳನ್ನ ತೊಗೊಂಡು. ಅವಾಗ ಹೋದಾಗ ನಿನ್ನೆ ಹೇಳಬೇಕಾದಾಗ ಬ್ರ್ಯಾಂಡ್ ಬಗ್ಗೆ ಹೇಳಿದ್ರು, ನಿಮ್ಮ ಬ್ರ್ಯಾಂಡ್ ನೀವು ಹೆಂಗೆ ಬೆಳೆಸ್ಕೋಬೇಕು ಅಂತ. ಅದರಲ್ಲಿ ಮಾಧ್ಯಮನೂ ತುಂಬ ಒಂದು ಮಹತ್ವದ ಪಾತ್ರ ವಹಿಸುತ್ತೆ. ಆ ಮಾಧ್ಯಮಕ್ಕೆ ನೀವು ಮಾಡಿರೋ ಕೆಲಸನ ಅಲ್ಲಿಗೆ ಕೊಡಬೇಕು ಅಂದರೆ ಫಸ್ಟ್ ಒಂದು ಫೋಟೋಗ್ರಾಫ್, ಅಲ್ಲಿ ಹೋಗಿರೋದು ಒಂದು ಫೋಟೋಗ್ರಾಫ್ನ, ಎಲ್ಲ ಗ್ರೂಪಲ್ಲಿ ಏನೋ ಮಾಡ್ತಿರೋದು ಒಂದು ಫೋಟೋಗ್ರಾಫು, ಅದ್ರ ಜೊತೆಗೆ ಒಂದು 2-3 ಪ್ಯಾರಾಗ್ರಾಫಲ್ಲಿ ನೀವೇನು ಮಾಡಿದ್ರಿ ಅನ್ನೋದನ್ನು, ನೀವು ಮಾಡಿರೋದನ್ನೇ ಪದಗಳಲ್ಲಿ ಬರೋದು. ಅದನ್ನು ನಿಮ್ಮ ಯಾರೂ ಸಿಕ್ಕಿಲ್ಲ ಅಂದರೆ ಸೀದಾ ಪ್ರೆಸ್ ಕ್ಲಬ್ಗೆ ಹೋಗ್ಬಿಡಿ, ಇಲ್ಲಿದೆ, ಹೋಗ್ಬಿಟ್ಟು ನೀವು ಅಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ನೀವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೂ ಸಾಕು. ಕೆಲವೊಂದು ಪತ್ರಿಕೆಗಳು ಅದನ್ನು ಕಾಯ್ತಾ ಇರುತ್ತೆ ಈ ಥರ ಸಮಸ್ಯೆಗಳು ಬಂದಾಗ. ಸೊ ಅದನ್ನು ಕವರ್ನೂ ಮಾಡ್ತಾರೆ. ಇದನ್ನು ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಖುದ್ದಾಗಿ ಈ ಥರ ಆ್ಯಡ್ ಹಾಕ್ ಆಗಿ
ಪ್ರೆಸ್ ನೋಟ್ಗಳನ್ನ ಅಲ್ಲಿ ಕೊಟ್ಟು ಮಾಧ್ಯಮದಲ್ಲಿ ಬರೋ ಥರನೂ ನಾವು ಮಾಡಿದ್ದೀವಿ. ಯಾವುದೂ ಒಂದು ಪೈಸಾ ದುಡ್ಡನ್ನು ಮಾಧ್ಯಮದವರಿಗೆ ಕೊಡದೇನೆ, ಯಾವುದೇ ರೀತಿಯ ಅಂಶಗಳಿಲ್ಲದೇ ನಿಮ್ಮ ನ್ಯೂಸ್ಗಳನ್ನ ನೀವು ಕವರ್ ಮಾಡ್ಕೋಬೋದು. ಸೊ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಹೌದು ಹೌದು ಹೌದು. ಅಂದರೆ ಧನ್ಯವಾದ, ಲಾಸ್ಟಿಗೊಂದು ಯಾರಿಂದ ಹೋಗಿದೆ ಅನ್ನೋದು ಬೇಕಲ್ವಾ. ಧನ್ಯವಾದಗಳೊಂದಿಗೆ ಮೋಹನ್ ದಾಸ್ ರೀ, ಆಮ್ ಆದ್ಮಿ ಪಕ್ಷ ಅಂತ. ಸೊ ಎಂಡಲ್ಲಿ ನಿಮ್ಮ ಧನ್ಯವಾದಗಳೊಂದಿಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಡೆಸಿಗ್ನೇಷನ್ನು, ಅಥವಾ ನೀವು ಸಾಮಾಜಿಕ ಕಾರ್ಯಕರ್ತರಾಗಿದ್ದರೆ ಅದೊಂದು ಹೆಸರು ಅಷ್ಟೇ. ಹೌದು, ಯಾರು ಬೇಕಾದರೂ ಹೋಗಿ ನಿಮ್ಮ ಪ್ರೆಸ್ ನೋಟನ್ನು ಪ್ರೆಸ್ ಕ್ಲಬ್ಗೆ ಹೋಗಿ ಕೊಡಬಹುದು. ವಿಷಯ ಇಂಪಾರ್ಟೆಂಟ್ ಆಗಿದೆ, ವಿಷಯ ಕವರ್ ಮಾಡಲೇಬೇಕು ಅಂತ ಅವರಿಗೆ ಅಂದ್ಕೊಂಡಾಗ, ಅವರ ವಿವೇಚನೆಗೆ ಬಂದಾಗ ಖಂಡಿತವಾಗೂ ಅದನ್ನ ಬಳಸ್ತಾರೆ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.